ಎಲ್ರಿಗೂ ನಮಸ್ಕಾರ. ಒಂದು ನಗುವಿನೊಟ್ಟಿಗೆ ನಿಮ್ಮ ಜೊತೆಯಲ್ಲಿ ಬರುವಂಥ ಒಂದು ಅನುಭವ ಇದೆ ಗೊತ್ತಾ. ಅದಕ್ಕೆ ಎಷ್ಟು ಹೇಳಿದ್ರೂ ಅದನ್ನು ವರ್ಣಿಸೋಕ್ಕಾಗಲ್ಲ. ಅದನ್ನು ಅಂದರೆ ಆ ಮೆಷರ್ಮೆಂಟ್ ಆಫ್ ಹ್ಯಾಪಿನೆಸ್ ಇದೆಯಲ್ಲ, ಅದನ್ನು ಯಾವ ಯೂನಿಟ್ಸಲ್ಲಿ ಹೇಳೋಕ್ಕಾಗಲ್ಲ ನಾನು. ಯಾಕಂತಂದರೆ ಒಂದು ಗೆಲುವು ಎಷ್ಟು ಅಮೂಲ್ಯ ಮತ್ತು ಅನಿವಾರ್ಯ ಎರಡೂ ಕೂಡ ಆಗಿದೆ ಅಂತನ್ನೋವಂಥದ್ದು ಒಂದು. ಎರಡನೇದು, ಈ ವರ್ಷ ಅಂದರೆ 2025 ಕನ್ನಡ ಚಿತ್ರರಂಗದಲ್ಲಿ ಅಂದರೆ ಒಂದು ಗೆಲುವಿನೊಟ್ಟಿಗೆ ಶುರು ಮಾಡ್ತಾ ಇದ್ದೀವಿ ಅಂತ ಅನ್ನೋವಂಥದ್ದಿದೆ ಗೊತ್ತಾ. ಇದು ಚಿವುಮಂತರಿನ ಒಂದು ಭಾಗವಾಗಿ ಮಾತ್ರವಲ್ಲದೆ ಕನ್ನಡ ಚಿತ್ರರಂಗದ ಒಬ್ಬ ಕಲಾವಿದನಾಗಿ ನನಗೆಷ್ಟು ಹೆಮ್ಮೆ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ ಅಂತಂತಂದರೆ 2025 ಒಂದು ಬ್ಯಾಂಗಿನೊಟ್ಟಿಗೆ ಶುರು ಮಾಡುವಂಥದ್ದು, ಒಂದು ಒಳ್ಳೆಯ ವೈಬಿನೊಟ್ಟಿಗೆ ಶುರು ಮಾಡುವಂಥದ್ದು ಇದೆಯಲ್ಲ, ಅದು ನಿಮ್ಗಳಿಗೆ ಸೇರಬೇಕಾದಂಥ ಸಕ್ಸಸ್. ಅದು ನಾನು ಎಷ್ಟು ಕಡೆ ಹೇಳ್ತಾ ಇರ್ತೀನಿ, ಅದು ನಿಜಾನೂ ಕೂಡ. ಯಾಕಂತಂದರೆ ನಮಗೆ ಒಂಚೂರು ಪ್ರಮೋಷನಿನ ವಿಚಾರದಲ್ಲಿ ನಿಮಗೆ ತಲುಪಿಸೋ ಅಂದರೆ ಜನಕ್ಕೆ ತಲುಪಿಸೋವಲ್ಲಿ ನಾವು ಸ್ವಲ್ಪ ಒಂಚೂರು ಸ್ಲೋ ಆಯಿತು. ಆದರೆ ಇವತ್ತು ಈ ಸಿನಿಮಾ ಡೇ ಬೈ ಡೇ, ಶೋ ಬೈ ಶೋ ಜನಗಳು ಜಾಸ್ತಿ ಆಗ್ತಾ, ಶೋಗಳು ಜಾಸ್ತಿ ಆಗ್ತಾ ಹೋಗಿದೆ ಅಂತ ಅನ್ನೋದೇ ನಿಜವಾದರೆ ಇದಕ್ಕೆ ಮುಖ್ಯವಾದ ಕಾರಣ ಎಲ್ಲರೂ ನೀವು ಒಳ್ಳೊಳ್ಳೆಯ ಪದಗಳನ್ನ ಬರೆದಿರಿ, ಒಳ್ಳೊಳ್ಳೆಯ ರಿವ್ಯೂಸ್ಗಳನ್ನ ಹಾಕಿದ್ರಿ ಗೊತ್ತಾ. ಇದು ತುಂಬ ದೊಡ್ಡ ಆನೆ ಬಲ ನಮಗೆ ಸಿಕ್ಕಂಥದ್ದು, ದೊಡ್ಡ ಆಶೀರ್ವಾದ. ಏನು ಅಂತಂತಂದರೆ ಜನ ಈ ಸಿನಿಮಾ ಚೆನ್ನಾಗಿದೆ ನೋಡಿಲ್ವಾದ್ರು ಫಸ್ಟ್ ಹೋಗಿ ನೋಡಿ ಅಂತ ಅನ್ನೋವಂಥದ್ದು ಇದೆ ಗೊತ್ತಾ. ಆಗ ಮಾತ್ರ ನಮ್ಮ ಸಿನಿಮಾದ ನಿಜವಾದ ಹೌದು ಗುರು ನಮ್ಗೆ ತಲುಪಿದೆ ಜನಕ್ಕೆ ಅಂತ ಅನ್ನೋವಂಥದ್ದು. ಇವತ್ತು ಸಿನಿಮಾ ಗೆದ್ದಿದೆ ಅಂತ ಅನ್ನೋದ ವಿಚಾರವಾಗಿ ಇದನ್ನು ಹೇಳ್ಕೊಳ್ಳೋದಕ್ಕೆ ಅಂತ ನಾನು ಲಾಸ್ಟ್ ಟೈಮೂ ಕೂಡ ಹೇಳಿದ್ದೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ರೀ ನಾನು. ಯಾಕಂತಂದರೆ ಫಸ್ಟ್ ಡೇಗೂ, ಸೆಕೆಂಡ್ ಡೇಗೂ, ಥರ್ಡ್ ಡೇಗೂ ಏನೋ ಮ್ಯಾಜಿಕ್ ಆಯಿತು ಗೊತ್ತಾ. ಒಂದು ಇವರು ಯಾರು, ನಾನು ಒಂದು 2-3 ಅವರ್ ನಾನು ಸಿಕ್ಕಿಲ್ಲ ಅಷ್ಟೇ ಈ ತಂಡಕ್ಕೆ. ಆ 2-3 ಅವರ್ ಎಷ್ಟು ಪ್ಯಾನಿಕ್ ಆಗೋಗ್ಬಿಟ್ಟಿತ್ತು ಅಂತಂತಂದರೆ, ಇವರು ಒಂದಿಷ್ಟು ಮೆಸೇಜ್ಗಳು ಕಳಿಸಿದ್ರು ನನಗೆ. ನಾನು ಯಾವುದನ್ನು ಸೈಡಿಗೆ ಇಟ್ಬಿಟ್ಟೆ. ಅಂದರೆ ಇನ್ನೊಂಚೂರು ಏನೋ ಆಗಬೇಕಾಗಿತ್ತು, ಅಂದರೆ ಆ್ಯಕ್ಚುಲಿ ನಮ್ಮ ತಲುಪಿಸ್ಬೇಕಾಗಿದ್ದಂಥ ಟೈಮಲ್ಲಿ ನಮಗೆ ಆಗಲಿಲ್ಲ, ಅದೊಂದು ವಿಚಾರ. ಅದಾದಮೇಲೆ ಅವ್ರದ್ದೊಂದು ಮೆಸೇಜ್ ಬರುತ್ತೆ, ಸಮಥಿಂಗ್ ಮ್ಯಾಜಿಕ್ ಇಸ್ ಹ್ಯಾಪನಿಂಗ್ ಸರ್ ಅಂತ. ನನಗೆ ಅವಾಗಲೂ ನಂಬಿಕೆ ಇಲ್ಲ. ಅಂದರೆ ಇದೊಂದು ಆಶಾಭಾವನೆ ಇರುತ್ತೆ, ಬಟ್ ನಿಜ ಆಗಲಿ ಅಂತ ಅನ್ನೋವಂಥದ್ದು ನಾನು ಹಂಗೂ ಕಳಿಸಿದ್ದೀನಿ. ಆಮೇಲೆ ಯಾವತ್ತೋ ಒಂದು ದಿವಸದಲ್ಲಿ ಅದನ್ನು ಸ್ಕ್ರೀನ್ಶಾಟ್ ಶೇರ್ ಮಾಡ್ತೀನಿ ನಿಮಗೆ. ಅದನ್ನು ಖಂಡಿತ ಮಾಡ್ತೀನಿ ನಾನು. ಯಾಕಂದರೆ ಏನೋ ನಮಗೆ ಒಳ್ಳೇದಾದರೆ ಸಾಕು ಹಿಂಗೆ ಅಂದಿದ್ದೀನಿ. ಆ್ಯಕ್ಚುಲಿ ಹಂಗೆ ಶುರು ಆದಂಥದ್ದು ಒಂದು ಚೆನ್ನಾಗಿದೆಯಂತೆ, ತುಂಬ ಚೆನ್ನಾಗಿದೆಯಂತೆ, ಸಿನಿಮಾ ಹಿಟ್ ಅಂತೆ ಅಂತ ಬರುತ್ತೆ ಗೊತ್ತಾ. ಇದು ನಿಜಕ್ಕೂ ಕೂಡ ಅದು ಮ್ಯಾಜಿಕ್ ಅಲ್ಲ, ದೇವರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ. ಇಷ್ಟು ಜನರು ನೀವು ನನ್ನ ಮೇಲೆ ಇಟ್ಟಿರುವಂಥ, ಈ ತಂಡದ ಮೇಲೆ ಇಟ್ಟಿರುವಂಥ ಒಂದು ಪ್ರೀತಿ. ಯಾಕಂತಂದರೆ ಸಿನಿಮಾನ ರಿಲೀಸ್ ಮಾಡೋ ಹಂತದಲ್ಲಿ ರಿಲೀಸ್ ಮಾಡೋದಕ್ಕೇ ಎಷ್ಟೆಲ್ಲ ಕುಸ್ತಿಗಳಾಯಿತು ಅಂತ ಅನ್ನೋವಂಥದ್ದು ತರುಣ್ ಅವರೊಬ್ಬರಿಗೇ ಗೊತ್ತು. ಯಾಕಂದರೆ ಅವರೊಬ್ಬರೇ ಆ ಶೋಲ್ಡರ್ ಮೇಲೆ ಭಾರನ ತೊಗೊಂಡಂಥವ್ರು. ಇವತ್ತು ನನಗೆ ಫಸ್ಟು ಬೇಕಾಗಿದ್ದಿದ್ದು ಇವ್ರ ಮುಖದ ಮೇಲೆ ನಗು. ಯಾಕಂದರೆ ಇವತ್ತು ಇವರು ಮತ್ತು ಅವ್ರು ನಗ್ತಾ ಇದ್ದಾರೆ ಅಂತ ಅನ್ನೋದಾದರೆ ಇವತ್ತು ಇಷ್ಟು ಜನರು ಸಾರ್ಥಕತೆಯ ವಿಚಾರ. ಒಬ್ಬ ನಿರ್ಮಾಪಕ ನಗಬೇಕು ರೀ. ನಿರ್ಮಾಪಕ ನಕ್ಕ ಅಂತಂದರೆ ಅದು ನಿಜವಾದ ಸಕ್ಸಸ್ ಅನ್ನೋವಂಥದ್ದು. ಇವತ್ತು ಒಬ್ಬ ನಿರ್ಮಾಪಕ ನಗ್ತಾ ಇದ್ದಾನೆ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ನೀವೆಲ್ಲರೂ ಅವರು ಕೊಟ್ಟಿರುವಂಥ ಆಶೀರ್ವಾದ, ಅದು ನೀವು ಕೊಟ್ಟಿರುವಂಥ ಪ್ರೀತಿ, ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ಖಂಡಿತವಾಗ್ಲೂ ಮುಂದಿನ ಸಿನಿಮಾಗಳಲ್ಲಿ ಇನ್ನೂ ಹೆಚ್ಚು ಶಕ್ತಿ ಹಾಕಿ, ಇನ್ನೂ ಹೆಚ್ಚು ಎಫರ್ಟ್ ಹಾಕಿ, ಇನ್ನೂ ಹೆಚ್ಚು ಲವ್ ಹಾಕಿ ಮಾಡುವಂಥ ಶಕ್ತಿನ ನೀವು ನನಗೆ ಕೊಟ್ಟಿದ್ದೀರಿ, ನೀವು ನಮಗೆ ಕೊಟ್ಟಿದ್ದೀರಿ. ನೀವು ನಮಗೆ ಕೈ ಬಿಟ್ಟಿಲ್ಲ. ಇದಕ್ಕೆ ಅರ್ಹವಾದಂಥ ಒಂದು ಟೀಮ್ ಇದಾಗಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ಮುಂದೆ ನಾವು ಸಾಗುವಂಥ ಎಲ್ಲ ಶಕ್ತಿನೂ ಕೂಡ ನಿಮ್ಮಿಂದಲೇ ನಮಗೆ ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಚಿವುಮಂತರ್ ತಂಡದ ಪರವಾಗಿ ನಾನು ಭರವಸೆ ಕೊಡ್ತೀನಿ, ಮುಂಬರುವ ದಿವಸಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ, ಇನ್ನೂ ಹೆಚ್ಚು ಶಕ್ತಿಯುತವಾದಂಥ, ಪ್ರೀತಿ ಭರಿತವಾದಂಥ ಸಿನಿಮಾನ ಕೊಡುವಂಥ ಆಶೀರ್ವಾದ ನೀವು ಕೊಟ್ಟಿದ್ದೀರಿ. ಅದನ್ನು ನಾವು ಮಾಡ್ತೀವಿ ಅಂತ ಅನ್ನೋವಂಥದ್ದು. ದರ್ಶಿನಿ ಅವರು, ಈಗ ಸಾಂಗಿನ ವಿಚಾರಕ್ಕೆ ಬರ್ತೀನಿ. ದರ್ಶಿನಿಯವರು ನಾವು ಆ್ಯಕ್ಚುಲಿ ಏನೋ ಒಂದು ಬಜೆಟ್ ಹೇಳೋಣ ಅಂದ್ಕೊಂಡಿದ್ವಿ. ಅವರೇ ಹೇಳ್ಬಿಟ್ರು, ಅದನ್ನು ಇವಮ್ಮ ಯಾಕಾದ್ರೆ ಹೇಳ್ತು ಯಾರಿಗೂ ಗೊತ್ತಾಗ್ತಿಲ್ಲ, ಇವರೇ ಹೇಳ್ಬಿಟ್ರಲ್ಲ ಅಂತ ಅನ್ಕೊಂಡೆ. ಬಜೆಟಿಂಗ್ ಸರ್ ಇನ್ನೊಂದು ಚೂರು ಬಜೆಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಆ್ಯಕ್ಚುಲಿ ಹಂಗೇನು ಅನ್ನಿಸ್ತಾ ಇಲ್ಲ, ಅದು ಕಮ್ಮಿ ಬಜೆಟ್. ಅದನ್ನು ಕಟ್ ಮಾಡ್ಕೊಂಬಿಡಿ. ಆ್ಯಕ್ಚುಲಿ ಹಂಗೇನು ಅನ್ನಿಸ್ತಾನೆ ಇಲ್ಲ, ಇವ್ರು ಯಾಕೆ ಹಿಂಗೆ ಹೇಳಿದ್ರು ಅಂತ ಅಂದ್ಕೊಂಡೆ. ಹೋಗಿ ಬಿಡಿ, ಪರವಾಗಿಲ್ಲ. ಬಟ್ ಕಮ್ಮಿಯ ವ್ಯವಸ್ಥೆಯಲ್ಲಿ, ಕಮ್ಮಿಯ ಇದರಲ್ಲಿ
ಈ ಮಟ್ಟಕ್ಕೆ ಬರುವಂಥದ್ದು ಇದೆ ಗೊತ್ತಾ. ಅದಕ್ಕೆ ಅವರು ಎಷ್ಟು ಹೋಮ್ವರ್ಕ್ ಮಾಡಿದ್ದಾರೆ ಅಂತ ಅನ್ನುವಂಥದ್ದು. ಸುಮ್ಮನೆ ಹೋಗ್ಬಿಟ್ಟು ಲೊಕೇಶನ್ಗೆ ಹೋಗ್ಬಿಟ್ಟು ಮಾಡೋಕ್ಕಾಗಲ್ಲ ಅದು. ಅವರೆಷ್ಟು ಚೆಂದ ಹೋಮ್ವರ್ಕ್ ಮಾಡಿದ್ದಾರೆ ಅಂತಂದರೆ ಅವ್ರ ಬಾಯಲ್ಲೇ ಹೇಳಬೇಕು ಇದು ಸ್ವಲ್ಪ ಕಮ್ಮಿ ಖರ್ಚಲ್ಲಾಗಿದೆ ಅಂತ, ಇಲ್ಲಾಂದರೆ ಗೊತ್ತೇ ಆಗ್ತಾ ಇರಲಿಲ್ಲ. ಅವರು ಡಾನ್ಸಿನ ವಿಚಾರಕ್ಕೆ ಅಂತ ಬರ್ತೀನಿ. ಅವರು ನನ್ನ ಮೊದಲನೆಯ ಇದಕ್ಕೆ ಸಿನಿಮಾ ಇದಕ್ಕೆ ಫಸ್ಟ್ ಸಾಂಗಿಗೆ ಇವರು ರಿಹರ್ಸಲ್ಗೆ ಅಂತ ಆಯ್ತು. ಯಾರು ದರ್ಶಿನಿ ಅಂತ ಸರ್ ಒಂದು ಹೊಸ ಹುಡುಗಿ ಡ್ಯಾನ್ಸು ಮಾಡ್ತಿದ್ದಾರೆ. ಓಕೆ ಪರವಾಗಿಲ್ಲ. ನನಗೆ ಆಮೇಲೆ ಫಸ್ಟ್ ಆಫ್ ಆಲ್ ನಾನು ಡ್ಯಾನ್ಸ್ ಮಾಡೇನೆ ಪ್ರೀ ಕೋವಿಡ್ ನಾನು ಡ್ಯಾನ್ಸ್ ಮಾಡಿದ್ದು. ಕೋವಿಡ್ ಆದಮೇಲೆ ಡ್ಯಾನ್ಸೇ ಮಾಡಿಲ್ಲ ನಾನು. ಆಮೇಲೆ ಫಸ್ಟ್ ಆಫ್ ಆಲ್ ನನಗೆ ಡ್ಯಾನ್ಸ್ ಅಂತಂದು ನಾವಾಗೇ ಡ್ಯಾನ್ಸ್ ಮಾಡ್ಕೊಳ್ಳೋವಂಥವ್ರಲ್ಲ. ಯಾರು ಇಲ್ಲಿ ಬಂದು ರುಬ್ಬಿದ್ರೇ ನಾವು ಡ್ಯಾನ್ಸ್ ಒಬ್ಬರು ಎದ್ದೇಳ್ತಾನೆ ಒಳಗಿಂದ. ಇಲ್ಲ ಅಂತಂದರೆ ಇಲ್ಲವೇ ಮರ್ತೇ ಹೋಗ್ಬಿಟ್ಟಿರುತ್ತೆ ಡ್ಯಾನ್ಸು. ಸರಿ ಯಾರು ಇವ್ರು ಹೇಳಿದ್ರಲ್ಲ ಹುಡುಗಿ ಅಂತಂದರೆ ಪರವಾಗಿಲ್ಲ, ಏನೋ ಹುಡುಗಿ ಅಂತಂತಂದರೆ ಸ್ವಲ್ಪ ಮೂಮೆಂಟ್ಸ್ ಎಲ್ಲ ಒಂಚೂರು ಆರಾಮಾಗಿ ಹಾಕಿರ್ತಾರೆ ಅಂತ ಅಂದ್ಬಿಟ್ಟು ಆಯಿತು. ಇವ್ರು ಬಂದರು ಮನೆಗೆ ಬಂದುಬಿಟ್ಟು ಸರ್ ನಿಮ್ಗೊಂದು ವೀಡಿಯೋ ಕಳಿಸಿದ್ದೀನಿ ನೋಡಿ ಅಂತಂದರು. ಆಗಲೇ ಇವರು ಒಂದು ವೀಡಿಯೋ ಮಾಡಿದರು ಟಟ ಅಂತ. ಅದು ಹೆಂಗಿದೆ ಅಂದರೆ ಮೊಬೈಲಲ್ಲಿ ನೋಡ್ತಾ ಇದ್ದೀನಿ, ಇವ್ರು ನೋಡ್ತಾ ಇದ್ದೀನಿ, ಇವರೇನಾ ಇವರು ಅಂತ. ನನಗೆ ಸರ್ ನಾನು ನಿಜ ಹೇಳ್ತೀನಿ, ಇದು ನನಗೆ ಕರೆಕ್ಟಾಗಿ ಒಂದು ಇಷ್ಟೋ ಟಚ್ ಮಾಡಬೇಕು ಅಂತಂದ್ರೆ ಒಂದು 3-4 ತಿಂಗಳು ಬೇಕು ನನಗೆ ಅಂತ. ಮೇಲೆ ಅವತ್ತೇನು ರಿಹರ್ಸಲ್ ಮಾಡಲಿಲ್ಲ, ಸುಮ್ಮನೆ ನಾನೇ ನೋಡ್ತೀನಿ. ನಾನು ಅವ್ರಿಗೇನೋ ಒಂದು ಸುಳ್ಳು ಹೇಳಿದೆ, ನಾನು ಫಸ್ಟ್ ಡೇ ರಿಹರ್ಸಲ್ ಮಾಡಲ್ಲ, ನಾನು ಫಸ್ಟ್ ಡೇ ಬರೀ ನೋಡ್ಕೊತೀನಿ. ಇದು ನನ್ನ ಸ್ಟೈಲು ಅಂದೆ. ದೇವರನ್ನೇ ನನ್ನ ಸ್ಟೈಲ್ ಅದಲ್ಲ, ದೇವರನ್ನೇ ನನ್ನ ಸ್ಟೈಲ್ ಅಲ್ಲ. ಫಸ್ಟ್ ಅವ್ರನ್ನ ಕಳಿಸ್ಬೇಕಾಗಿತ್ತು ನಾನು. ಇವತ್ತು ಅಕಸ್ಮಾತ್ ಏನಾದ್ರು ನಾನು ಅವತ್ತು ಮೂವ್ಮೆಂಟ್ ಮಾಡಿಬಿಟ್ಟಿದ್ದಿದ್ರೆ ಇವ್ರು ಆ್ಯಕ್ಚುಲಿ ಭಯ ಬಿದ್ದುಬಿಡ್ತಿದ್ರು. ಯಾಕಂದರೆ ಪಾಪ ಸರ್ ಇದು ನನ್ನ ಮೊದಲನೇ ಸಾಂಗ್ ಸರ್, ಸಖತ್ತಾಗಿ ಮಾಡಬೇಕು ಸರ್ ಅಂತ ಎಲ್ಲ ಬರೋನವ್ರು. ಅಯ್ಯೋ ಪಾಪ ಇವ್ರು ಇಷ್ಟೊಂದು ಪ್ರೀತಿ ಇಟ್ಕೊಂಡ್ಬಿಟ್ಟಿದೆ ಇವಮ್ಮ, ನಾನು ಬರೀ ಕೆಟ್ಟದಾಗ ಡ್ಯಾನ್ಸ್ ಮಾಡಿಬಿಟ್ರೆ ಪಾಪ ಹೋಯ್ತು ಗುರು ಇದು ಅಂತ ಅಂದ್ಕೊಂಡ್ಬಿಡ್ತಾರೆ ಅಂತ ಅವ್ರನ್ನ ಕಳಿಸ್ದೆ ನಾನು. ನೀವು ಸುಮ್ಮನೆ ನೋಡಿ ನನ್ನ ಮೂಮೆಂಟ್ ಎಲ್ಲ ನೋಡಿ ನೀವು, ಅದೆಲ್ಲ ಒರಿಜಿನಲ್ ಮೂಮೆಂಟು. ನಾನು ಇದೇ ಒರಿಜಿನಲ್ ಮೂಮೆಂಟ್ ಏನೋ ಅಂತ ನಿಮಗೆಲ್ಲರೂ ಅನ್ನಿಸ್ತಾ ಇರಲಿ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ. ಇವರು ಒಂದು ವೀಡಿಯೋ ಬಿಟ್ಟರು, ಮುಂದ್ಗಡೆ ಇವರು ಡ್ಯಾನ್ಸ್ ಮಾಡ್ತಾವ್ರೆ, ಹಿಂದ್ಗಡೆ ನಾನು ಮಾಡ್ತಾಯಿದ್ದೀನಿ. ಅದು ನೀವೇ ಯೂಟ್ಯೂಬಲ್ಲಿ ಆಗಿದ್ರಿ ಅಂತ ಕಾಣಿಸುತ್ತೆ. ನಾನು ಸುಮಾರು ಇದ್ರಲ್ಲಿ ಕಮೆಂಟಲ್ಲಿ ನೋಡ್ತಾ ಇದ್ದೀನಿ ನಾನು. ಅದು ಯಾವುದು ಆದರ್ಶಿನಿ ಕರೆಕ್ಟ್ ಹಿಂದ್ಗಡೆ ಆಗ್ತದೆ. ಯಾರೊಬ್ಬರು ಕಮೆಂಟ್, ಫಸ್ಟ್ ಕಮೆಂಟೆ ಕೊರಿಯೋಗ್ರಾಫರ್ ರಾಕ್ಸ್ ಶರಣ್ ಶಾಕ್ಸ್ ಅಂತ. ಇದು ಬೇಕಾಗಿತ್ತ ನನಗೆ? ಅಲ್ಲಿ ತನಕ ಬೆಸ್ಟ್ ಡ್ಯಾನ್ಸರ್ ನಾನು, ಸಾಕಾತ್ತು ಡ್ಯಾನ್ಸರು ಅಂತಿತ್ತು. ಇವಮ್ಮ ಅದನ್ನು ಹಾಕಿದ್ರು ರೀ ವಿಡಿಯೋ. ಅವಾಗ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಅದು ನಿಜವಾದ ಮೂಮೆಂಟು, ಹಂಗೆ ಮಾಡಬೇಕಾಗಿತ್ತು ನಾನು. ಶರಣ್ ಶಾಕ್ಸ್ ಭಾಳ ಚೆಂದ, ತುಂಬ ಒಳ್ಳೆಯ ಕನ್ನಡ ಚಿತ್ರರಂಗಕ್ಕೆ ಮುಂಬರುವ ದಿವಸಗಳಲ್ಲಿ ಒಂದು ಅಸೆಟ್ ಆಗುವಂಥ ಕೊರಿಯೋಗ್ರಾಫರ್ ಇವತ್ತು ಈ ಚಿತ್ರದ ಮುಖಾಂತರ ಬರ್ತಾ ಇದ್ದಾರೆ ಅಂತ ಅನ್ನೋದಾದರೆ, ಚೂಮಂತರ ನೆನೆಸ್ಕೊಳ್ಳಿಕ್ಕೆ ನಾವು ಇನ್ನೂ 10 ವರ್ಷ ನೆನೆಸ್ಕೊಳ್ಳಿಕ್ಕೆ ಹಲವಾರು ಕಾರಣಗಳು. ಏನಕ್ಕೆ ಅಂತಂದರೆ ಈ ಥರದವರೆಲ್ಲ ನಮ್ಮ ಜೊತೆಯಲ್ಲಿ ಇರುವಂಥದ್ದು. ಆಮೇಲೆ ನಮ್ರತ ಅವರು ಭಾಳ ಪ್ರೀತಿಯಿಂದ ಒಂದು ಸ್ಪೆಷಲ್ ಅಪಿಯರೆನ್ಸ್ ಅಂದರೂ ತಪ್ಪಾಗಲ್ಲ. ಅವರು ಪ್ರೀತಿಯಿಂದ ಈ ಸಿನಿಮಾದ ಒಂದು ಬಹಳ ಅಮೂಲ್ಯವಾದಂಥ ಒಂದು ಭಾಗ ಆಗಿದ್ದಾರೆ. ತುಂಬ ಥ್ಯಾಂಕ್ಸ್, ನೀವು ನಮ್ಮ ಜೊತೆಯಲ್ಲಿರುವಂಥದ್ದು. ಈಗ ನಾನು ನಿಮ್ಮನ್ನು ಕಂಗ್ರ್ಯಾಚುಲೇಟ್ ಮಾಡಲ್ಲ, ಯಾಕೆ ಗೊತ್ತಾ, ಈಗ ನಾವು ಈ ಭಾಗದವ್ರು, ಯಾಕಂದರೆ ಯು ಆರ್ ನೌ ಎ ಪಾರ್ಟ್ ಆಫ್ ದಿಸ್ ಫಿಲಮ್. ನಾನು ಇವಾಗ ಕಂಗ್ರ್ಯಾಚುಲೇಟ್ ಮಾಡಲ್ಲ ನಿಮ್ಮನ್ನು, ನೀವು ನನಗೆ ಕಂಗ್ರ್ಯಾಚುಲೇಟ್ ಮಾಡೋಂಗಿಲ್ಲ. ಮುಂಬರುವ ದಿವಸಗಳಲ್ಲಿ ಅವರ ಪೊಟೆನ್ಷಿಯಲ್ಗೆ, ಅವ್ರಿಗಿರುವಂಥ ಟ್ಯಾಲೆಂಟ್ಗೆ, ಅವರು ಡಿಸರ್ವಿಂಗ್ ಇದಕ್ಕೆ ಖಂಡಿತವಾಗ್ಲೂ ಮುಂಬರುವ ದಿವಸಗಳಲ್ಲಿ ದೊಡ್ಡ ಪಾತ್ರಗಳು ಮಾಡುವಂಥ, ನಾವಿಬ್ಬರ ಜೊತೆಯಲ್ಲಿ ಮಾಡುವಂಥ ಒಂದು ಅವಕಾಶ ನನಗೂ ಸಿಕ್ಕಲಿ ಅಂತ ಹೇಳ್ತೀನಿ. ಮೇಘನ ಅವ್ರ ಬಗ್ಗೆ ನಾನು ಇನ್ನೇನು ಜಾಸ್ತಿ ಮಾತಾಡೋಂಗಿಲ್ಲ, ಎಲ್ಲ ಮಾತಾಡ್ಬಿಡ್ತೀನಿ. ಅವರು ಅಷ್ಟೇ ಬೇಡ ಅಂತ ಇದ್ದಾರೆ ಅವರು. ಅವಿನಾಶ್ ಅವರು ಖಂಡಿತ ನಾನು ನಿಜಕ್ಕೂ ಹೇಳ್ತೀನಿ, ಅವಿನಾಶ್ ಅವರ ಬತ್ತಳಿಕೆಯಲ್ಲಿ ಎಂತೆಂಥ ಅಸ್ತ್ರಗಳಿದೆ ಅಂತನ್ನೋವಂಥದ್ದು ಒಬ್ಬ ಮ್ಯೂಸಿಕ್ನವನಾಗಿ ನಾನೇ ಕಾಯ್ತಾ ಇದ್ದೀನಿ. ಯಾಕಂತಂದರೆ ಅವ್ರಿಗೆ ಗೊತ್ತು ನನಗೆ, ಅವ್ರಿಗಿದ್ದಂಥ ಚಾಲೆಂಜಸ್ ಈ ಸಿನಿಮಾದಲ್ಲಿ. ಚಿಕ್ಕದೊಂದು ಅವಕಾಶ ಸಿಕ್ಕರೂ ಕೂಡ ಅಲ್ಲಿ ಅವ್ರದ್ದೇನೋ ಒಂದು ಸ್ಟ್ಯಾಂಪನ್ನ ಒತ್ತುತ್ತಾರೆ. ಯಾಕಂತಂದರೆ ಅವರಿಗೆ ಇರುವಂಥ ಅಷ್ಟು ಸಂಗ್ರಹ, ಮ್ಯೂಸಿಕ್ಕಿನ ವಿಚಾರದಲ್ಲಿ ಸಂಗ್ರಹ. ಖಂಡಿತವಾಗಲೂ ಸರ್ ಈ ಸಿನಿಮಾದ ಮುಖಾಂತರ ಮುಂದಿನ ವರ್ಷಗಳಲ್ಲಿ ನಮ್ಮ ಕೈಗೂ ಸಿಗಲಾರ್ದಷ್ಟು ಬ್ಯುಸಿ ಆಗಲಿ ಅವಿನಾಶ್ ಅನ್ನೋವಂಥದ್ದು ನನ್ನ ಆಶಯ. ಮತ್ತು ನವನೀತ್ ಅವ್ರಿಗೆ ಏನು ಹೇಳಿ ನೋಡಿ, ನವನೀತ್ ಅವರು ಎಷ್ಟು ಟ್ವಿಸ್ಟ್ಗಳು ಮತ್ತು ಸಿನಿಮಾದಲ್ಲಿ ಸರ್ಪ್ರೈಸಸ್ ಇಡ್ತಾರೆ ಅಂತಂತಂದರೆ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಈ ಸಾಂಗ್ ರಿಲೀಸ್ ನನಗೆ ಅಂತ.
ಸರ್ ಒಂದು ಚಿಟ್ ಚಾಟ್ ಸಾರ್ ಅಂತ ಕರ್ಕೊಂಬಂದ್ರು ನನಗೆ. ಇಲ್ಲಿ ನೋಡಿದ್ರೆ ಇಲ್ಲೇನೋ ಓಡ್ತಾ ಇತ್ತಲ್ರಿ ಅಂತಂತಂದೆ. ಅದೇ ಸರ್ ಒಂದು ಲಾಸ್ಟ್ ಮೂಮೆಂಟು ಏನೋ ಇದು ಟ್ವಿಸ್ಟ್ ಅಂತಂದ್ರು. ನನಗೆ ನೋಡಿ ಯಾವ ರೇಂಜ್ ಎಲ್ಲಿ ತನಕ ಟ್ವಿಸ್ಟ್ ಇರ್ತಾವ್ರೆ ನನಗೆ ಗೊತ್ತಿಲ್ಲ ನನಗೆ. ಅವ್ರ ಸ್ಕ್ರಿಪ್ಟಲ್ಲಿ ಮಾತ್ರ ಟ್ವಿಸ್ಟ್ ಅಂದ್ಕೊಂಡೆ. ಭಯಾನಕ ಇದು. ಫಾರ್ ದಿ ಫಸ್ಟ್ ಟೈಮ್ ಬೇರೆ ಡ್ರೆಸ್ಸಲ್ಲಿದ್ದೀನಿ ನಾನು. ಬೇರೆ ಡ್ರೆಸ್ಸಲ್ಲಿದ್ದೀನಿ. ಅದು ಟ್ವಿಸ್ಟ್ ಅವ್ರಿಗೆ. ಯಾಕಂದರೆ ಇದನ್ನು ಅವ್ರಿಗೆ ಹೇಳೋಕ್ಕೆ ಬಿಟ್ಟಿಲ್ಲ ನಾನು. ಸರ್ ಅದೇ ಆ ಚೂಮಂತ ಟಿ ಶರ್ಟ್ ಅಂತಾರೆ ಅಂದ್ಬಿಟ್ಟು ಯಾಕೋ ಮನೆಗೂ ಸರ್ ಇಲ್ಲ ನಾನು ಅದಂತ ಹಂಗೆ ಇಟ್ಟಿದ್ದೀನಿ. ನವನೀತ್ ಅವರು ಮಲ್ಟಿ ಟ್ಯಾಲೆಂಟೆಡ್ ಅಂತಂದರೆ ತಪ್ಪಾಗಲ್ಲ. ಇವತ್ತು ಇನ್ನೊಂದು ಟ್ಯಾಲೆಂಟ್ ಅವ್ರದ್ದು ಗೊತ್ತಾಗಿದ್ದು ನನಗೇನು ಅಂತಂದರೆ, ಈ ಸಿನಿಮಾದಲ್ಲಿ ಅವ್ರು ಹಾಡಾಡಿದ್ದಾರೆ ಅಂತ. ನನಗೆ ಯಾವ್ಯಾವ ವಿಚಾರಕ್ಕೆ ನನ್ನ ಹೊಟ್ಟೆ ಮೇಲೆ ಕಲ್ಲಾಗ್ತಾರೆ ಅಂತ ಗೊತ್ತಿಲ್ಲ ನನಗೆ. ಅಷ್ಟು ಅಲ್ಲೇ ಇಲ್ಲಿ ಆಡ್ಕೊಂಡೇನೋ ಇದ್ವಿ. ನಾನೇ ಆಡಿದ್ದೀನಿ ಸರ್ ಅಂತಾರೆ. ನಿಜ ಹೇಳ್ತೀನಿ, ತಮಾಷೆಗೆ ಹೇಳ್ತೀನಿ ಕೇಳಿ. ನಾವು ಯೂಶಲಿ ಒಂದು ಅಗ್ರಿಮೆಂಟಲ್ಲಿ ನಮ್ದು ಏನಿರುತ್ತೆ ಅಂತಂದರೆ, ಅಂದರೆ ಪೇಮೆಂಟಿನ ವಿಚಾರಕ್ಕೆ, ಅಂದರೆ ರೆಗ್ಯುಲರ್ ಇದರಲ್ಲಿ ಪೇಮೆಂಟಿನ ವಿಚಾರಕ್ಕೆ ಏನಿರುತ್ತೆ ಅಂದರೆ, ಡಬ್ಬಿಂಗ್ ಟೈಮಲ್ಲಿ ಡಬ್ಬಿಂಗಿಂತ ಮುಂಚೆ ಒಂದು ಪೇಮೆಂಟ್ ಇರುತ್ತೆ ಅಂತ. ಇವ್ರು ಇದಾರಲ್ಲ, ಎಲ್ಲರ ವಾಯ್ಸು ಅವರೇ ಮಾತಾಡ್ತಾರೆ. ಎಲ್ಲರ ವಾಯ್ಸು ಅವರೇ ಮಾತಾಡಿದ್ದಾರೆ. ಇನ್ನೂ ಈ ಪಿಕ್ಚರಲ್ಲಿ ಯಾರ್ಯಾರು ವಾಯ್ಸ್ ಮಾತಾಡಿದ್ದಾರೆ ಅಂತ ಅನ್ನೋವಂಥದ್ದು ನಾನು ನಿಧಾನಕ್ಕೆ ಆಮೇಲೆ ಹೇಳ್ತೀನಿ. ಅದಕ್ಕೆ ನಾನೇ ಅಂದ್ಕೊಂಡೆ, ಸರ್ ಇನ್ಮೇಲೆ ಅಗ್ರಿಮೆಂಟು ಡಬ್ಬಿಂಗಿಗಲ್ಲ, ಶೂಟಿಂಗ್ ಟೈಮಿಗೆ ಮುಗಿಲಿ. ಇವ್ರ ಟ್ಯಾಲೆಂಟು ನನ್ನನ್ನು ಭಾಳ ಜಾಗೃತವಾಗಿ ಮಾಡಿರೋವಂಥದ್ದು. ನನಗೂ ನನ್ನ ವಾಯ್ಸನ್ನು ಅವರೇ ಮಾತಾಡೋದು. ಅಂದರೆ ಫೈನಲ್ ಅಲ್ಲ, ಅದು ಡಬ್ಬಿಂಗಿನ ಹಂತದಲ್ಲಿ ನಾನು ಡಬ್ಬಿಂಗ್ ಮಾಡೋ ಟೈಮಲ್ಲಿ ಈ ನನ್ನ ಥರನೇ ಇದೆಲ್ಲಪ್ಪ, ಸೇಮ್ ಇದು ನನ್ನ ಇಂಟೋನೇಷನ್ನು, ನಂದು ಟೂನು ಎಲ್ಲ ನಂದೇ ಇದೆ. ಹೆಚ್ಚು ಕಮ್ಮಿ ಒಂದು 40-50% ಎ ಐ ಮಾಡೋದು ಸರ್. ಅಂದರೆ ಲೈಕ್ ಟೆಕ್ನಾಲಜಿ, ಅದರಿಂದ ನೀವಿದ್ದೀರ ಫೀಲ್ ಇರಲಿ ಅಂತ. ಎ ಐ ನೀವು ಅಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ನೀವು ಫ್ಲ್ಯಾಟಾಗಿ ಮಾತಾಡಿದ್ರೆ ಬರಲ್ಲ. ನೀವು ಒಂಚೂರು ಆ ಇಂಟೋನೇಷನ್ಸ್ ಎಲ್ಲ. ಸೊ ಒಳ್ಳೇದಾಗಲಿ. ಅವರ ಇನ್ನೊಂದಿಷ್ಟು ಟ್ಯಾಲೆಂಟು ಹೊರಗಡೆ ಬರಲಿ. ಏನಂತಂದರೆ, ಸಚ್ ವಂಡರ್ಫುಲ್ ಪರ್ಸನ್ ಟು ವರ್ಕ್. ಇವತ್ತು ನನಗೆ ಈ ಸಿನಿಮಾದ ನಿಜವಾದ ದೊಡ್ಡ ಶಕ್ತಿ ಅಂತ ನಾವು ಹಿಂದುಗಡೆ ನೋಡಿ, ಅವ್ರು ಎಲ್ಲೂ ಮುಂದೆ ಬರಲ್ಲ ಅವರು ಅಂತ ಯಾರು ಇದ್ದಾರೆ ಅಂತ ಅನ್ನೋದಾದರೆ, ಇಟ್ ಈಸ್ ಓನ್ ಆ್ಯಂಡ್ ಓನ್ಲಿ ನವನೀತ್ ಅವರು. ಯಾಕಂತಂದರೆ ಬರೀ ಕ್ಯಾಮ್ರಾದ ಮುಂದೆ ಮಾತ್ರ ಅಲ್ಲ ರೀ, ನನ್ನ ಜೊತೆಯಲ್ಲಿ ನನ್ನ ಆಫೀಸಿನಲ್ಲಿ ಅವ್ರು ಕಳೆದಂಥ ಮೀಟಿಂಗ್ಗಳಿದೆಯಲ್ಲ, ಬರೀ ಸಿನಿಮಾಗೆ ಅಂದರೆ ಬರೀ ಶೂಟಿಂಗ್ದು ಡೈರೆಕ್ಷನ್ದು ಮಾತ್ರ ಅಲ್ಲ, ಪ್ರತಿ ಹಂತದಲ್ಲೂ ಕೂಡ ನಾನು ನವನೀತ್ ಏನ್ರಿ ನವನೀತ್ ನೀವು ಇಷ್ಟು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ನಿಮ್ಮ ಇದ್ರ ಮೇಲೆ ಹಾಕ್ಕೊಂಡಿದ್ದೀರಲ್ಲ ಅಂತ ಅನ್ನುವಂಥದ್ದು. ಅದು ಅವ್ರ ಕೆಲಸದ ಮೇಲೆ ಇರೋವಂಥ ಪ್ರೀತಿ, ಈ ಸಿನಿಮಾ ಮೇಲೆ ಇರೋವಂಥ ಪ್ರೀತಿ. ಚೂಮಂತರ್ ಬೇರೆ, ನವನೀತ್ ಬೇರೆ ಅಂತ ಅನಿಸ್ತಾ ಇಲ್ಲ ನನಗೆ. ಚೂಮಂತರು ಒಂದೇ, ನವನೀತ್ ಅವರನ್ನು ಒಂದೇ. ನಾನು ಅವೆರಡೂ ಬೇರೆ ಬೇರೆ ಅಂತ ಅನ್ನಿಸ್ಲಿಲ್ಲ. ಎಲ್ಲಿ ತನಕ ನನಗೆ ಚೂಮಂತರ್ ಅನ್ನೋವಂಥದ್ದು ನನ್ನ ತಲೆಯಲ್ಲಿ ಇರುತ್ತೋ, ಅದ್ರ ಪಕ್ಕದಲ್ಲಿ ಇಮಿಡಿಯೇಟಾಗಿ ಬರುವಂಥ ಇನ್ನೊಂದು ಹೆಸರು ನವನೀತ್ ಅವರು. ಅವ್ರಿಗೆ ಸೇರಬೇಕಾಗಿರುವಂಥದ್ದು. ಮತ್ತು ಎಲ್ಲರೂ ನಿಜ, ಅದು ನಿಜ. ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ, ವಾಯ್ಸ್ ನೋಟು ಬಿಟ್ಟಿದ್ದೀನಿ ನಿನ್ನೆ, ಹೌದಲ್ವಾ ಸರ್? ಅದಕ್ಕೆ ಸುಮ್ಮನೆ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತ ಹೇಳಲ್ಲ ನವನೀತ್. ಏನಕ್ಕೆ ಆ ಹೆಸರು ಎಲ್ಲೋ ನೋಡಿ, ಎಲ್ಲಿಂದನೋ ಬಂದಿರೋವಂಥದ್ದು, ಎಷ್ಟು ಹಿಂದಿಂದ ಬಂದಿರೋವಂಥದ್ದು ಅದು ಕ್ಯಾಪ್ಟನ್ ಆಫ್ ದಿ ಶಿಪ್ ಅನ್ನೋವಂಥದ್ದು. ಸುಮ್ಮನೆ ಬರೋಲ್ಲ. ಆ ಜವಾಬ್ದಾರಿ ತಗೊಳ್ಳೋ ಅಂಥ ಶಕ್ತಿ ಆ ಶೋಲ್ಡರ್ಸ್ ಮೇಲೆ ಇದ್ದಿದ್ದಕ್ಕೇ ಆ ಥರದ್ದೊಂದು ಹೆಸರು ಬಂದಿರುತ್ತೆ. ಸೊ ಆ ಒಂದು ಕ್ಯಾಪನ್ನು ಭಾಳ ಚಂದವಾಗಿರುವಂಥ, ಶಕ್ತಿಯುತವಾಗಿರುವಂಥ ಒಬ್ಬ ನಿರ್ದೇಶಕರಿಗೆ ಸಿಕ್ಕಿದೆ ಅಂತ ಅನ್ನುವಂಥದ್ದು ನಮ್ಮ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು 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 ಹೊಸ ಟ್ಯಾಲೆಂಟೆಡ್ ಡೈರೆಕ್ಟರ್ ನಮಗೆ ಸಿಕ್ಕಿದ್ದಾರೆ ಅನ್ನುವಂಥದ್ದು. ಈ ಸಿನಿಮಾದ ಹೀರೋ ಆಗಿ ಮಾತ್ರ ಮಾತಾಡ್ತಾ ಇಲ್ಲ, ಚಿತ್ರರಂಗದ ಒಬ್ಬ ಕಲಾವಿದನಾಗಿ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಈ ಒಂದು ಸಕ್ಸಸ್ಸನ್ನು ತಂದುಕೊಟ್ಟ ತಮ್ಮಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಬಂದಿರುವಂಥದ್ದು. ಮತ್ತೊಮ್ಮೆ ಥ್ಯಾಂಕ್ಸ್. ಒಳ್ಳೆಯದಾಗಿ ಥ್ಯಾಂಕ್ಸ್. ನೀವು ಕ್ವಶನ್ಸ್ ಏನಾದರೂ ಕೇಳ್ಬೋದು? ಮೋಕ್ಷ, ನೀನು ಫಸ್ಟು ಏನೋ ಮುಖ ಅಂಟಿಟ್ಕೊಂಡಿದ್ದೆ ಆಗ್ಲಿಂದ. ನಮ್ಮ ಸಿನಿಮಾದ ದೇವನೇ ಕಳಕಳೆಯಿಂದ ಇದೆ. ನನ್ನ ಮಗ ನೀನು ಮುಖ ನೋಡೋಕ್ಕಾಗ್ತಿದ್ದಾರೆ. ಫಸ್ಟು ಹೇಳ್ತೀನಿ ನಾನು, ನನಗೆ ಅಂತಲ್ಲ, ಅಂದರೆ ನಾಯಕ ನಟರಿಗೆ ಅಂತಲೇ ಅಲ್ಲ, ಪ್ರತಿಯೊಬ್ಬರು ಕಲಾವಿದರಿಗೂ, ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ ಕೂಡ ಸಕ್ಸಸ್ ಅನ್ನುವಂಥದ್ದು ಇಂಪಾರ್ಟೆಂಟು ಮತ್ತು ಇನ್ನೆವಿಟಬಲ್, ಭಾಳ ಅನಿವಾರ್ಯನೂ ಹೌದು ಸರ್. ನಮಗೆ ಹೆಂಗಿರುತ್ತೆ ಅಂತಂದರೆ, ಎಂಥ ಬ್ರೀದರ್ ಅಂತಂದರೆ, ದೇವ್ರಿಗೆಲ್ಲ ನಾನು ನೆನೆಸ್ಕೊಳ್ತಾ ಇರೋದು ಏನಕ್ಕೆ ಅಂತಂತಂದರೆ,
ಸಕ್ಸಸ್ ಅನ್ನೋವಂಥದ್ದು ಎಷ್ಟು ಅಮೂಲ್ಯವಾದಂಥದ್ದು ಅನ್ನೋದಕ್ಕೆ ಯಾಕಂದರೆ ನನ್ನ ಗ್ರಾಫನು ಹಿಂಗೆ ಏನಿಲ್ಲ ಹಿಂಗೆ ಆಗಿರೋವಂಥದ್ದು ಹಂಗೆ ಬಂದಾಗ ಒಂದು ಭಗವಂತ ಏನೋ ಆ ಥರದ್ದು ಒಂದು ಟೀಮಿನ ಮುಖಾಂತರ ಕೊಡ್ತಾನೆ ಗೊತ್ತಾ, ಅದಕ್ಕೆ ಚಿರಋಣಿ. ಆಮೇಲೆ ಇನ್ನೊಂದು ನನಗೆ ಈ ಸಿನಿಮಾದ ಸಕ್ಸಸ್ಸು ಇನ್ನೂ ಜಾಸ್ತಿ ಇಂಪಾರ್ಟೆಂಟ್ ಏನಕ್ಕೆ ಅಂತ ಹೇಳ್ತೀನಿ. ಇದು ಬೇರೆ ಏನೋ ಟ್ರೈ ಮಾಡಿದ್ದೀನಿ ನಾನಿಲ್ಲಿ. ಇದು ನನ್ನ ರೆಗ್ಯುಲರ್ ಫಾರ್ಮ್ಯಾಟಿನ ಕ್ಯಾರೆಕ್ಟರ್ ಅಲ್ಲ, ರೆಗ್ಯುಲರ್ ಫಾರ್ಮ್ಯಾಟಿನ ಸಿನಿಮಾ ಅಲ್ಲ, ಹಳೆ ಶರಣ್ ಅಲ್ಲ. ಇದು ಈ ಥರದ ಸಿನಿಮಾಗಳು ಚೆನ್ನಾಗಾದಾಗ ನನಗೆ ಒಂದಿಷ್ಟು ಬೇರೆ ಬೇರೆ ಥರದ ಪಾತ್ರಗಳು ಮಾಡೋವಂಥ ಬಾಗಿಲುಗಳು ಓಪನ್ ಆಗುತ್ತೆ. ಇಲ್ಲ ಅಂದರೆ ಸ್ಟ್ರಕ್ಕು ಯಾವುದೋ ಒಂದೇ ಒಂದು ಇದಕ್ಕೆ ನಾವು ಫಿಕ್ಸ್ ಆಗಬೇಕಾಗುತ್ತೆ. ಫಿಕ್ಸ್ ಆದರೆ ನನಗೇನು ತಪ್ಪಿಲ್ಲ. ನಾನೇನೆ ನೋಡ್ತಾ ಇದ್ದೀನಲ್ಲ ಇವತ್ತು ಆಡಿಯನ್ಸಿನ ಸಿನಿಮಾ ನೋಡುವ ವೈಖರಿ ಇದೆ ಗೊತ್ತಾ, ಅವರೇನೆ ಬೇರೆ ಬೇರೆ ಥರ ಸಿನಿಮಾಗಳನ್ನ ಕೇಳ್ತಾ ಇದ್ದಾರೆ. ಸೊ ನಾನೇ ಯಾವುದೋ ಒಂದು ರೆಗ್ಯುಲರ್ ಫಾರ್ಮ್ಯಾಟಿನ ಸಿನಿಮಾನ ಅನೌನ್ಸ್ ಮಾಡಿದೆ, ಫಸ್ಟ್ 2 ಕಮೆಂಟ್ ಬೀಳುತ್ತೆ, ಗುರು ಇದನ್ನು ಬಿಟ್ಟು ಹೊರಗಡೆ ಬರೋಲ್ವಾಗ್ರು ನೀನು ಅಂತ. ಆಯಿತಾ, ಇಲ್ಲಿ ಹೆಂಗೆ ಬರುತ್ತೆ ಗೊತ್ತಾ ಸರ್, ಎಷ್ಟು ಚಾಲೆಂಜಿಂಗ್ ಅಂದರೆ ಸಿನಿಮಾನ ನಾನು ಆಯ್ಕೆ ಮಾಡ್ಕೋಬೇಕಾದ್ರೆ. ಯಾಕಂದರೆ ನನ್ನ ಒಂದು ಜರ್ನಿ ಒಂದು ಥರದಲ್ಲಿ ಭಾಳಷ್ಟು ವರ್ಷಗಳು ಕಳೆದಿದ್ದೀನಿ, 100 ಸಿನಿಮಾಗಳು ಮಾಡಿದ್ದೀನಿ ಒಂದೇ ವೈಖರಿಯಲ್ಲಿ. ಅದನ್ನು ಚೇಂಜ್ ಮಾಡುವಂಥದ್ದು ಇದೆಯಲ್ಲ, ಅದು ಬರೀ ನನ್ನ ಆಸೆ ಆಗಿರಬಾರ್ದು, ಜನಗಳ ಅಪೇಕ್ಷೆನೂ ಆಗಿರಬೇಕು. ಜನಗಳ ಅಪೇಕ್ಷೆ ಯಾವಾಗ ಆಗುತ್ತೆ ಅಂತಂದರೆ ಈ ಥರದ್ದು ನಾನೇನೋ ಕೊಟ್ಟಾಗ, ನಾನು ಈ ಥರದ್ದೇನೋ ಕೊಡಬೇಕು ಅಂತಂತಂದರೆ ಈ ಥರದ್ದೊಬ್ಬರು ನಿರ್ಮಾಪಕರು ನಾನಿದ್ದೀನಿ ಅಂತ ಅನ್ನೋವಂಥದ್ದು. ಸರ್ ಶರಣ್ ಹೊಸದಾಗಿ ಏನೋ ಟ್ರೈ ಮಾಡ್ತಾ ಇದ್ದಾರೆ ಅಂತಂದರೆ ನಾನು ಇದ್ದೀನಿ ಅಂತ ಅನ್ನೋವಂಥದ್ದು. ಈ ಸಿನಿಮಾ ಪ್ಲಾಟನ್ನು ಒಪ್ಕೋಬೇಕಾದ್ರೆ ನಾವು ನನಗೆ ಬೇರೆ ಥರ ಇತ್ತು ಅಂತ ಗೊತ್ತಾಗಿತ್ತು. ಫಸ್ಟ್ ಕೇಳಿದ ಕ್ವಶನ್ನೇ ನಮಗೆ ಓಕೆ, ನಿರ್ಮಾಪಕರೇ ನಿಮ್ಗೆ ಓಕೆನಾ ಅಂದ್ವಿ. ಸರ್ ಇದು ಗುರು ಶಿಷ್ಯರು ಹಿಂದೆ ಆಗಿದ್ದಿದ್ರೆ ನನಗೆ ಗೊತ್ತಿಲ್ಲ ಸರ್, ಆಫ್ಟರ್ ಗುರು ಶಿಷ್ಯರು ನಿಮ್ಮನ್ನು ಈ ಥರ ತೊಗೊತಾ ಇದ್ದಾರೆ, ನನಗೆ ಓಕೆ ಸರ್, ನಾನು ತುಂಬ ಹ್ಯಾಪಿ, ಖಂಡಿತವಾಗ್ಲೂ ಈ ಚೆನ್ನಾಗಿ ತೊಗೊಳ್ತಾರೆ ಸರ್ ಇದನ್ನು ಅಂತ. ಫಸ್ಟು ಸಿನಿಮಾ ಆಗೋಕ್ಕಿಂತ ಮುಂಚೆನೇ ಈ ಥರದ ಒಂದು ಭವಿಷ್ಯ ಇವರು ನೋಡ್ತಿದ್ರು. ಈ ಥರದೊಬ್ಬರು ಬೇಕಾಗುತ್ತೆ ನಮಗೆ, ಈ ಥರದೊಬ್ಬರು ನಿರ್ದೇಶಕರು, ಈ ಥರದೊಬ್ಬರು ನಿರ್ಮಾಪಕರು ಬೇಕಾದಾಗ ಈ ಥರದ್ದು ಶರಣ್ ಬೇರೆ ನೋಡಿ. ನಾನು ಆ್ಯಕ್ಚುಲಿ ನೀವು ಒಂದೊಂದು ಸ್ಟಿಲ್ಲೂ ನೋಡಿದ್ರೆ ನಾನು ಅಲ್ಲವೇ ಅಲ್ಲ ಹಿಂದಿನ ಸಿನಿಮಾದಲ್ಲಿ. ಇದೆಷ್ಟು ಅಮೂಲ್ಯ ಆಗುತ್ತೆ ಅಂತಂದರೆ ನನಗೆ. ಮತ್ತು ಇನ್ನು ಮುಂದೆ ನನ್ನನ್ನು ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತಿರುವಂಥ ರೈಟರ್ಸ್ ಇದ್ದಾರಲ್ಲ, ನಿರ್ದೇಶಕರಿದಾರಲ್ಲ, ಶರಣ್ ಇದಕ್ಕೆ ಸೂಟ್ ಆಗ್ತಾರೆ ಅಂತ ಅನ್ನೋವಂಥದ್ದು. ಎಸ್, ಇನ್ನೊಂದು ಏನೋ ಒಂದಿಷ್ಟು ಥರದ ಪಾತ್ರಗಳು ಮಾಡಬೇಕು ಅಂತ ನನಗೂ ಆಸೆ ಇದೆ. ಇದು ನಾನಾಗೆ ಹುಡ್ಕೊಂಡು ಹೋಗಿದ್ದಲ್ಲ, ನನ್ನ ಹುಡ್ಕೊಂಡು ಬಂದಂಥದ್ದು ಇದು. ಅವಾಗ ಚಕ್ ಅಂತ ಹಿಂಗೆ ತೊಗೊಂಡಾಗ ಇಂಥ ಸಿನಿಮಾ ಗೆಲುವು ಭಾಳ 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 ಇಂಪಾರ್ಟೆಂಟ್ ಆಗುತ್ತೆ ಸರ್. ಸೊ ಇವತ್ತು ಅದಾಗಿದೆ ಅಂತ ಅನ್ನೋದಾದರೆ ಶರಣ್ಣಿಗೆ ಬರೀ ಸಕ್ಸಸ್ ಅಲ್ಲ, ಇದು ಏನಂತ ಹೇಳಿ ಒಂದು 10 ಪಟ್ಟು ಸಕ್ಸಸ್ಸಿನ ಖುಷಿ ನನಗಿರುವಂಥದ್ದು. ತುಂಬಾ ಚೆನ್ನಾಗಿದೆ, ಲೈಕ್ ತುಂಬ ಯೂನಿಕ್ ಆಗಿದೆ. ಒಂದು ಹಾರರ್ ಮೂವಿಗೆ ಒಂದು ಸ್ಟೈಲಿಶ್ ಆಗಿ ಅದು ಮಧ್ಯದಲ್ಲಿ ಬರೋಂಥದ್ದು ನನಗೆ ತುಂಬಾ ಸೆಳೀತು. ಸೊ ವಿ ಪ್ಲ್ಯಾನ್ ದಿಸ್ ಶೂಟ್. ಇದನ್ನು ಒಂದು ಫ್ಯಾನ್ಸ್ಗೆ ಒಂದು ಹುಕ್ ಸ್ಟೆಪ್ ಹಾಕ್ಬಿಟ್ಟು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇರೋರಿಗೆ, ನಮ್ಮ ಕನ್ನಡ ಜನತೆಗೆ ಹೊಸದಾಗಿ ತೋರಿಸ್ಬೇಕು ಅನ್ನೋದು ನಮ್ಮ ಪ್ರಯತ್ನ ಆಗಿತ್ತು. ಸೊ ನಮ್ಮ ತರುಣ್ ಸರಿ ಒಂಚೂರು ಬಜೆಟ್ ಕೊಟ್ಟಿದ್ದೀನಿ, ಬಟ್ ಇಟ್ಸ್ ಓಕೆ, ಇಷ್ಟು ಕೊಟ್ಟಿದ್ದೀರ ಸರ್, ಥ್ಯಾಂಕ್ ಯು ಫಾರ್ ದ್ಯಾಟ್. ಹೋಪ್ ನಿಮ್ಗೆಲ್ಲರಿಗೂ ಸಾಂಗ್ ಇಷ್ಟ ಆಗಿದೆ. ತುಂಬ ಕಮ್ಮಿ ಟೈಮಲ್ಲಿ ಪ್ಲ್ಯಾನ್ ಮಾಡಿರೋಂಥ ಸಾಂಗು. ಸೊ ನೆಕ್ಸ್ಟ್ ಟೈಮ್ ನಾನು ಮೈಕ್ ಕೊಡ್ದಲ್ಲೇ ಸರ್ ಡ್ಯಾನ್ಸ್ ಮಾಡೋಕ್ಕೆ ಚಾನ್ಸ್ ಕೊಡಿ, ಯಾವಾಗಲೂ ಮಾತಾಡ್ತೀನಿ ನಾನು. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಒಂದು ಎಕ್ಸ್ಪೆಷಲಿ ಅವ್ರ ಸ್ವೀಟೆಸ್ಟ್ ಶರಣ್ ಸರ್ ಇದ್ದಾರೆ. ಈ ಆಲ್ವೇಸ್ ಇವತ್ತಿಗೂ ಒಂದು ಥ್ಯಾಂಕ್ ಯು ಸರ್ ಫಾರ್ ಕಮಿಂಗ್. ಸೊ ಅಷ್ಟೇ, ಈಗ ನನಗೆ ಜಾಸ್ತಿ ಹೇಳಲಿಕ್ಕೆ ಏನಿಲ್ಲ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಸ್ಪೆಷಲ್ ನಮ್ಮ ಅನೂಪ್ ಸರ್ ಅಸಿಸ್ಟೆಂಟ್ ಇದ್ದಾರೆ, ಅವರು ನನ್ನ ಜೊತೆ ಕೆಲಸ ಮಾಡಿದ್ರು, ಈಸ್ ಅ DOP. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ನವೀನ್ ಸರ್, ಲಾಸ್ಟ್ ಟೈಮ್ ನಿಮ್ಮ ಹೆಸರು ನಾನು ಮಿಸ್ ಮಾಡಿಬಿಟ್ಟಿದ್ದೆ ಸಕ್ಸಸ್ ಮೀಟಲ್ಲಿ. ಯು ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್ ಸರ್. ಆ್ಯಕ್ಚುಲಿ ಏನೋ ಪ್ರೆಷರಲ್ಲಿ ನಾನು ಎಮೋಷ್ನಲ್ ಆಗಿ ಆಗಲೇಬೇಕು ಸರ್. ನೆಕ್ಸ್ಟ್ ಸಾಂಗ್ಸ್ ನಾನು ಎಷ್ಟೇ ಮಾಡಿದ್ರು ಚೂಮಂತರ್ ನನಗೆ ಇಟ್ ಹೋಲ್ಡ್ ಸ್ಪೆಷಲ್ ಪ್ಲೇಸ್ ಇನ್ ಮೈ ಹಾರ್ಟ್. ಫಸ್ಟ್ ಸಾಂಗು ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ಕೊಂಡು ಮಾಡಿರೋಂಥ ಸಾಂಗ್ ಅಂತ. ಸೊ ಯಾವಾಗಲೂ ಅದು ಸ್ಪೆಷಲ್ ಆಗೇ ಇರುತ್ತೆ ನನಗೆ. ಆ್ಯಂಡ್ ಯಸ್ ಸರ್, ನೀವು ತುಂಬ ಮೂವಿ ವಾಸ್ ಎಕ್ಸ್ಟ್ರಾರ್ಡಿನರಿ, ನಾವು ಟೆಲ್ಲಿಂಗ್. ಆ್ಯಂಡ್ ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಸಿನಿಮಾ ನೋಡಿದವರೆಲ್ಲ ನನಗೆ ಹೇಳಿರೋದು ಒಂದೇ, ಹಾಲಿವುಡ್ ಮೂವಿ ಥರನೇ ಇದೆ. ಎಸ್ಪೆಷಲಿ ದ ವಿಜುವಲ್ಸ್ ಆಗಿರ್ಬೋದು ಆ್ಯಂಡ್ ಆರ್ಟಿಸ್ಟ್ಗಳ ಎಲ್ಲರ ಪರ್ಫಾರ್ಮೆನ್ಸ್, ಶರಣ್ ಸರ್ ಆಗಿರ್ಬೋದು, ಅದಿತಿ ಅವ್ರದ್ದಾಗಿರ್ಬೋದು, ಮೇಘನಾ ಅವ್ರದ್ದಾಗಿರ್ಬೋದು, ಪ್ರಭು ಅವ್ರದ್ದಾಗಿರ್ಬೋದು, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಅಂತಲೇ ಹೇಳಿದ್ದು ನನಗೆ ಎಲ್ಲರೂ. ಆ್ಯಂಡ್ ಐ ಆಮ್ ಎಟರ್ನಲಿ ಗ್ರೇಟ್
ಗ್ರೇಟ್ಫುಲ್ ಇಂಥ ಒಂದು ತಂಡದ ಜೊತೆ ಹಾಗೆ ಸಿನಿಮಾದ ಜೊತೆ ನಾನು ಒಂದು ಪ್ರಮೋಷನಲ್ ಸಾಂಗ್ ಮೂಲಕ ಅಸೋಸಿಯೇಟ್ ಆಗಿದ್ದೀನಿ. ಆ್ಯಂಡ್ ಮೊದಲನೇ ಬಾರಿಗೆ ನನಗನ್ಸೋ ಪ್ರಕಾರ ಕನ್ನಡದಲ್ಲಿ ಈ ಥರದೊಂದು ಪ್ರಯತ್ನ ನಡೀತಾ ಇರೋದು. ಸೊ ನನ್ನನ್ನು ಇದೊಂದಕ್ಕೆ ಚೂಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ತರುಣ್ ಸರ್ ಆ್ಯಂಡ್ ಥ್ಯಾಂಕ್ ಯು ಹೋಲ್ ಟೀಮ್ಗೆ. ಆ್ಯಂಡ್ ದರ್ಶಿನಿ ಕೊರಿಯೋಗ್ರಾಫರ್ ಅಂದಾಗ ನನಗೆ ಭಯ ಇತ್ತು, ಬಿಕಾಸ್ ಅವರು ಒಂದು ಬೀಟು ಬಿಡಲ್ಲ, ಆ ಥರ ಡ್ಯಾನ್ಸ್ ಮಾಡಿಸ್ತಾರೆ. ಬಟ್ ಥ್ಯಾಂಕ್ಫುಲಿ ಶಿ ವಾಸ್ ವೆರಿ ಸ್ವೀಟ್ ಆ್ಯಂಡ್ ತುಂಬ ಚೆನ್ನಾಗಿ ನಮಗೆ ಕೊಟ್ಟಿರೋಂಥ ಟೈಮಲ್ಲಿ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ವಿ. ಆ್ಯಂಡ್ ಥ್ಯಾಂಕ್ ಯು, ಇಡೀ ತಂಡಕ್ಕೆ ಥ್ಯಾಂಕ್ ಯು ಟು ಚೂಸ್ ಮೀ ಫಾರ್ ದಿಸ್. ನೀವು ಯಾವಾಗ ಸಿನಿಮಾ ನೋಡ್ತೀರಾ? ಸರ್ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕಳಿಸಿದ್ದೀನಿ. ನನಗೆ ಇವತ್ತು ಶೂಟ್ ಇರಲಿಲ್ಲ, ಇವತ್ತು ನೋಡೋಣ ಅಂದ್ಕೊಂಡಿದ್ದೆ, ಬಟ್ ಈ ಮೀಟಿಗೆ ಬಂದಿದ್ದೀನಿ, ಮುಗಿಸಿದ ತಕ್ಷಣ ಅನ್ಕೊಂಡು. ದರ್ಶಿನಿ, ಪ್ರತಿ ನಿನಗೆ ಸೆಟ್ ಕೊಟ್ಟಿದ್ದೀನಿ, ಒಳ್ಳೆ ಡಾನ್ಸರ್ನ ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟು ಒಂದು ಸಾಂಗ್ ಮಾಡಿದ್ದೀನಿ. ನೀನು ಹಿಂಗೂ ಮಾಡಿ ಪ್ರೂವ್ ಮಾಡಬೇಕು, ಯಾರೇ ವರ್ಸಟೈಲ್ ಕೊರಿಯೋಗ್ರಾಫರ್, ಏನೂ ಇಲ್ಲ ಅಂದರು, ಕ್ಯಾಮ್ರಾ ಇಲ್ಲ ಅಂದರೂ ಕೊರಿಯೋಗ್ರಫಿ ಮಾಡ್ತೀನಿ ಅಂತ ಪ್ರೂವ್ ಮಾಡಬೇಕು ಅಂದರು ಅವರು. ಬಟ್ ಆ್ಯಕ್ಚುಲಿ ನಾನು ಈ ಥರ ಕೆಲಸ ಮಾಡಬೇಕಾದಾಗ ತುಂಬ ಕ್ರಿಯೇಟಿವ್ ಥಾಟ್ಸ್ ಬಂತು. ಕೆಲವೊಂದು ಶಾರ್ಟಲ್ಲಿ ಫೋರ್ಗ್ರೌಂಡಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಐ ಯೂಸ್ಡ್ ನಮ್ರತಾಸ್ ಹೀಲ್ ಸ್ಲಿಪ್ಪರ್ಸ್ನ ಯೂಸ್ ಮಾಡಿಬಿಟ್ಟು ಐ ಕ್ರಿಯೇಟೆಡ್ ಸಮಥಿಂಗ್. ಸೊ ಥ್ಯಾಂಕ್ ಯು ಸರ್, ತುಂಬ ಕ್ರಿಯೇಟಿವಿಟಿ ಆಚೆ ತಂದರೆ. ಒಂದು ಈ ಹಾಡ್ ಬಗ್ಗೆ ಒಂದು ಸಣ್ಣ ಹೇಳಬೇಕಂದ್ರೆ ಆ್ಯಕ್ಚುಲಿ ತುಂಬ ಕ್ರೆಡಿಟು ನಮ್ಮ ಡೈರೆಕ್ಟ್ರಿಗೆ ಹೋಗುತ್ತೆ, ನವನೀತ್ ಸರ್ಗೆ. ಆ್ಯಕ್ಚುಲಿ ಪ್ಲ್ಯಾನಲ್ಲೇ ಇದ್ದಿಲ್ಲ, ಈ ಸೀನ್ ಮೇಲೆ ಏನು ಆಗ್ಬೋದು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ಥಿಂಕ್ ಮಾಡ್ತಾ ಇದ್ವಿ. ಸೊ ವಿ ಆರ್ ಗೋಯಿಂಗ್ ವೆರಿ ಜಾಝಿ ಹೋಗೋಣ ಸರ್, ಲೆಟ್ಸ್ ಗೋ ವೆಸ್ಟರ್ನ್. ರೂಮ್ ಚೆನ್ನಾಗಿದೆ, ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ, ಕ್ಯಾಪ್ಚರ್ ಎಲ್ಲ ತುಂಬ ಚೆನ್ನಾಗಿದೆ. ಇಟ್ ಮೈಟ್ ಮೇಕ್ ಸೆನ್ಸ್ ರಾದರ್ ದನ್ ಗೋಯಿಂಗ್ ವೆರಿ ಯೂಶ್ವಲ್ ವೇ ಅಂತ ಥಿಂಕ್ ಮಾಡಿದ್ವಿ. ಸರ್ ಫುಲ್ ಸರ್ಚು, ಬೋರ್ ಆಗಬಾರ್ದು, ವೈ ಡೋಂಟ್ ಯು ಕಮ್ ಅಪ್ ವಿತ್ ಎ ಸಾಂಗ್ ಅಂದರು. ನಾನೇ ಯೋಚನೆ ಮಾಡಿಲ್ಲ, ಐ ವಾಸ್ ಓನ್ಲಿ ಥಿಂಕಿಂಗ್ ಇನ್ ಟರ್ಮ್ಸ್ ಆಫ್ ಮ್ಯೂಸಿಕ್ ಅಲ್ಲಿ. ಸೊ ಒಂದು ಸಾಂಗ್ ಬರ್ಬೋದು ಅಂತ ಥಿಂಕ್ ಮಾಡಿದ್ದು ನವನೀತ್ ಸರೇ. ಥ್ಯಾಂಕ್ ಯು ನವನೀತ್ ಸರ್ ಫಾರ್ ಲುಕಿಂಗ್ ಆ್ಯಟ್ ದಟ್ ಸೀನ್ ಆ್ಯಂಡ್ ಕ್ರಿಯೇಟಿಂಗ್ ಎನ್ ಆಪರ್ಚುನಿಟಿ ಫಾರ್ ಮೀ. ಸೊ ಹಂಗಾಗಿ ಸ್ವಲ್ಪ ಜಿಬ್ರಿಷ್ ಆಗಿ ಇಂಗ್ಲೀಷಲ್ಲಿ ಬರೆದಿದ್ವಿ. ನನಗೆ ಸ್ವಲ್ಪ ಬರೆಯೋ ಹುಳ ಇದೆ. ಸೊ ಅದರಿಂದ ನಾನು ಸ್ವಲ್ಪ ಇಂಗ್ಲೀಷಲ್ಲಿ ಒಂದು 4 ಲೈನ್ ಬರೆದಿದ್ದೆ. ಸೊ ವಿ ಆರ್ ಸ್ಪೀಕಿಂಗ್ ಅಬೌಟ್, ಯಾಕಂದರೆ ಅವ್ರು ಟ್ರೆಷರ್ ಹಂಟ್ ಮಾಡ್ತಾ ಇರ್ತಾರೆ. ಸೊ ಮನುಷ್ಯಂದು ಗ್ರೀಡ್ ಅವನ ತಲೆಯಲ್ಲಿ ಏನಿರುತ್ತೆ ಏನಿಲ್ಲ ಅಂತ ಒಂದು ಸುಮ್ಮನೆ ಒಂದು ರೈಟಿಂಗ್ ಮಾಡಿದ್ವಿ ಜಿಬ್ರಿಷ್ ಆಗಿ. ಅದಕ್ಕೆ ಮತ್ತೆ ವಿಜಯ್ ಈಶ್ವರ್ ಅವ್ರ ಕನ್ನಡದ ಒಂದು 4 ಸಾಲನ್ನು ಸೇರಿಸಿ ಸೂಪರಾಗಿ ಅದನ್ನು ಪ್ರೆಸೆಂಟ್ ಮಾಡಿದ್ವಿ. ಸೊ ಕೊರಿಯೋಗ್ರಾಫರ್ ಆಗ್ಬೋದು, ಥ್ಯಾಂಕ್ ಯು ಮೇಡಮ್ ಫಾರ್ ಬೀಂಗ್ ಎ ಪಾರ್ಟ್ ಆಫ್ ದಿಸ್ ಸಾಂಗ್ ಆ್ಯಂಡ್ ಮೇಕಿಂಗ್ ದಿಸ್ ಸಾಂಗ್ ಲುಕ್ ಸೊ ಬ್ಯೂಟಿಫುಲ್ ಆನ್ ದ ಸ್ಕ್ರೀನ್. ಇದು ಈ ಹಾಡು ಬಗ್ಗೆ. ಬಟ್ ಇಡೀ ಮೂವಿ ಬಗ್ಗೆ ಎಕ್ಸ್ಟ್ರೀಮ್ಲಿ ವಾರ್ಮ್ ನಮಗೆ ರಿವ್ಯೂಸ್ ಬರ್ತಾ ಇದೆ. ನಥಿಂಗ್ ಸ್ಟ್ಯಾಂಡ್ಸ್ ಇನ್ ಫ್ರಂಟ್ ಆಫ್ ಒಂದು ಡಿಪಾರ್ಟ್ಮೆಂಟ್ ಗೆಲ್ಲಿದಲ್ಲ, ಫುಲ್ ಸಿನಿಮಾ ಗೆಲ್ಲಿಯೋದು ಭಾಳ ಇಂಪಾರ್ಟೆಂಟ್ ನಮಗೋಸ್ಕರ. ಯಾಕಂದರೆ ಒಂದು ಹಾಡು ಗೆಲ್ತು, ಮ್ಯೂಸಿಕ್ ಚೆನ್ನಾಗಿತ್ತು ಗುರು, ಮೂವಿ ಓಕೆ ಅಂತ ಅಂದರೆ ಮ್ಯೂಸಿಷಿಯನ್ಸ್ ಸೋತಂಗೆ ನನ್ನ ಪ್ರಕಾರ. ಯಾಕಂದರೆ ಹೋಲ್ ಪೀಪಲ್ ಶುಡ್ ಟಾಕ್ ಅಬೌಟ್ ದ ಮೂವಿ, ಎಲ್ಲ ಸಿನಿಮಾ ಬಗ್ಗೆ ಮಾತಾಡಬೇಕು. ಆ್ಯಂಡ್ ಈ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ದಟ್ಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ವಿಚ್ ಇಸ್ ಹ್ಯಾಪನ್ ಟು ಚುಮಂತರ್. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಥ್ಯಾಂಕ್ ಯು. ಇದು ಹೇಳಲೇಬೇಕು, ನಾನು ಡೈರೆಕ್ಟ್ರು ಜಗಳಾಡಿ ಕಿತ್ತಾಡಿ ಲೈನ್ಸ್ ನನಗೆ ಬೇಕು ಅಂತ ಕಿತ್ತಾಡಿ ಹಾಡಿರೋಂಥ ಸಾಂಗು. ಆ ಕನ್ನಡದ ಸಾಲು ಅವ್ರು ಹಾಡಿರೋದು, ಇಂಗ್ಲೀಷ್ ಸಾಲು ನಾನು ಹಾಡಿರೋದು. ಈ ಡೈರೆಕ್ಟರಲ್ಲಿ ಆ್ಯಕ್ಚುಲಿ ನನಗೇನು ಗೊತ್ತಾ, ಈ ಚೂಮಂತರ್ ಮಾಡೋಕ್ಕೆ ಯಾಕೆ ಕಷ್ಟ ಅಂದರೆ ಡೈರೆಕ್ಟ್ರಲ್ಲಿ ಒಂದು ಮ್ಯೂಸಿಷಿಯನ್ ಇದ್ದಾನೆ, ನಾನು ಆ ಮ್ಯೂಸಿಷಿಯನ್ ಜೊತೆ ಜಗಳಾಡ್ತಾನೆ ಇರ್ತೀನಿ ಯಾವಾಗಲೂ. ಅವ್ರಿಗೇನಂದರೆ ನನ್ನದ್ರಲ್ಲಿ ಒಂದು ಡೈರೆಕ್ಟರ್ ಇದ್ದಾರೆ ಅಂತ ಅವರು ನನ್ನ ಜೊತೆ ಜಗಳಾಡ್ತಾನೆ ಇರ್ತಾರೆ ನನಗೆ. ಬಟ್ ಆ್ಯಕ್ಚುಲಿ ವಿ ಮೇಕ್ ಎ ವೆರಿ ಗುಡ್ ಟೀಮ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್ ಆಲ್ವೇಸ್. ಥ್ಯಾಂಕ್ ಯು ಸರ್. ಫಸ್ಟು ಇವಾಗ ತುಂಬ ಅವ್ರಿಗೆ ಇಂಗ್ಲೀಷ್ ವ್ಯಾಮೋಹ ಸ್ವಲ್ಪ, ಅವ್ರು ಆ ರೆಫರೆನ್ಸ್ ಅದು ಇದು ತೊಗೊತಾರೆ. ಅದಕ್ಕೆ ಡೈರೆಕ್ಟ್ ಹೇಳ್ತಾರೆ, ಸರ್ ಫಸ್ಟ್ ನೀವು ಈ ಸಿನಿಮಾ ಎಲ್ಲಿ ಬಂತು, ಆ ಸಿನಿಮಾದ ಸಾಂಗ್ಸ್ ಕೇಳಿದ್ದೀರಾ, ಫಸ್ಟ್ ರಿಲೀಸ್ ಆಗೋ ಸಿನಿಮಾ ನೋಡಿದ್ರ ನೀವು, ಅದನ್ನ ಹೇಳ್ರಿ ನೀವು ಅಂತ. ಇದಕ್ಕೆ ಜಗಳ ಆಗುತ್ತೆ. ಯಾಕೆ ಈ ಸಿನಿಮಾಯಿಂದ ಅವರು ಸ್ಟಾರ್ಟ್ ಮಾಡಿದ್ದಾರೆ ಕನ್ನಡ ಸಿನಿಮಾ ಜಾಸ್ತಿ ನೋಡೋಕ್ಕೆ, ಒಳ್ಳೇದಾಗಲಿ. ಇನ್ನು ಆ್ಯಕ್ಚುಲಿ ಇನ್ನೊಂದು ಈ ಸಾಂಗ್ ಮಾಡೋದಕ್ಕೆ ಮೂಲ ಕಾರಣ ಮೇಘನಾನು ಹೇಳ್ಬೋದು. ಮೇಘನಾ ನಾವು ಸಾಂಗ್ ರಿಲೀಸ್ ಆದ ಹೇಳಿದ್ರು, ತರುಣ್ ನಾನು ಸಾಂಗಲ್ಲಿಲ್ಲ, ನನಗೆ ಸಾಂಗ್ ಇಲ್ಲ ಅಂತ. ಮೇಘನಾ ನೋಡಿ ಸರ್ಪ್ರೈಸ್, ಇಡೀ ಸಾಂಗಲ್ಲಿ ನೀವೇ ಜಾಸ್ತಿ ಇದ್ದೀರಾ, ಓಕೆನಾ, ಕಾಣಿಸ್ತಾ ಇದ್ದೀರಾ, ಯಾವಾಗ ಬೇಕೋ ಹೋಗಿ ಹಾಕೊಂಡು ನೋಡ್ತಾ ಇದ್ದೀವಿ, ಸಾಂಗಲ್ಲಿದ್ದೀರಾ, ನಿಮಗೂ ಸಾಂಗ್ ಕೊಟ್ಟಿದ್ದೀನಿ. ಈಗ ಮೇಘನಾ ಮಾತಾಡ್ತಾರೆ. ಬಟ್ ಎಷ್ಟು ಚೆನ್ನಾಗಿದೆ, ಒಂದು ಕನ್ನಡದಲ್ಲಿ ಜಾಝ್ ಸಾಂಗ್ಸ್ ಬರೋದು ತುಂಬ ಕಮ್ಮಿ, ಅಲ್ಲಿ ಇಲ್ಲಿ ಒಂದೊಂದ್ಸಲ ಬರ್ತಾ ಇರುತ್ತೆ. ಬಟ್ ಬಂದರೆ ಏನು ಚೆನ್ನಾಗಿರುತ್ತೆ ಕೇಳೋಕ್ಕೆ ಅಂದರೆ ಸ್ಪೆಷಲಿ ಜಾಝ್ ಸಾಂಗ್ಸು ನಮ್ಮ ಕನ್ನಡ ಲಿರಿಕ್ಸ್ ಜೊತೆಯಲ್ಲಿ ಸ್ಕ್ರೀನಲ್ಲಿ ನೋಡಿದಾಗ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ ದರ್ಶಿನಿ, ನಮ್ರತಾ, ತರುಣ್ ಸರ್ ಆಫ್ ಕೋರ್ಸ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ಆ್ಯಡಿಂಗ್ ಮೈ ಸೀನ್ಸ್ ಇನ್ ದಿಸ್ ಸಾಂಗ್. ಬಟ್ ನಾನು ಪರ್ಫಾರ್ಮ್ ಮಾಡಿದ್ರೆ ಐ ಆಮ್ ಅ ಡಾನ್ಸರ್, ಬಟ್ ಏನಂದರೆ ಇಲ್ಲಿವರೆಗೂ ಒಂದು ಡಾನ್ಸ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಐ ಆಮ್ ಪ್ರೊಫೆಷ್ನಲ್ ಡಾನ್ಸರ್. ಬಟ್ ನೆಕ್ಸ್ಟ್ ಸಿನಿಮಾ ಅಲ್ಲಿ ಸಿಗುತ್ತೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಸಿನಿಮಾದಲ್ಲಿ ನವನೀತ್ ಸರ್ ಸಾಂಗ್ ಇಡಲ್ಲ.
ಇಲ್ಲ ಇಲ್ಲ, ಅಂದರೆ ನನಗೆ ತುಂಬ ಖುಷಿ ಇದೆ. ಸಾಂಗ್ ಅಂತೂ ಸಖತ್ತಾಗಿದೆ, 2 ಸಾಂಗ್ಸು. ನನಗೆ ಎರಡರಲ್ಲೂ ಚೂಸ್ ಮಾಡೋಕ್ಕಾಗಲ್ಲ. ಐ ಥಿಂಕ್ ಬೋತ್ ಆಫ್ ದಮ್ ಹ್ಯಾವ್ ಡಿಫ್ರೆಂಟ್ ಫ್ಲೇವರ್ಸ್. ಸಖತ್ತಾಗಿದೆ. ಮೋರ್ ದೆನ್ ಎನಿಥಿಂಗ್ ನನಗೆ ಇವತ್ತು ತುಂಬ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನೋಡಿ. ಕೆಳಗಡೆ ಬಂದ ತಕ್ಷಣ ಹೇಳಿದ್ರಿ ಕಂಗ್ರ್ಯಾಚುಲೇಷನ್ಸ್ ಫಾರ್ ಸಕ್ಸಸ್ ಅಂತ. ನಮ್ಮ ಸಿನಿಮಾ ಸಕ್ಸಸ್ ಆಗಿದ್ದು ಒಂದು ಐ ಡೋಂಟ್ ನೋ, ಒಂದು ಒಳ್ಳೆ ಒಂದು ಏನು ಹೇಳ್ತಾರೆ, ಐ ಆಮ್ ವೆರಿ ಹ್ಯಾಪಿ. ಫಸ್ಟ್ ಬ್ಲಾಕ್ ಬಸ್ಟರ್ ಆಫ್ 2025. ನಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸು, ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸು. ಇದು ನಮ್ಮ ಗೆಲುವು ಮಾತ್ರ ಅಲ್ಲ, ಇಡೀ ಸಿನಿಮಾ ಇಂಡಸ್ಟ್ರಿ ಗೆಲುವು ಆ್ಯಕ್ಚುಲಿ. ನನಗೆ ಒಂದು 6 months ಹಿಂದೆ ಸ್ತ್ರೀ 2 ರಿಲೀಸ್ ಆದ, ಐ ಡೋಂಟ್ ನೋ ವೆನ್ ಇಟ್ ರಿಲೀಸ್, ಐ ಆಮ್ ಫರ್ಗೆಟಿಂಗ್, ಬಟ್ ಸ್ತ್ರೀ 2 ರೀಸೆಂಟಾಗಿ ರಿಲೀಸ್ ಆದಾಗ, ಆಮೇಲೆ ಬೂಲ್ಬಲ ಹಿಟ್ ಆದಾಗ ನನಗೆ ಒಂದು ಫೀಲಿಂಗು, ನಾವು ಎಷ್ಟು ಒಳ್ಳೆ ಪ್ರಾಡಕ್ಟ್ ಮಾಡಿದ್ದೀವಿ, ಈ ಸಿನಿಮಾಗಳೆಲ್ಲ ಹಾರರ್ ಜಾನರಲ್ಲಿ ಗೆಲ್ತಾ ಇದೆ, ನಾವು ಇಷ್ಟು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಯಾವಾಗ ರಿಲೀಸ್ ಆಗುತ್ತೆ ಅನ್ನೋಕ್ಕೆ ಕರೆಕ್ಟ್ ಟೈಮಿಗೆ ಇವ್ರು ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಯುನೋ ನಮ್ಮ ಕನ್ನಡ ಆಡಿಯನ್ಸ್ ಯಾವತ್ತೂ ದೇ ನೆವರ್ ಗಿವ್ ಅಪ್ ಆನ್ ಅಸ್. ದೇ ಹ್ಯಾವ್ ಶೋನ್ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅವ್ರು ಬಂದು ಥಿಯೇಟ್ರಿಗೆ ಸಿನಿಮಾ ನೋಡ್ತಾರೆ ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಮೀಡಿಯಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ನಮ್ಮ ಆಡಿಯನ್ಸ್ಗೆ ಬಿಫೋರ್ ಮೂವಿ ಆಗಿರಲಿ ಇವಾಗಲೂ ಆಗಿರಲಿ ರೀಚ್ ಆಗೋಕ್ಕೆ ಚಾನ್ಸ್ ಇರ್ತಿರಲಿಲ್ಲ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಮೀಡಿಯಾ ಫ್ರೆಂಡ್ಸ್ಗೆ, ಡಿಜಿಟಲ್ ಮೀಡಿಯಾದವ್ರಿಗೆ, ದೆನ್ ಯೂಟ್ಯೂಬರ್ಸ್ಗೆ, ದೆನ್ ನಮ್ಮ ಕಿರಣ್ ಅವರು, ಅನಿಲ್ ಅವರು, ಶ್ರೀನಿವಾಸ್ ಅವರು, ಇವರೆಲ್ಲ ಎಷ್ಟು ಚೆನ್ನಾಗಿ ರೀಚ್ ಮಾಡಿಸಿದ್ರು ಜನಗಳಿಗೆ ಅಂತಂದರೆ, ಒಂದು ಲೆವೆಲ್ಗೆ ಜನಕ್ಕೆ ತೊಗೊಂಡೋಗಿ ಕೊಟ್ಟ ಮೇಲೆ ಅವ್ರಿಗವರೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಮೌತ್ ಪಬ್ಲಿಸಿಟಿ ತುಂಬ ಚೆನ್ನಾಗಾಯಿತು ಸಿನಿಮಾಗೆ. ಸೊ ಇವತ್ತುವರೆಗೂ ಯಾರ್ಯಾರು ನಮಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ, ವ್ಲಾಗ್ ಮಾಡೋರು ಕೂಡ, ಮನೇಲಿ ಅಡುಗೆ ಕಾರ್ಯಕ್ರಮ ಮಾಡೋರು ಕೂಡ, ನಾನು ಈ ಅಡುಗೆ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಸಿನಿಮಾಗೆ ಹೋಗ್ತಾ ಇದ್ದೀವಿ, ಸಿನಿಮಾ ತುಂಬ ಚೆನ್ನಾಗಿತ್ತು, ವಾಪಸ್ ಮನೆಗೆ ಬಂದ್ವಿ. ಮತ್ತು ಯಾರೋ ಬೈಕಲ್ಲಿ ರೈಡ್ ಮಾಡೋರು ಕೂಡ ಸಿನಿಮಾ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾರೆ ಅಂತಂದರೆ, ಇದೆಲ್ಲ ನಮ್ಮ ಪಡೆದಿರೋಂಥ ಬ್ಲೆಸ್ಸಿಂಗ್ಸು ಮತ್ತು ಸಿನಿಮಾಗೆ ಇರೋಂಥ ಶಕ್ತಿ. ಸೊ ಎಲ್ರಿಗೂ ಎಷ್ಟು ಥ್ಯಾಂಕ್ಸ್ ಅನ್ನೋದೇ ಒಂದು ತುಂಬ ಕಮ್ಮಿ ಪದ. ಸೊ ಅಂಥದ್ರಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ತುಂಬ ಥ್ಯಾಂಕ್ಸ್. ಮತ್ತು ಇಲ್ಲಿ ಬಂದಿರೋಂಥ ಎಲ್ಲ ಮೀಡಿಯಾದವ್ರಿಗೂ ಇವತ್ತು ಒಂದು ಸಕ್ಸಸ್ ನಮ್ಮೆಲ್ಲರ ಮುಖದಲ್ಲಿ ನಿಜವಾದ ನಗು ಇದೆ ಅಂತಂದರೆ ಅದಕ್ಕೆಲ್ಲ ಜನಗಳು, ನೀವುಗಳೇ ಎಲ್ಲರೂ ಕಾರಣ. ದೆನ್ ತುಂಬ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ ನಮಗೆ. ಲೈಕ್ ಓವರ್ಸೀಸ್ ಕೂಡ ಹೇಳ್ತಾ ಇದ್ದೀನಿ, ಓವರ್ಸೀಸ್ ಕೂಡ ನಾವು US, UK ಆ್ಯಂಡ್ ನ್ಯೂಜಿಲೆಂಡ್ ಆ್ಯಂಡ್ ಆಸ್ಟ್ರೇಲಿಯಾ, ಸೊ ಇದಿಷ್ಟು ಕಡೆ ಇವಾಗ ಇಮಿಡಿಯೇಟಾಗಿ ಇವತ್ತು ಕ್ಯೂಬ್ಗೆ ಅಪ್ಲೋಡ್ ಆಗಿದೆ. ಸೊ ಇಮಿಡಿಯೇಟಾಗಿ ನಾವು ಅಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಅಲ್ಲಿ ಥಿಯೇಟ್ರ್ ಲಿಸ್ಟ್ ಕೂಡ ನಾವು ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ. ಸೊ ಇದಿಷ್ಟು ಹೇಳ್ತಾ ದೆನ್ ಸಾಂಗ್ ಬರ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ನಮೃತ ಮೇಡಮ್, ನಮ್ಮ ಸಾಂಗ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಆ್ಯಕ್ಚುಲಿ ಹೇಳಬೇಕಂತಂದರೆ. ಒಂದು ಗ್ಲ್ಯಾಮರ್ ಆ್ಯಡಪ್ ಆಯಿತು ಅಂತ ಹೇಳ್ಬೋದು. ದೆನ್ ಈ ಸಾಂಗ್ಗೆ ನಾವು ಯಾರೂ ಇನ್ವಾಲ್ವ್ ಆಗಿರಲಿಲ್ಲ, ಮೈನ್ ಟೆಕ್ನಿಷಿಯನ್ಸ್ ಯಾರೂ ಇನ್ವಾಲ್ವ್ ಆಗಿರಲಿಲ್ಲ. ನಮ್ಮ ನೆಕ್ಸ್ಟ್ ಬಿ ಕ್ಯಾಟಗರಿ ಟೆಕ್ನಿಷಿಯನ್ಸ್ ಅಂತ ಏನು ಬರ್ತಾರೆ, ಅಸಿಸ್ಟೆಂಟ್ಸ್ ಆಗಲಿ, ಅಸೋಸಿಯೇಟ್ಸ್ ಆಗಲಿ, ಸೊ ಅವರು ಮೇಯ್ನಾಗಿ ಈ ಸಾಂಗ್ ಮಾಡಿರೋವಂಥದ್ದು. ಶರಣ್ ಸರ್, ಇದು ತರುಣ್ ಸರ್ ಹೇಳ್ದಂಗೆ ಅವರೇನು ಆ್ಯಕ್ಚುಲಿ ಪ್ರೊಡ್ಯೂಸ್ ಅಂತ ಏನು ಮಾಡಿಲ್ಲ, ಪಾಪ ಲೊಕೇಶನ್ ಕೊಡಿಸಿದ್ರು, ಮಿಕ್ಕಿದೆಲ್ಲ ಪಾಪ ಅವರೇ ತುಂಬ ಇನ್ವೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಮೇಯ್ನಾಗಿ ಕರಿಬೇಕಾಗಿರೋದು ನಮ್ಮ ಮಹೇಶನ್ ಅವರೇ. ಡಿವಾ ಮಹೇಶ್, ಒಂದೇ ಸೆಕೆಂಡ್ ಬಾ ಮಹೇಶ್, ಮಂಜು. ಆ್ಯಂಡ್ ನಮ್ಮ ಹುಡುಗರೆಲ್ಲ ಪಾಪ ಕ್ಯೂಬ್ ಅಪ್ಲೋಡ್ ಅಲ್ಲಿ ಇಲ್ಲಿಗೆ ಅಂತೆಲ್ಲ ಹೋಗಿದ್ದಾರೆ. ಒಂದು ಸಿನಿಮಾ ಆದಮೇಲೆ ಒಂದಿಷ್ಟು ಜುಗಾಡ್ ವಿಷಯಗಳು ನಡೀತಾ ಇರುತ್ತೆ. ಅದಕ್ಕೆ ಬಜೆಟ್ ಇದೆ, ಬಜೆಟ್ ಇಲ್ಲ ಅಂತ ಅಲ್ಲ, ಸಿನಿಮಾ ನಡೆಯೋದೇ ಹಾಗೆ. ಆ್ಯಂಡ್ ಅಲ್ಟಿಮೇಟ್ಲಿ ಏನಂದರೆ ಒಂದು ಪ್ರೆಸೆಂಟೇಷನ್ ಅಂತ ಆದಾಗ ಅದು ಕಾಣಿಸ್ಬಾರ್ದು ಸ್ಕ್ರೀನ್ ಮೇಲೆ. ಪರ್ಟಿಕ್ಯುಲರ್ಲಿ ಈ ಸಾಂಗಲ್ಲಿ ಕಾಣಿಸ್ತಾ ಇಲ್ಲ. ಒಂದಿಷ್ಟು ನಮ್ಮ ಪೋರ್ಷನ್, ನಾನು ಆ್ಯಕ್ಚುಲಿ 2 months ಡರ್ ಸಾಂಗ್ ಬಂದಾಗ ಇಷ್ಟು ಪೆಪ್ಪಿ ಆಗಿರೋದು ಒಂದು ಸಾಂಗಲ್ಲಿ ನಾವು ಇರಬೇಕಿತ್ತಲ್ವ ಅಂತ ಆ್ಯಕ್ಚುಲಿ ಅನಿಸ್ತು ಇನ್ಫ್ಯಾಕ್ಟ್. ಬಟ್ ನೆವರ್ದಿಲೆಸ್ ಅಟ್ಲೀಸ್ಟ್ ನಮ್ಮ ಪೋರ್ಷನ್ ಈ ಒಂದು ಸಾಂಗಲ್ಲಿದೆ. ವೆರಿ ಹ್ಯಾಪಿ ಅಬೌಟ್ ಇಟ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಂದು ನಾನು ಇಷ್ಟು ಸಿನಿಮಾ ಮಾಡಿದ್ದೀನಿ. ನಾನು ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಇಲ್ಲ, ರಿಲೀಸ್ ಆಗಿ ಒಂದು 2-3 ದಿನಕ್ಕೆ ಒಂದಿಷ್ಟು ಪ್ರೆಸ್ ಮೀಟ್ಗಳನ್ನ ಮಾಡಿದ್ದೀನಿ ನಾನು. ಬಟ್ ಸಿನಿಮಾ ರಿಲೀಸ್ ಆದಮೇಲೆ ಆ್ಯಕ್ಚುಲಿ ಜಾಸ್ತಿ ಪ್ರೆಸ್ ಮೀಟ್ ಇಲ್ಲಿ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಆ್ಯಕ್ಚುಲಿ ಎ ವೆರಿ ಗುಡ್ ಸೈನ್. ಆ್ಯಂಡ್ ಇಟ್ ಹ್ಯಾಪನ್ಸ್ ಒಂದು ಸಕ್ಸಸ್ ಅಂತ ಆದಾಗ ಇದೆಲ್ಲ ಆಗುತ್ತೆ. ಆದಷ್ಟು ಇನ್ನೊಂದು ಅಟ್ಲೀಸ್ಟ್ ಒಂದು 4-5 ಪ್ರೆಸ್ ಮೀಟ್ ಆಗಲಿ ಇದೇ ಥರ 25 days 50 days. ಆ ಟ್ರೆಂಡ್ ಇಲ್ಲ, ಆ ಟ್ರೆಡಿಷನ್ ಇಲ್ಲ ಅಂತ ಅಲ್ಲ. ಸಿನಿಮಾ ಒಂದ್ಸತಿ ಕಚ್ಕೊಂಡ್ರೆ ಅದು ಏನು ಬೇಕಾದ್ರೆ ಆಗುತ್ತೆ. ವೆರಿ ಸಿಂಪಲ್ ಎಕ್ಸಾಂಪಲ್, ಮೊನ್ನೆ ನಾವೆಲ್ಲ ಒಂದು ಥಿಯೇಟ್ರ್ ವಿಸಿಟ್ ಹೋದ್ವಿ ರಾತ್ರಿ. ಮಲ್ಟಿಪ್ಲೆಕ್ಸಲ್ಲಿ ನಾನು ಒಂದು 240-250 ಜನರನ್ನು ನೋಡ್ತೀವಿ. ಬಟ್ ಸಿಂಗಲ್ ಸ್ಕ್ರೀನ್ಸಲ್ಲಿ ಒಂದಿಷ್ಟು ಫೀಲಿಂಗ್ ನೋಡಿದಾಗ, ಎಸ್ಪೆಷಲಿ ವೀರೇಶಲ್ಲಿ ಒಂದು 800 ಜನ,
ಒಂದು ಕಾಮಾಖ್ಯದಲ್ಲಿ ಒಂದು 450 ಜನ, ಹಾಗೆ ವೈಷ್ಣವಿ ವೈಭವಲ್ಲಿ ಒಂದು 400 ಜನ, ಈ ಥರ ಫೀಲಿಂಗ್ ನೋಡಿದಾಗ ನನ್ಗೆ ಏನು ಅನ್ಸಿದೆ ಅಂದರೆ, ನಾವು ಆ್ಯಕ್ಚುಲಿ ಥಿಯೇಟ್ರಲ್ಲಿ ಹೋಗಿ ಸುಮ್ಮನೆ ಆಚೆ ಅಬ್ಸರ್ವ್ ಮಾಡ್ತಾ ಇರಬೇಕಾದ್ರೆ ನಂಗೆ ಗೊತ್ತಿರೋಂಗೆ ಮಿನಿಮಮ್ 5 ಟಿಕೆಟ್ ಹೊಡೆದಿದ್ದಾರೆ, ಇಲ್ಲ ಮ್ಯಾಕ್ಸಿಮಮ್ 20 ಟಿಕೆಟ್ ಬಂದಿದೆ. ಅಂದರೆ ಒಂದು ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ ಸಿನಿಮಾನ ಬಂದು ಎಂಜಾಯ್ ಮಾಡಿದ್ದಾರೆ. ಮತ್ತು ಪ್ರತಿ ಹಂತದಲ್ಲೂ ನಾವು ವಾಟ್ ಎವರ್, ಈಗ ನಾವು ಅದು ಮಸಾಲ ಅಂತ ಹೇಳ್ತೀವ, ಇಲ್ಲ ನಾವು ಒಂದಿಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವ, ಆ ಪ್ರತಿಯೊಂದು ಎಲಿಮೆಂಟು ವರ್ಕ್ ಆಗಿದೆ. ಮೇಡ್ ಬಿ ಕಾಮಿಡಿ, ಮೇಡ್ ಬಿ ನಮ್ಮ ಸೂಪರ್ ಸ್ಟಾರ್ಗಳ ಎಂಟ್ರಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ವಿಸಲ್ಸ್ ಇತ್ತು. ಸೊ ಅದು ವೈಬ್ ಆ್ಯಕ್ಚುಲಿ. ಒಂದು ಸಿನಿಮಾ ಗೆದ್ದಿದೆ ಅಂತ ಹೇಳೋಕ್ಕೆ ದೀಸ್ ಆರ್ ದ ವೈಬ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನಗೆ ಇಟ್ಸ್ ಪ್ಯೂರ್ಲಿ ಮೈ ಲಕ್ ಕೂಡು ಬಂದಿದೆ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಮೆನಿ ಮೋರ್ ಟು ಗೋ ಸರ್. ಎಲ್ಲರಿಗೂ ಅಷ್ಟೇ ಬಂದ್ರು ಅಂತ ನನ್ನ ಸ್ನೇಹಿತರು ಅಂತಲೇ ಕರಿಬೋದು. ಯಾಕೆಂದರೆ ಇವತ್ತು ನಮ್ಮ ಸಿನಿಮಾ ತಂಡ ಏನು ನಮ್ಮ ಜೊತೆ ನಿಂತು ಇಂಥ ಒಂದು ಉತ್ತಮವಾದ ಪ್ರಾಜೆಕ್ಟು ನನ್ನ ಒಂದು ಸಂಸ್ಥೆಯಿಂದ ಯಾವತ್ತೂ ಎಲ್ಲರೂ ಮಾತಾಡೋ ಥರ, ಅಂದರೆ ನಾನು ಮಾಡಿರೋಂಥ 5 ಸಿನಿಮಾಗಳಲ್ಲಿ ಅತಿ ಹೆಚ್ಚು ವಿಕ್ಟ್ರಿ 2 ತುಂಬ ಚೆನ್ನಾಗಿ ಬಂದಿತ್ತು. ಅಲ್ಲೊಂದು ಸ್ವಲ್ಪ ನೆಗೆಟಿವ್, ಅಂದರೆ ಅದು ಬೇರೆ ಥರ ಸಬ್ಜೆಕ್ಟ್, ಪಾಸಿಟಿವ್ ಎರಡೂ ಈಕ್ವಲ್ ಆಗಿ ಅಥವಾ 60-40 ಈ ಥರ ಇತ್ತು. ಇಲ್ಲಿ ನನಗೆ 90% ತುಂಬ ಒಳ್ಳೆಯ ಸಿನಿಮಾ, ಕನ್ನಡಕ್ಕೊಂದು ಹಾಲಿವುಡ್ ರೇಂಜಲ್ಲಿರುವಂಥ ಸಿನಿಮಾ. ಒಂದೊಂದು ಕ್ಯಾರೆಕ್ಟರ್ಗಳ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಈಗ ಪ್ರಭು ಹೇಳಿದಂಗೆ ನಾವು ಮೊನ್ನೆ ಕಾಮಾಖ್ಯಗೆ ರಾತ್ರಿ 1:30 ಹೋಗಿದ್ದೀವಿ. ಅಲ್ಲಿ 70-75 ವರ್ಷ ಅನಿಸುತ್ತೆ ಅಜ್ಜಿ ಬಂದು ನಿಂತ್ಕೊಂಡು ಮತ್ತೆ ಕ್ಯಾರೆಕ್ಟರ್ಗಳನ್ನ ಅಲೆಕ್ಸ್ ಅಂತ ಗುರ್ತಿಡ್ತಾರೆ, ಕ್ಲಾರಾ ಅಂತ ಹೇಳ್ತಾರೆ, ಒಂದೊಂದು ಕ್ಯಾರೆಕ್ಟರ್ಗಳನ್ನ ಹೇಳ್ತಾ ಇದ್ದಾರೆ. ಸೊ ಇದು ನಮಗೆ ಒಂದು ನಿಜವಾದ ಗೆಲುವು ಅಂತ ಅನ್ಬೋದು. ಎಲ್ಲ ಕಡೆ ಇದೇ ಥರನೇ. ಮೈಸೂರಲ್ಲಿ ಒಂದು ಥಿಯೇಟ್ರ್ ಹತ್ರ ಎಷ್ಟೋ ವರ್ಷಗಳಾಗಿದೆಯಂತೆ ರೋಡ್ ಬ್ಲಾಕ್ ಆಗಿದೆ. ಫ್ಯಾಮಿಲಿಗೆ ಅವತ್ತು ಮನೆ ಹಬ್ಬ ಆಗಿದೆ. ಹಬ್ಬ ಆದಮೇಲೆ ರೇಷ್ಮೆ ಸೀರೆ ಉಟ್ಕೊಂಡು ಪೂಜೆ ಮಾಡಿ ಹಾಗಾಗಿನೇ ಥಿಯೇಟ್ರಿಗೆ ಬಂದಿದ್ದಾರೆ. ಅದು ನೋಡೋದು ಒಂಥರ ಖುಷಿ ಆಗ್ತಿತ್ತು. ಮೊದಲು ಹೇಳೋರೆಲ್ಲ ಬಂಡಿ ಕಟ್ಕೊಂಡು ಎತ್ತಿನ ಬಡ್ಡಿನಲ್ಲಿ ಸಿನಿಮಾ ನೋಡೋಕೆ ಬರ್ತಿದ್ರು ಅಂತ. ಆದರೆ ಇಲ್ಲಿ ನಮಗೆ ಸಂಕ್ರಾಂತಿ ಹಬ್ಬದ ದಿವಸ ರೇಷ್ಮೆ ಸೀರೆ ಉಟ್ಕೊಂಡು ಪೂಜೆ ಮಾಡಿ ನಮ್ಮ ಸಿನಿಮಾಗೆ ನೋಡೋಕೆ ಬಂದಿದ್ದಾರೆ. ಮತ್ತು ಮಾಲ್ಗೆ ಹೋಗಲಿ, ಸಿಂಗಲ್ ಸ್ಕ್ರೀನ್ ಹೋಗಲಿ, ಸೆಕೆಂಡ್ ಕ್ಲಾಸಲ್ಲಿ ಮಾಲಲ್ಲಿ ಮೇಲ್ಗಡೆ ಬಾಲ್ಕನಿಯಲ್ಲಿ ಸೀಟ್ ಸಿಗಲಿಲ್ಲ ಅಂತ ಹೆಣ್ಮಕ್ಳು ಸೆಕೆಂಡ್ ಕ್ಲಾಸಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ದಾರೆ. ಮುಂದೆ ಈಗ ತಲೆ ಎತ್ಕೊಂಡು ನೋಡ್ತಿದ್ದಾರೆ. ಸೊ ಖುಷಿ ಆಗುತ್ತೆ ಅವೆಲ್ಲ ನೋಡಿದಾಗ. ಮತ್ತು ಸಾಕಷ್ಟು ಜನ ಹೇಳ್ತಾ ಇರೋದು ವೀಕೆಂಡ್ ಕಾಯ್ತಾ ಇದ್ದೀವಿ, ರಜಾ ಇಲ್ಲ, ಸೊ ಫ್ರೈಡೇ ನೈಟಿಂದ ನೋಡ್ತೀವಿ, ಸಾಟರ್ಡೆ ನೋಡ್ತೀವಿ, ಮೊದಲೇ ಬುಕ್ ಮಾಡ್ಕೊತಾ ಇದ್ವಿ, ನಮಗೆ ಬಾಲ್ಕನಿ ಟಿಕೆಟ್ ಸಿಗ್ತಿಲ್ಲ, ಅದಕ್ಕೆ ಮೊದಲೇ ಬುಕ್ ಮಾಡ್ಕೊತಾ ಇದ್ದೀವಿ, ಈ ಥರದ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ಕೇಳಿದಾಗ ಖುಷಿ ಆಗುತ್ತೆ. ಆ ಥರ ಒಂದು ಇದರಲ್ಲಿ ಇವತ್ತು ನನಗೆ ಅದೆಲ್ಲ ಆದಾಗ ನಮ್ಮ ತಂಡ ಸೇರಿಕೊಂಡು ಈ ಒಂದು ಸಾಂಗ್ಗೆ, ಇದಕ್ಕೂ ಅಷ್ಟೇ ನೋಡಿ, ಇವತ್ತೇ ಒಂದು ದೊಡ್ಡ ಸ್ಕ್ರೀನ್ ನೋಡಿದ್ದು ಖುಷಿ ಆಗ್ತಾ ಇದೆ. ಅಂದರೆ ಒಂದು ಆ್ಯಡ್ ಆನ್ ಆಯಿತು ನಮ್ಮ ಸಿನಿಮಾದ ಒಂದು ಗೆಲುವಿಗೆ. ಸ್ಪೆಷಲ್ ಥ್ಯಾಂಕ್ಸ್ ಆ್ಯಕ್ಚುಲಿ ನಾನು ನಮ್ರತಾ ಅವ್ರು ಹೇಳಬೇಕು. ನಮ್ರತಾ ನಾನು ಕೇಳಿದಾಗ ಆ್ಯಕ್ಚುಲಿ ನಾನು ಬಿಗ್ ಬಾಸ್ ಅದು ಬಿಫೋರ್ ನಂಗೆ ಪರಿಚಯ ಇರಲಿಲ್ಲ. ಈ ಸಾಂಗ್ ಕೇಳೋದಕ್ಕೆ ಮೊದಲು ಮಾಡ್ತಾರೋ ಇಲ್ಲೋ ಅನ್ನೋ ಒಂದು ಇದಿತ್ತು. ಯಾಕೆಂದರೆ ಅವ್ರದ್ದು ಸಾಕಷ್ಟು ರೀಲ್ಸು ಮತ್ತು ಅವ್ರಿಗೆ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಅಂದರೆ ಒಂದು ಭ್ರಮೆ, ಅಂದರೆ ಮಾಡ್ತಾರೋ ಇಲ್ವೋ ಈ ಥರ ಒಂದು ಸಾಂಗ್ ಇಲ್ಲ ಸರ್ ಹಾಗೆ ಹೀಗೆ ಅಂತ. ಬಟ್ ಒಂದೇ ಸಲ ಕೇಳಿದ ತಕ್ಷಣ ತುಂಬ ಖುಷಿಯಿಂದ ಸಾಂಗ್ ಮಾಡಿಕೊಟ್ರು. ಸ್ಪಾಟಲ್ಲೂ ಅಷ್ಟೇ ಯಾವುದೇ ತೊಂದರೆಗಳಿಲ್ಲ, ಯಾವುದೇ ಇದಿಲ್ಲದೆ ಆರಾಮಾಗಿ ನಮ್ಮ ಟೀಮ್ ಅವ್ರು ಎಲ್ಲರೂ ಹೇಗಿರ್ತಾರೋ ಅದೇ ರೀತಿಯೇ ನಿಂತು ಇಡೀ ದಿನ ಆಲ್ಮೋಸ್ಟ್ ರಾತ್ರಿ 10 ಗಂಟೆ 10:30 ಆಗಿತ್ತು ಸಾಂಗನ್ನ ಮುಗಿಸ್ಕೊಟ್ರು. ಒನ್ಸ್ ಅಗೇನ್ ನಮ್ರತಾ ಅವ್ರಿಗೆ ತುಂಬ ಥ್ಯಾಂಕ್ಸ್. ಮತ್ತು ನಾವು ಇಡೀ ಸಾಂಗ್ನ ಇದನ್ನು ಅಷ್ಟೇ ಎಡಿಟ್ ಮಾಡಿರೋದು ನವನೀತು. ಸೊ ನವನೀತ್ ಪ್ರತಿಯೊಂದು ಕೆಲಸನೂ ಮಾಡ್ತಾ ಬಂದಿದ್ದಾರೆ. ಓಕೆ, ಟೀಮು ಅಂದರೆ ರೈಟ್, ಅಂದರೆ ನೀವು ಅವ್ರ ಟೀಮು ಕೊಡ್ತಾಯಿದ್ದಾರೆ. ಸೊ ಅವ್ರ ಟೀಮ್ಗೆ, ದೆನ್ ಮ್ಯೂಸಿಕ್ ಡೈರೆಕ್ಟರ್ಗೆ ಮತ್ತು ಇಡೀ ತಂಡಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಈಗ ಶರಣ್ ಸರ್ ಮಾತಾಡಿದ್ಮೇಲೆ ನೀವೆಲ್ಲ ಕ್ವಶನ್ಸ್ ಏನಾದ್ರೆ, ನಾವು ಸಿನಿಮಾ ಒಂದು ಗೆದ್ದ ಮೇಲೆ ಸಾಕಷ್ಟು ನಿಮ್ಮ ಜೊತೆ ಒಂದು ಮಾತಾಡಬೇಕು ಅಂತ ಒಂದು ಇಂಟ್ರಾಕ್ಷನ್ ಲಾಸ್ಟ್ ಮೀಟಲ್ಲಿ ಆಗಿರಲಿಲ್ಲ. ಆ ಒಂದು ಇಂಟ್ರಾಕ್ಷನ್ಗೋಸ್ಕರ ಇವತ್ತು ಮಾಡೋಣ ಅಂತಲೇ ಒಂದು ಇದಕ್ಕೆ ಶರಣ್ ಸರ್ ಹತ್ರ ಮಾತಾಡಿ ಅವ್ರು ಇಮಿಡಿಯೇಟಾಗಿ ಒಪ್ಕೊಂಡಿಲ್ಲ, ನಾವು ಮಾತಾಡಬೇಕು ಎಲ್ಲರ ಜೊತೆ. ಯಾಕಂದರೆ ಅವತ್ತು ರಿಲೀಸ್ ಹಿಂದಿನ ದಿವಸ ನಾವು ಶೋ ಹಾಕಿದಾಗ ಫಸ್ಟ್ ಟೈಮ್ ಅನಿಸುತ್ತೆ 246 ಸೀಟ್ ಫುಲ್ ಆಗಿತ್ತು. ಸೊ ಎಲ್ಲ ನಮ್ಮ ಪತ್ರಕರ್ತರು ಇರ್ಬೋದು, ಯೂಟ್ಯೂಬರ್ಸು, ಕಂಪ್ಲೀಟ್ ಡಿಜಿಟಲು, TV ಎಲ್ಲರೂ ಬಂದರು. ಇನ್ನೂ ಒಂದು 20 ಜನಕ್ಕೆ ಸೀಟ್ ಸಿಗಲಿಲ್ಲ. ನೆಕ್ಸ್ಟ್ ಡೇ ಬಂದರು. ಮೇ ಬಿ ಇತ್ತೀಚಿನ ದಿನಗಳಲ್ಲಿ ಇದೊಂದು ಇತಿಹಾಸ ಅನ್ಬೋದು. ಇಷ್ಟು ಜನ ನಮ್ಮ ಸಿನಿಮಾ ನೋಡಬೇಕು ಅಂತ ಕಾಯ್ತಾ ಇದ್ರು. ಅಲ್ಲಿ ಇಂಟರ್ವಲಲ್ಲಿ ನೀವೆಲ್ಲ ಶಿಲ್ಲೆ ಹಾಕಿದ್ದು, ಪ್ರತಿಯೊಬ್ಬರು ಖುಷಿ ಪಟ್ಟಿದ್ದು, ಅದು ಬೇರೆನೇ ಜೋಶ್ ಇತ್ತಂತು. ನೆಕ್ಸ್ಟ್ ಡೇ ನಮಗೆ ಮಾರ್ನಿಂಗ್ ಶೋ ತುಂಬ ಕಮ್ಮಿ ಇದ್ರು, ಅಂದರೆ ಅವತ್ತು ಹಬ್ಬ ಎಲ್ಲ ಇತ್ತು. ಅದು ಹಿಂದಿನ ದಿವಸ ನೀವೆಲ್ಲ ಕೊಟ್ಟಿದ್ದ ಜೋಶು ನಮಗೆ ಖಂಡಿತ ಮಧ್ಯಾಹ್ನ ಮೇಲೆ ಚೇಂಜ್ ಆಗುತ್ತೆ ಅಂದಿತ್ತು, ಚೇಂಜ್ ಆಯಿತು. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಈಗ ಶರಣ್ ಸರ್ ಮಾತಾಡ್ತಾರೆ. ಸರ್ ಅದೇ ಪ್ಲಾನಿಂಗ್ ನಡೀತಾ ಇದೆ. ಯಾಕೆಂದರೆ ನನ್ನ ಡ್ರೀಮ್ ಅದು ಆ್ಯಕ್ಚುಲಿ, ಲೈಕ್ 3 ಸಿನಿಮಾನು ಸೇರಿ ಒಂದು ಸಿನಿಮಾ ಮಾಡೋದಂತ. ಅಂದರೆ ಅದೇ ಸಿನಿಮಾದ ಪ್ರೊಡಕ್ಷನ್ ಹೌಸ್ಗಳು ಒಪ್ಕೊಬೇಕು, ತರುಣ್ ಸರ್ ಒಪ್ಕೊಬೇಕು, ದೆನ್ ಕರ್ವಾ ಸಿನಿಮಾದ ಪ್ರೊಡ್ಯೂಸರ್ ಒಪ್ಕೊಬೇಕು, ಆಪ್ತಮಿತ್ರ ಸಿನಿಮಾದ ಪ್ರೊಡ್ಯೂಸರ್. ಸೊ ಇದೆಲ್ಲ ಕಾಲ ಕೂಡ ಬಂದರೆ ಒಂದು ಲೈನು ಸ್ಕ್ರಿಪ್ಟು ಅಂತ ಒಂದು ಲೈನ್ ಅಂತ ಇದೆ. ಸೊ ಇದೆಲ್ಲ ಆಯಿತು ಅಂತಂದರೆ ಶರಣ್ ಸರ್ ಅವರ
ನಾಯಕತ್ವದಲ್ಲಿ ಇನ್ನೂ ಸರ್ಪ್ರೈಸ್ ಕ್ಯಾರೆಕ್ಟರ್ಸ್ ಎಲ್ಲ ಈ ಟೆಕ್ನಾಲಜಿ ಮುಖಾಂತರ ತರಕ್ಕೆ ಟ್ರೈ ಮಾಡಿ ಒಂದು ಮಾಡೋವಂಥ ಪ್ಲ್ಯಾನ್ ಅಂತೂ 100% ಇದೆ ಸರ್. ಕಲೆಕ್ಷನ್ಸ್ ರಿಪೋರ್ಟು ಅದನ್ನು ಎಂಡಲ್ಲಿ ಖಂಡಿತ ಈ ಸಿನಿಮಾ 25 ದಿವಸ 50 ದಿವಸ ಆಗುತ್ತೆ, ಆವತ್ತು ರಿಪೋರ್ಟ್ ಹೇಳ್ತೀವಿ. ಯಾಕಂದರೆ ಈಗ ಇಷ್ಟಕ್ಕೆ ಅದು ಕಾಮನ್ ಆಗ್ಬಿಟ್ಟಿದೆ, ಇಷ್ಟು ಕೋಟೆ ಮಾಡ್ತು ಅದಕ್ಕೊಂದಷ್ಟು ಸೇರಿಸಿ ಹೇಳಿ ಅದು ಬೇಡ ಅಂತ. ಇಡೀ ಸಿನಿಮಾ ಮುಗಿದ ಮೇಲೆ ಇವತ್ತೇನು ಬಿಸ್ನೆಸ್ ಆಗುತ್ತೆ, ಮಾರ್ಕೆಟಲ್ಲಿ ಎಷ್ಟು ನಾವು ಯಾವ ಏನೇನು ಬರುತ್ತೆ, ಖಂಡಿತ ಅದನ್ನು ಫುಲ್ ಹೇಳ್ತೀವಿ. ಯಾಕಂದರೆ ಅದು ಬೇರೆಯವ್ರಿಗೆ ಗೊತ್ತಾಗಿ ಎಲ್ಲ ಆಗಬೇಕು. ಮತ್ತು ಇಲ್ಲಿ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನಾನು ಫಸ್ಟ್ ಡೇ ಮಾರ್ನಿಂಗು ಜನ ಬಂದಿಲ್ಲ ಅಂದರೆ ಅವತ್ತು ಹಬ್ಬ ಇತ್ತು, ಬೇರೆ ಏನು ಮಾಡ್ಬೋದು ನನ್ನ ಕೈಯಲ್ಲಿ ಆ ಪ್ರಮೋಷನ್ ಮಾಡಿದ್ವಿ. ಸಿನಿಮಾಗೆ ದೊಡ್ಡ ಓಪನಿಂಗ್ ಬಂದು ಚೆನ್ನಾಗಾದಾಗ ಸೂಪರ್ ಪ್ರಮೋಷನ್ ಅಂತ ಮಾತುಕತೆ ಬರುತ್ತೆ. ಯಾವಾಗ ಅದಾಗಿಲ್ಲ ಅಂದರೆ ಪ್ರಮೋಷನ್ ವೀಕ್ ಅಂತ ಬರುತ್ತೆ, ಎರಡೂ ಇರುತ್ತೆ. ಆಸ್ ಎ ಪ್ರೊಡ್ಯೂಸರ್ ನನಗೆ ಓಕೆ ನನ್ನ ಕೈಲಿ ಆಗಿದ್ದು ಮಾಡಿದ್ದೀನಿ ಅಂತ ನಾನು ಹೇಳ್ತೀನಿ. ಬೇರೆಯವ್ರಿಗೆ ಹೊರಗಡೆಯಿಂದ ನೋಡೋರಿಗೆ ಇನ್ನೂ ಬೇಕಿತ್ತು ಅನಿಸುತ್ತೆ. ಅದೇ ಅವತ್ತೊಂದು ಹಬ್ಬ ಇದು ತುಂಬ ದೊಡ್ಡದು ಬಂದಿದ್ರೆ ಏನು ಮಾಡೋದು, ನಾವು ಮಾಡಿದ್ದೆಲ್ಲನೂ ಸೂಪರ್, ದೇವದ್ದೆಲ್ಲೋ ಮನೆ ಹೋದ್ರು ಚೆನ್ನಾಗಿತ್ತು, ಇನ್ನೊಂದು ಮಾಡಿದ್ರು ಎಲ್ಲ ಅನಿಸುತ್ತೆ. ಆದರೆ ಎರಡನೇ ದಿವಸದಿಂದ ಜನ ನೋಡೋದು, ಆ ರಿಪೋರ್ಟ್ ಬಂತು, ತುಂಬ ಚೆನ್ನಾಗಾಯಿತು. ಮೋರೋವರ್ ಮತ್ತು ಕೆಲವೊಂದು ಏನು ಹೋಗ್ಬೇಕು ಅಂದರೆ, ಸಿನಿಮಾ ಫಸ್ಟ್ ಡೇ ಫಿಲ್ಮ್ ಮಾಡೋದು ಒಂದು ಶೋಕಿನೇ ಅನ್ಬೋದು ಸರ್. ಇದು ಚೇಂಜ್ ಆಫ್ ಪ್ರೊಡ್ಯೂಸರಾಗಿ ನಾನು ಹೇಳ್ತಿರೋದು, ಹೊಸ್ದಾಗಿ ಬರೋರಿಗೆ ಮತ್ತು ದೊಡ್ಡ ದೊಡ್ಡ ಹೀರೋಗಳದ್ದು ಆಗ್ತಾಯಿದೆ ಸರ್. ಇದು ಈ ಸಂಸ್ಕೃತಿ ಹೋಗಬೇಕು. ಏನಾಗ್ತಿದೆ, ಸಿನಿಮಾ ಅನ್ನೋದು ಎಂಟರ್ಟೈನ್ಮೆಂಟ್ ಮೀಡಿಯಮು. ಒಬ್ಬ ಪ್ರೇಕ್ಷಕ ದುಡ್ಡು ಕೊಟ್ಟು ಸಿನಿಮಾ ನೋಡೋಕ್ಕೆ ಬಂದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಬೇಕು. ಇಲ್ಲಿ ಫ್ರೀ ಟಿಕೆಟ್ ಕೊಟ್ಟು 30 ರೂಪಾಯಿ 50 ರೂಪಾಯಿ ಕೊಟ್ಟು ಮತ್ತು ಅದನ್ನು ಮಾಡ್ತಾ ಇರೋರು ತಪ್ಪಿಲ್ಲ. ಈಗ ಒಬ್ಬ ಪ್ರೊಡ್ಯೂಸರ್ ಒಪ್ಕೊಂಡ್ರೆ ಅಥವಾ ಟೀಮ್ ಅವ್ರು ಒಪ್ಕೊಂಡಿರ್ತಾರೆ, ಅದನ್ನು ಬೇರೆಯವ್ರು ಮಾಡ್ತಾರೆ. ಈಗ ನೀವು ಆ ಕೆಲಸ ಮಾಡ್ತೀರಿ, ಇನ್ನೊಬ್ರು ಮಾಡ್ತೀರಿ ಅಂದರೆ ನಿಮಗೆ ನಾನು ಒಪ್ಕೊಂಡ್ರೆ ನೀವು ಮಾಡ್ತೀರಿ, ಇಲ್ಲ ನೀವು ಅದು ಮಾಡೋದಿಲ್ಲ. ಸೊ ಜನಗಳು ಫಸ್ಟ್ ನನಗೂ ಹೇಳಿದ್ರು, ತುಂಬಿಸ್ಬೇಕಿತ್ತು, ತಮಟೆ ಹೊಡಿಸಿ ಮಾಡಿ ಸರ್. ಅದೇ ನಾನು ಇಲ್ಲಿ ಕೂತ್ಕೊಂಡಿರ್ತೇನೆ, ನಾನು ಹೀರೋ ಪಕ್ಕ ಕೂತ್ಕೊಂಡಂತಲ್ಲ, ಶರಣ್ ಸರ್ ನನಗೆ ಒಂದು ದಿವಸ ಸರ್ ಕಟ್ಔಟ್ ಎಲ್ಲ ಹಾಕ್ಸ್ತಾ ಇದ್ದೀರಾ, ಎಷ್ಟು ಕಟ್ಔಟ್ ಹಾಕ್ಸ್ತೀರಾ, ಥಿಯೇಟ್ರಲ್ಲಿ ಜನ ತುಂಬಿಸ್ತಾ ಇದ್ದೀರಾ, ತಮಟೆ ಹೊಡಿಸ್ತಾ ಇದ್ದೀರಾ, ನನಗೆ ಹಾರ ಹಾಕಿದ್ದೀರಾ ಸರ್. ಇದೆರಡನೇ ಸಿನಿಮಾ, ಇದನ್ನು ಯಾವತ್ತೂ ಕೇಳಲ್ಲ ಸರ್, ಕೇಳಲಿಲ್ಲ ನನಗೆ. ಇದನ್ನು ಗಂಟಾಘೋಷವಾಗಿ ಹೇಳ್ತೀನಿ, ನಮ್ಮ ಖುಷಿಗೆ ನನ್ನ ತೃಪ್ತಿಗೆ ನಾನು ಕಟ್ಔಟ್ ಹಾಕ್ಬೋದು, ಹಾರಗಳು ಹಾಕ್ಸೋದು, ಥಿಯೇಟ್ರ್ ಡೆಕೋರೇಷನ್ ಇವೆಲ್ಲ ಹಾಕಿದ್ದೀನಿ. ಈ ಸಂಸ್ಕೃತಿ ಅವರಲ್ಲಿ ಇಲ್ಲೇ ಇಲ್ಲ ಸರ್, ತುಂಬ ಸಿಂಪಲ್ಲು, ಯಾವುದೇ ಇದಾಗಬಹುದು. ಸೊ ಈಗ ಅವ್ರು ನನ್ನ ಪ್ರೆಷರ್ ಹಾಕಿ ಸರ್ ಫಸ್ಟ್ ಡೇ ಬೆಳಗ್ಗೆ ಥಿಯೇಟರ್ ಮುಂದೆ ಜನ ತುಂಬಿರಬೇಕು ಸರ್ ಅಂದರೆ ವಿಧಿನ ನಾನು ಮಾಡ್ತಿದ್ದೆ, ಹೀರೋ ಕೇಳಿದಾಗ ಮಾಡಲೇಬೇಕು, ಅದಿಲ್ಲ. ಮುಂದಿನ ದಿನಗಳಲ್ಲಿ ಇದು ಸಂಸ್ಕೃತಿ ಹೋಗ್ಬೇಕು ಅಂದ್ಕೊತೀನಿ. ಜನ ಥಿಯೇಟರ್ ದುಡ್ಡು ಕೊಟ್ಟು ಸರ್ ಸಿನಿಮಾ ಚೆನ್ನಾಗಿದೆ ಅಂದರೆ ಮಾರ್ನಿಂಗ್ ಶೋ ಕಮ್ಮಿ ಇರ್ಬೋದು, ಜನ ಮಧ್ಯಾಹ್ನ ಕಮ್ಮಿ ಇರ್ಬೋದು, ಖಂಡಿತ ನೆಕ್ಸ್ಟ್ ಡೇ ಬರ್ತಾರೆ. ಅದು ನನ್ನ ಸಿನಿಮಾಗಾಗಿದೆ. ಇದು ಚೇಂಜ್ ಆಗಬೇಕು ಅಂತ ನಾನು ಅನ್ಕೊತೀನಿ. ಮತ್ತು ಫಸ್ಟ್ ಡೇಗೂ ಇದಕ್ಕೆ ತುಂಬ ಚೇಂಜಸ್ ಇದೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ನನಗೆ. ಆ ಗೆಲುವು ಅನ್ನೋದೊಂದು ಟಾನಿಕ್ಕು, ತುಂಬ ಒಂದು ಕಾನ್ಫಿಡೆನ್ಸ್ ಬೇರೆ ಇದೆ. ಮುಂದೆ ಈಗ ಒಂದು ನನಗೆ ಹೊಣೆಗಾರಿಕೆ ಬಂದಿದೆ, ಈಗ ತುಂಬ ದೊಡ್ಡ ಇಟ್ಟಾಗಿರೋದ್ರೆ ಮುಂದಕ್ಕೆ ಈ ಟೀಮ್ ಇಟ್ಕೊಂಡು ಇನ್ನೇನೋ ಮಾಡಬೇಕು. ಈಗ ಈ ಒಂದು ಪ್ರಾಜೆಕ್ಟ್ ಆಗಿದೆ ಅಂದರೆ 3 ಪಿಲ್ಲರ್ ತುಂಬ ಮುಖ್ಯ. ನವನೀತ್ ಅವ್ರು ಕತೆ ಮಾಡಿರೋದಾಗ್ಬೋದು, ಆ ಕತೆ ಮಾಡಿದಾಗ ನಾನು ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡಿದ್ದು, ಅದನ್ನು ಶರಣ್ ಸರ್ ಒಪ್ಕೊಂಡಿದ್ದು. ಸೊ 3 ಜನ ಒಂದು ಸರ್ಕಲ್, ಅದು ನಾವು 3 ಜನ ಸೇರ್ಕೊಂಡು ಅಂದ್ಕೊಂಡಿದ್ದಕ್ಕೆ ಅದಾಗಿದೆ. ಸೊ ಒಬ್ರಿಗೊಬ್ರು ಸಪೋರ್ಟು ಎಲ್ಲ ಸೇರಿ ಇವತ್ತು ಒಂದು ದೊಡ್ಡ ಗೆಲುವಾಗಿದೆ. ಇವತ್ತು ನನ್ನ ಮುಖದಲ್ಲಿ ನಗು ಇದೆ. ಇವಾಗ ಏನಂತಂದರೆ ಆ್ಯಕ್ಚುಲಿ ಹಾಗೆ ನಾವು ಯೂಸ್ ಮಾಡ್ಕೋಬೇಕು ಅಂತಿದ್ರೆ ಬಿಫೋರ್ ರಿಲೀಸೇ ನಾವು ಅದನ್ನೇ ಇಟ್ಕೊಂಡು ಪ್ರಮೋಟ್ ಮಾಡ್ತಾ ಇದ್ವಿ. ಸೊ ಸಿನಿಮಾ ರಿಲೀಸ್ ಆದಮೇಲೆ ನಾವು ಅದನ್ನು ಜನ ನೋಡಿ ಈ ಥರ ದಾದಾ ಮಾಡಿದ್ದಾರೆ ಸಿನಿಮಾದಲ್ಲಿ ಅಂತ ಅಂದ್ಬಿಟ್ಟು ಅಲ್ಲಿ ಸಣ್ಣ ವಿಡಿಯೋ ಕ್ಲಿಪ್ ಇಟ್ಕೊಂಡು ಅವರು ವೈರಲ್ ಮಾಡಿದ್ದು ಒಂದು. ಆಮೇಲೆ ಅದಕ್ಕೋಸ್ಕರನೇ ನಾವು ಆಫ್ಟರ್ ರಿಲೀಸ್ ಜಸ್ಟ್ ಥ್ಯಾಂಕ್ಸ್ ಕಾರ್ಡಲ್ಲಿ ಹಾಕಿದೆ. ಆಫ್ಟರ್ ರಿಲೀಸ್ ಒಂದು ವಿಷ್ಣು ಸರ್ ಫೋಟೋ ಆಗಲಿ, ದ್ವಾರಕೀಶ್ ಸರ್ ಫೋಟೋ ಆಗಲಿ, ಒಂದು ಟ್ರಿಬ್ಯೂಟ್ ಕೊಟ್ಟು ಅವ್ರಿಗೋಸ್ಕರನೇ ಒಂದು ಸಕ್ಸಸ್ ಮೀಟ್ ಮಾಡಿ ಆ ಸಕ್ಸಸ್ಸನ್ನು ಅವ್ರಿಗೆ ಅರ್ಪಿಸಿ ಸೊ ನಮ್ಮ ಕೃತಜ್ಞತೆಗಳನ್ನ ಹೇಳುವಂಥ ಪ್ರಯತ್ನ ಪಟ್ಟಿದ್ದೀವಿ. ಸಿನಿಮಾ ಚೆನ್ನಾಗಾಯಿತು ಅಂತಂದರೆ ಸಿನಿಮಾ ಆಲ್ಮೋಸ್ಟ್ ತುಂಬ ಜೋಕ್ ತುಂಬ್ತಾ ಇದೆ ಪ್ರೊಡ್ಯೂಸರ್ದು ಎಲ್ಲ ಆಯಿತು ಅಂತ. ನಮ್ಮ ಕೈಲಿ ಏನಾಗುತ್ತೆ, ನಾವು ತುಂಬ ಚಿಕ್ಕವರು, ಅದು ಆ ಪ್ರಾಬ್ಲಮ್ಸ್ಗಳನ್ನೆಲ್ಲ ಸಾಲ್ವ್ ಮಾಡ್ತಾರೆ. ಬಟ್ ನಾವು ಯಾವತ್ತೂ ಜೊತೆಗೆ ಇದ್ದೇ ಇರ್ತೀವಿ. ದೊಡ್ಡವರು ಶರಣ್ ಸರ್ ಆಗಲಿ ಅಥವಾ ಬೇರೆ ದೊಡ್ಡ ದೊಡ್ಡ ನಾಯಕ ನಟರುಗಳಾಗಲಿ ಅದು ಏನು ಮುಂದೆ ತೊಗೊತಾರೆ, ನಾವು ಎಲ್ಲರೂ ಅದ್ರ ಜೊತೆ ಇದ್ದೇ ಇರ್ತೀವಿ. ಸಿನಿಮಾ ಹೇಗೆ ಕ್ಲೈಮ್ಯಾಕ್ಸ್ ಹಾಂ ಅದು ಹೆಂಗೆ ಐಡಿಯಾ ಹೊಡಿದ್ರು? ಇಲ್ಲ ಸರ್, ಅದೇ ಒಂದು 2 ಇತ್ತು ಸರ್ ಮುಂಚೆ. ಒಂದು ಶಿವತಾಂಡವ ಮಾಡಬೇಕು ಅನ್ನೋದು, ಇಲ್ಲಾಂದರೆ ಆಂಜನೇಯ ಇದು ಮಾಡಬೇಕು ಅನ್ನೋದು. ಅದೇ ವಿಷ್ಣು ಸರ್ ಆ್ಯಕ್ಚುಲಿ ಡಿಸ್ಕಷನಲ್ಲೇ ಅಂದರೆ ಲೈಕ್ ಮುಂಚೆ ನನ್ನ ಪ್ಲ್ಯಾನ್ ಇತ್ತು, ಒಂದು ಹಾರರ್ ಯೂನಿವರ್ಸ್ ಮಾಡಬೇಕು ಅನ್ನೋದು ನನ್ನ ಬಿಗ್ಗೆಸ್ಟ್ ಡ್ರೀಮು. ಸೊ ಹಾಗಾಗಿ ಎಲ್ಲರೂ ಸುಮಾರು ಜನ ಕರ್ವಾಟು ಲಿಂಕ್ ಮಾಡ್ತಾರೆ ಲಿಂಕ್. ಸೊ ಅದು ಎಕ್ಸ್ಪೆಕ್ಟೇಷನ್ ಬಿಟ್ಟು ಬೇರೆ ಏನೋ ತೋರಿಸಿ ಇನ್ನೂ ದೊಡ್ಡದಾಗಿರೋದು ಒಂದು ಸರ್ಪ್ರೈಸ್ ಎಲಿಮೆಂಟ್ ಹೇಳೋಣ ಆಡಿಯನ್ಸ್ಗೆ ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಬಂದಾಗ ಹಾಗಾಗಿ
ಫಸ್ಟು ನನಗೆ ತಲೆಗೆ ಬಂದಿದ್ದು ಅವಿನಾಶ್ ಸರ್ನ ಕರ್ಕೊಂಬಂದಿದ್ದು ಕ್ಲಿಂಕ್ ಮಾಡೋಣ ಅಂತ. ಸೊ ಜೊತೆಗೆ ಹೆಂಗೋ ವಿಷ್ಣುದಾದ ಅವ್ರು ತಂದ್ಬಿಟ್ರೆ ಸರ್ಪ್ರೈಸ್ ಆಗೋಗುತ್ತೆ ಇನ್ನೂ ಆಡಿಯನ್ಸ್ಗೆ ಅಂತ ಅಂದ್ಬಿಟ್ಟು ಬಿಫೋರ್ ರಿಲೀಸ್ ಎಲ್ಲೂ ಕೂಡ ಇನ್ಕ್ಲೂಡಿಂಗ್ ನಾವು ಶೂಟ್ ಮಾಡ್ಬೇಕಾದ್ರೆ ಕೂಡ ಕೆಲವೇ ಟೆಕ್ನಿಷಿಯನ್ಸ್ಗಳನ್ನ ಇಟ್ಕೊಂಡು ವಿಷಯ ಲೀಕ್ ಆಗಬಾರ್ದು ಅನ್ನೋ ಒಂದು ವಿಷಯಕ್ಕೆ ಸೊ ಈ ಥರ ಸೀಕ್ರೆಟ್ ಆಗಿ ಅದನ್ನು ಶೂಟ್ ಮಾಡಿ ಇಟ್ಟಿದೆ ಅಂತ. ಬೆಂಗಳೂರು ಅದೇ ನಿಮ್ಮ ಪಾತ್ರ ಅವತ್ತು ಕೇಳಿದೆ ಭಯ ಆಗಿಲ್ಲ ಸೀನ್ ಮಾಡ್ಬೇಕಾದ್ರೆ, ಯಾಕಂದ್ರೆ ತುಂಬ ಈ ಸಿನಿಮಾಗೆ ಹೈಲೈಟ್ ಸೀನ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಏನು ಖುಷಿ ಅಂದರೆ ನನಗೆ ಜನರಲ್ ಆಗಿ ನನ್ನ ಮನೇಲಿ ಹಿಂಗೆ ಇರ್ತೀನಿ, ಮಾಡಿರೋದು ಯಾರು ಗೆಸ್ಟ್ ಮಾಡಲ್ಲ. ಹೌದು, ಅಲ್ಲಿ ಬಂದಾಗ ಆ ಪಾಯಿಂಟಿಗೆ ಬಂದಾಗ ಯಾರು ಗೆಸ್ಟ್ ಮಾಡಲ್ಲ. ಅದೇ ಇವ್ರು ರೈಟಿಂಗ್ ಮ್ಯಾಜಿಕ್ ಇರೋದು ಅದೇನೆ. ಅವ್ರ ರೈಟಿಂಗ್ಗೆ ನಾನು ಜಸ್ಟಿಫೈ ಮಾಡಬೇಕು ಅಂದರೆ, ಆಮೇಲೆ ನನ್ನ ಮುಂದೆ ಶರಣ್ ಸರ್ ಅಂತ ಒಂದು ದೊಡ್ಡ ಆರ್ಟಿಸ್ಟ್ ನಿಂತಾಗ ನಾನು ಚೆನ್ನಾಗಿ ಮಾಡಲೇಬೇಕು ಅಂತ ಒಂದಿತ್ತು ಮೈಂಡಲ್ಲಿ. ಆ್ಯಂಡ್ ನನ್ನ ಖುಷಿ ಏನು ಅಂದರೆ, ನಾವು ಒಂದೊಂದ್ಸಲ ಕೋಪ ಬಂದಾಗ ಮನೆಯಲ್ಲಿ ಅಲ್ಲಿ ಇಲ್ಲಿ ದೇವತರ ಆಡ್ತೀವಿ ನಾವು. ನನಗೆ ದುಡ್ಡು ಕೊಟ್ಬಿಟ್ಟು ಸ್ಕ್ರೀನ್ ಮೇಲೆ ದೇವತರ ಆಡುವಾಗ ನಾನು ತುಂಬ ಎಂಜಾಯ್ ಮಾಡಿಬಿಟ್ಟು ಮಾಡಿದ್ದೀನಿ. ನಿಜ ಹೇಳ್ತಾ ಇದ್ದೀನಿ. ಆ್ಯಂಡ್ ನಮ್ಮೆಲ್ರಿಗೂ ಆ್ಯಸ್ ಅನ್ ಆರ್ಟಿಸ್ಟ್ ನಮಗೊಂದು ಇರುತ್ತಲ್ವಾ, ರೊಮ್ಯಾನ್ಸಲ್ಲೂ ಕಾಣಿಸ್ಕೊಳ್ಬೇಕು, ಆ್ಯಕ್ಷನಲ್ಲಿ, ಬೇರೆ ಬೇರೆ ಜಾನ್ರ ಅಲ್ಲಿ. ಸೊ ಹಾರರಲ್ಲಿ ನಾನೊಂದು ದೆವ್ವ ಕಾಣಿಸ್ಕೊಳ್ಬೇಕು ಅಂತ ಒಂದು ಆಸೆ ಇತ್ತು. ಅದು ಫುಲ್ಫಿಲ್ ಆಗಿದೆ. ಶೂಟಿಂಗ್ ಟೈಮಲ್ಲಿ ನನಗೆ ಎಷ್ಟು ಎಂಜಾಯ್ಮೆಂಟ್ ಅಂದರೆ ನನ್ನಿಂದ ತುಂಬ ಎನರ್ಜಿ ಹೋಯ್ತು ಅದರಲ್ಲಿ. ನಾನು ನಿಜ ಹೇಳ್ತೀನಿ, ಕೈಗೆಲ್ಲ ಪೆಟ್ಟಾಗಿತ್ತು, ಕಣ್ಣು ಪೆಟ್ಟಾಗಿತ್ತು, ಆಮೇಲೆ ಎನರ್ಜಿನೇ ಇಲ್ಲ ನನಗೆ ನೆಕ್ಸ್ಟ್ ದಿನ. ಬಟ್ ನನ್ನ ಸ್ಪಿರಿಟ್ ಇದೆಯಲ್ಲ, ಐ ವಾಸ್ ಲೈಕ್, ನನಗೆ ಇವತ್ತಿಗೂ ನೆನಪಿದೆ, ನಾನು ಫಸ್ಟ್ ಶಾಟ್ ಆಸ್ ಅ ದೆವ್ವ ಕೊಟ್ಟಾಗ ನವನೀತ್ ಅವ್ರು ಅಲ್ಲಿ ಮೇಲೆಲ್ಲೋ ಮಾನಿಟರ್ ಹತ್ರ ಕೂತಿದ್ರು. ಐ ಥಿಂಕ್ ಶರಣ್ ಸರ್ ರಿಮೆಂಬರ್ಸ್. ಈ ಕೇಮ್ ಡೌನ್ ಆ್ಯಂಡ್ ಎಲ್ಲರೂ ಕ್ಲಾಪ್ ಮಾಡ್ತಾ ಇದ್ರು, ಎಲ್ಲರೂ ಹಗ್ ಮಾಡಿದ್ರು. ನನಗೆ ಎಷ್ಟು ಖುಷಿ ಅಂದರೆ, ಓಕೆ ನಾನೇನೋ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ಈ ಸಿನಿಮಾಗೇನೋ ನನ್ನ ಕಡೆಯಿಂದ ಒಂದು ವ್ಯಾಲ್ಯೂ ಆ್ಯಡ್ ಆಗಬಹುದು ಅಂತ ನನಗೆ ಅವತ್ತು ಅನಿಸಿತ್ತು. ಆ್ಯಂಡ್ ಸ್ಕ್ರೀನಲ್ಲಂತೂ ನೋಡಿದಾಗ ಐ ಹ್ಯಾವ್ ಟು ಥ್ಯಾಂಕ್ ನವನೀತ್, ತರುಣ್ ಶಿವಪ್ಪ ಆ್ಯಂಡ್ ತರುಣ್ ಸುದೀಪ್. ಯಾಕೆಂದರೆ ಇಂಥ ರೋಲ್ ಸಿಗೋದು ತುಂಬ ಕಷ್ಟ. ಆ್ಯಸ್ ಆರ್ಟಿಸ್ಟ್ ನಾವು ತುಂಬ ವೇಟ್ ಮಾಡ್ತಾ ಇರ್ತೀವಿ, ಅಂದರೆ ಒಳ್ಳೆ ರೋಲ್ ಬರಲಿ, ಆ ಥರ ಒಂದು ಏನೋ ನಾವು ಏನು ಅಂತ ತೋರಿಸ್ಕೊಳಕ್ಕೆ ಒಂದು ರೋಲ್ ಬರಲಿ ಅಂತ. ಅದು ನಮ್ಮ ಒಂದು ಮನಸ್ಸಲ್ಲಿರೋ ಒಂದು ಸ್ಟ್ರಗಲ್ ಇದೆಯಲ್ಲ ಆ್ಯಸ್ ಅನ್ ಆರ್ಟಿಸ್ಟು. ನನ್ನನ್ನು ಅದು ಸ್ಕ್ರೀನಲ್ಲಿ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮಂಜು ಸರ್ ಆಸ್ಕಿಂಗ್. ತುಂಬ ಎಂಜಾಯ್ ಮಾಡಿದೆ ನಾನಂತೂ. ವಿಷಯ ನಮಗೆ ಸೊ ಅದ್ರ ಬಗ್ಗೆ ಚೇಂಬರ್ ಅವ್ರದ್ದು ನೀವು ಸರ್, ಚೇಂಬರು ಅವರ ಒಂದು ಸರ್ಕಲ್ ಏನಿದೆ ಆ ಇದರಲ್ಲಿ ಏನು ಸಪೋರ್ಟ್ ಮಾಡ್ಬೋದು ಅದು ಮಾಡಿದ್ದಾರೆ ಸರ್. ಏನು ಮಾಡಿಲ್ಲ ಅಂತ ಹೇಳೋ ಥರ ಏನಿಲ್ಲ. ಯಾಕಂದರೆ ಅವರು ಸರ್ ಈ ಚೇಂಬರ್ಲಿರೋರಾಗ್ಬೋದು ಎಲ್ಲ ಹಿಂದೆ ಹೋರಾಟಗಳು ಮಾಡ್ಕೊಂಡೆ ಬಂದಿರೋರು. ಥಿಯೇಟ್ರಿಗೆ ನುಗ್ಗಿದ್ದಾರೆ, ಪ್ರಭಾಷೆ ಚಿತ್ರ ಹಾಕಿದಾಗ ಗ್ಲಾಸ್ ಹೊಡೆದಿದ್ದಾರೆ, ಗಲಾಟೆಗಳು ಮಾಡಿದ್ದಾರೆ, ಸ್ಟೇಷನ್ಗೆ ಹೋಗಿದ್ದಾರೆ, ಈ ಥರ ಎಲ್ಲ ಮಾಡಿದವರು. ಬಟ್ ಇವೆಲ್ಲವೂ ಇವತ್ತು ನಡೀತಿಲ್ಲ. ಯಾಕೆ ಅಂತ ಹೇಳಿದ್ರೆ CCI ಅನ್ನೋ ಆ್ಯಕ್ಟ್ ಇರೋದ್ರಿಂದ ಅವ್ರ ಕೈಯಲ್ಲಿ ಏನೂ ಇಲ್ಲ. ಅವ್ರು ಹೋದರೆ ಈಗಲೂ ಗಣೇಶ್ ಅವ್ರ ಮೇಲೆ, ಕೇಮಂಜ್ ಅವ್ರ ಮೇಲೆ 1.5 ಕೋಟಿ ರೂಪಾಯಿ ಕೇಸ್ ಹಾಕಿದ್ದಾರೆ. 1.5 ಕೋಟಿ ರೂಪಾಯಿ ಕಟ್ಕೊಡ್ಬೇಕು. ಇನ್ನೂ ಅದು ಕೇಸ್ ನಡೀತಾ ಇದೆ. ಡೆಲ್ಲಿಗೆ ಹೋಗಬೇಕು ಬರಬೇಕು ಈ ಥರ ಇದೆ. ಇದರಿಂದ ಅವ್ರಿಗೆ ಒಂದು ಲಿಮಿಟೇಷನ್ಸಲ್ಲಿ ಪರ್ಸ್ನಲಾಗಿ ಏನು ಮಾತಾಡ್ಬೋದು, ಚೇಂಬರ್ಗೆ ಕೂತ್ಕೊಂಡು ಸಾಕಷ್ಟು ಥಿಯೇಟ್ರ್ಗಳಿಗೆ ಮಾತಾಡಿ, ಅಂದರೆ 2 ದಿವಸಕ್ಕೆ ಒಂದೊಂದು ತೆಲುಗು ಸಿನಿಮಾಗಳು ಬರ್ತಿತ್ತು. ಅದು ತುಂಬ ಎಫೆಕ್ಟ್ ಆಯಿತು. ಓಕೆ, ಶುಕ್ರವಾರ ಕಮ್ಮಿ ಒಂದೇ ಥಿಯೇಟ್ರು, ಓಕೆ ಅದು ಸಿನಿಮಾ ಚೆನ್ನಾಗಿಲ್ಲ ಅಂದಾಗ ಒಂದಷ್ಟು ಸೆಂಟರ್ಸ್ ಕೊಟ್ಟರು. 2ನೇ ದಿವಸಕ್ಕಿಲ್ಲ, ಸೇಮ್ ಮಂಗಳವಾರ ಆದಮೇಲೆ ಯಾರೂ ಇದು ಮಾಡಲಿಲ್ಲ. ಶೋಸ್ ಜಾಸ್ತಿ ಮಾಡ್ತಾನೆ ಹೋದರು, ಶೋಸು ಜಾಸ್ತಿ ಆಯಿತು. ಎಲ್ಲದಕ್ಕಿಂತ ಖುಷಿ ಈ ವಾರ ನಮಗೆ ಮಾಲ್ಸಲ್ಲಿ ಬೆಸ್ಟ್ ಶೋಸು, ಬೆಸ್ಟ್ ಟೈಮಿಂಗ್ಸ್ ಹಾಕಿ, ಇನ್ಕ್ಲೂಡಿಂಗ್ ಗೋಲ್ಡ್ ಕ್ಲಾಸು ಈ ಥರ ಎಲ್ಲ ದೊಡ್ಡ ದೊಡ್ಡ ಸೆಂಟರ್ಸಲ್ಲಿ ಎಲ್ಲ ಹಾಕ್ಕೊಟ್ಟಿದ್ದಾರೆ. ಮತ್ತು ಆಲ್ಮೋಸ್ಟ್ ಒಂದು 30-32 ಸೆಂಟರ್ಸ್ ಓಪನ್ ಆಗಿದೆ ಈ ವಾರ ಹೊಸದಾಗಿ. ಸೊ ಖುಷಿ ಆಗ್ತಾ ಇದೆ. ಸರ್, ಇನ್ನೊಂದು ಪ್ರಶ್ನೆ, ನಿಮ್ಮ ಸಟ್ಟಿಗೆ ದಸರಾ ಸರ್ ವಿಸಿಟ್ ಮಾಡಿದ್ರು, ಅವ್ರಿಗೆ ಸಿನಿಮಾ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀರಾ ಸರ್? ಹೇಳಿದರೆ ಸಿನಿಮಾ ಬಗ್ಗೆ? ಇಲ್ಲ ಸರ್, ಸದ್ಯಕ್ಕೆ ಅವ್ರ ಪಾಪ ಅವ್ರಿಗೆ ಇನ್ನೂ ಬೆನ್ನೋವು, ಕಾಲಿಂದು ಆಪ್ರೇಷನ್ ಎಲ್ಲ ಆಗಬೇಕು, ಇದರಲ್ಲಿದ್ದಾರೆ. ಫಸ್ಟ್ ಅವರು ಚೇತರಿಸ್ಕೊಂಡ್ಲಿ ಸರ್, ಚೇತರಿಸ್ಕೊಂಡು ನಾರ್ಮಲ್ ಆಗಲಿ, ಅವ್ರ ಫ್ಯಾಮಿಲಿಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಎಲ್ಲರಿಗಿಂತ ಹೆಚ್ಚಾಗಿ ಆರೋಗ್ಯ ಎಲ್ಲ ಸರಿ ಹೋಗಿ ಇದಾಗಲಿ ಸರ್. ಎಲ್ಲಿದ್ರು ಅವ್ರು ನಮ್ಗೆ ಒಳ್ಳೇದೇ ಬಯಸ್ತಾರೆ, ಖುಷಿ ಪಡ್ತಾರೆ. ಯಾಕಂದರೆ ಬಿಫೋರೇನೆ ಅವ್ರು ತುಂಬ ಖುಷಿ ಪಡ್ತಿದ್ರು, ಚೆನ್ನಾಗಾಗಲಿ ಸಿನಿಮಾ, ಚೆನ್ನಾಗಿ ಆಗಬೇಕು ಅಂತಲೇ ಹೇಳ್ತಾಯಿದ್ರು. ಸೊ ಆ ಪ್ರಯತ್ನ ಏನು ಮಾಡಲಿಲ್ಲ ಸರ್ ನಾವು. ನವನೀತ್ ಸರ್, ಸೊ ಕಾಮೆಂಟ್ ಮಾಡೋದಾ ಅಂತ, ಏನಕ್ಕಂದ್ರೆ ಲಾಸ್ಟ್ 2 ಸಿನಿಮಾಗಳು ಹಾರರು, ಈಗ ನೆಕ್ಸ್ಟ್ ಅನೌನ್ಸ್ ಮಾಡಿರೋದು ಸಹ ಇನ್ನು 2 ಸಹ ಹಾರರ್, ಅಂದ್ರೆ ಕರ್ವಾಟು, ಚಮಂತಟ್ಟು. ಸೊ ಅವ್ರು ಅದಕ್ಕೆ ಫಿಕ್ಸ್ ಆಗ್ತಿದಾರ, ಏನಕ್ಕೆ ಈ ಒಂದು ಲೈನ್ ನ ಒಂದೇ ಲೈನ್ ಹೋಗ್ತಾ ಇದಾರೆ ಅಂತ? ಸರ್, ನನಗೆ ಮುಂಚೆ ಅಂದರೆ ಚೂಮಂತರ್ ಮಾಡೋಕ್ಕಿಂತ ಮುಂಚೆ ನಾನು ಬೇರೆ ಜಾನರ್ ಟ್ರೈ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬ ಪ್ರಯತ್ನ ಪಟ್ಟಿದ್ದೆ.
ಬಟ್ ಶರಣ್ ಸರ್ ಈ ಥರ ಒಂದು ಹಾರರ್ ಕತೆ ಹುಡುಕ್ತಾ ಇರ್ಬೇಕಾದ್ರೆ ನಮ್ಮ ಹತ್ರ ಒಂದು ಕಥೆ ರೆಡಿ ಇತ್ತು. ಶರಣ್ ಸರ್ಗೆ ಹೆಂಗೆ ಬೇಕೋ ನಾವು ಡೆವಲಪ್ ಮಾಡ್ಕೊಂಡು ಮಾಡಿದ್ವಿ. ಬಟ್ ಜನ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ. ಒಂದು ಹಾರರ್ ಸಿನಿಮಾ ತುಂಬ ಬರೋದು ಕಮ್ಮಿ. ಸೊ ಈ ಥ್ರಿಲ್ಲರ್ ಜಾನರು ಟ್ವಿಸ್ಟ್ ಟರ್ನ್ಸ್ ಇಟ್ಕೊಂಡಿರೋದು ಸಿನಿಮಾ ಬರೋದು ಕಮ್ಮಿ ಅಂತ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಅಂದರೆ ಖಂಡಿತ ನಾನು 4 ಹಾರರ್ ಸಿನಿಮಾ ಮಾಡಿದ್ರೆ ಒಂದು ರೆಗ್ಯುಲರ್ ಸಿನಿಮಾ ಮಾಡಬೇಕು ಅಂತ ಮುಂದೆ ಡಿಸೈಡ್ ಮಾಡಿದ್ದೀನಿ ಸರ್. 4 ಸಿನಿಮಾ ಆದ್ಮೇಲೆ ನೆಕ್ಸ್ಟ್ ರೆಗ್ಯುಲರ್ ಸಿನಿಮಾ ಮಾಡ್ತೀನಿ. ಅಂದರೆ ನನ್ನ ಬೇರೆ ಜಾನರ್ಸ್ಗಳ ಕಥೆಗಳು ತುಂಬ ಇದೆ ನನ್ನ ಹತ್ರ. ಬಟ್ ನನ್ನ ಫಸ್ಟ್ ಪ್ರಿಫರೆನ್ಸ್ ಇವಾಗ ಆಫ್ಟರ್ ಚೂಮಂತರ್ ಸಕ್ಸಸ್ ನನಗೆ ಜನ ತುಂಬ ಪ್ರೀತಿ ತೋರಿಸ್ತಾ ಇದ್ದಾರೆ. ಆ ಕಾರಣಕ್ಕೆ ಹಾರರ್ನು ಕಂಟಿನ್ಯೂ ಮಾಡ್ತೀನಿ. ಬಟ್ ನನ್ನ ಮೋಸ್ಟ್ ಪ್ರಿಫರೆನ್ಸ್ ಹಾರರೇ ಇರುತ್ತೆ, ಯಾಕೆಂದ್ರೆ ಜನ ಅಷ್ಟು ಪ್ರೀತಿ ತೋರಿಸಿದ್ದಾರೆ. ಮತ್ತೊಂದು ಪ್ರಶ್ನೆ, ಗುರುಕಿರಣ್ ಸರ್ನ ಒಂದು ಸೀನ್ ಯೂಸ್ ಮಾಡ್ಕೊಂಡಿದ್ದೀರಾ? ಹೌದು ಸರ್. ಫಸ್ಟ್ ಹಾಫ್ ಅಲ್ಲಿ ಒಂದು ಸೀನ್ ತೋರಿಸ್ತೀರಾ ರಾಜ ಅಂತ ಬೇರೆ ಅಂತ, ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ರೆ ಅಂದ್ರೆ ಗುರುಕಿರಣ್ ಸರ್ನ ಯೂಸ್ ಮಾಡ್ಕೊಂಡಿದ್ರೆ ಇನ್ನು ಬೇರೆ ಲೆವೆಲ್ ಥ್ರಿಲ್ಲಿಂಗ್ ಇರೋದಾ ಅನ್ನೋ ಯಾವ್ದ್ರಲ್ಲಿ ಸರ್? ಸ್ಟಾರ್ಟಿಂಗ್ ಫಸ್ಟ್ ಅಂದ್ರೆ ರಾಜದ ಒಂದು ತೋರಿಸ್ತೀರಾ, ಅಲ್ಲಿ ಬೇರೆ ರಾಜನ್ ತೋರಿಸ್ತೀರಾ, ಬಟ್ ಎಂಡ್ ಅಲ್ಲಿ ಇದನ್ನ ಕನ್ವೆ ಮಾಡ್ತೀರಲ್ಲ, ಅದು ಅರ್ಥ ಆಗಿಲ್ಲ ಅಂತ. ಅರ್ಥ ಆಯ್ತಾ ಅಂತಂದ್ರೆ ಏನಂತಂದ್ರೆ ಅದು ನಾವು ಶರಣ್ ಸರ್ ಈ ಫ್ಲಾಶ್ ಬ್ಯಾಕ್ ಹೋಗಕ್ಕಿಂತ ಮುಂಚೆ ಶರಣ್ ಸರ್ ಕ್ಲೋಸ್ ಅಪ್ ಇಂದ ಫ್ಲಾಶ್ ಬ್ಯಾಕ್ ಓಪನ್ ಮಾಡ್ತೀವಿ. ಅದು ಶರಣ್ ಸರ್ ಇಮ್ಯಾಜಿನೇಷನ್. ಫಸ್ಟ್ ನಾವು ತೋರಿಸೋದು ಶರಣ್ ಸರ್ ಇಮ್ಯಾಜಿನೇಷನ್, ಅದಾದ್ಮೇಲೆ ರಿಯಾಲಿಟಿ ಬೇರೆ ಇರುತ್ತೆ. ಬಟ್ ಸಿನಿಮಾ ನೋಡದೇ ಇರೋರಿಗೆ ಇನ್ನೂ ಅದು ಓಪನ್ ಆಗಿ ಹೇಳೋಕ್ಕಾಗಲ್ಲ. ಬಟ್ ಅದು ಸಿನಿಮಾ ನೋಡಿದಾಗೆ ಅದು ಕನ್ವೆ ಆಗುತ್ತೆ ರಿಯಾಲಿಟಿ. ಯಾರು ಕೆಲವೊಂದಷ್ಟೇ ಫಸ್ಟ್ ಹಾಫ್ನ ಏನು ನೋಡ್ತೀರೋ ಅದೆಲ್ಲ ಟೋಟಲ್ ಶರಣ್ ಸರ್ ಇಮ್ಯಾಜಿನೇಷನ್. ಸೊ ಅವ್ರು ನಾವು ಒಂದು ಇಮ್ಯಾಜಿನೇಷನ್ ಮಾಡ್ಕೊಬೇಕಾದ್ರೆ ಅವ್ರ ಇಮ್ಯಾಜಿನೇಷನ್ ಯಾರನ್ನ ಬೇಕಾದ್ರೂ ಕಲ್ಪನೆ ಮಾಡ್ಕೊಬೋದಲ್ಲ. ಸೊ ಆ ಒಂದು ಆ್ಯಕ್ಚುಲಿ ಎಲ್ಲರೂ ಬಿಫೋರ್ ಏನೇ US ರಿಲೀಸ್ ಮಾಡ್ತಾ ಇದೀವಿ, ದುಬೈ ಇವೆಲ್ಲ ಹಾಕ್ಕೊತಾರೆ. ಬಟ್ ನನ್ನ ಸಿನಿಮಾದ ಬೇಡ ಅಂತ, ಯಾಕಂದರೆ ಹಿಂದೆ ನಾನು ಸಿನಿಮಾ ಮಾಡಿದಾಗ ತುಂಬ ಚೆನ್ನಾಗಿ ಓಪನಿಂಗ್ ಇಲ್ಲಿ ಬಂತು. ಬಟ್ ಅಲ್ಲಿ ಬರಲ್ಲ, ಯಾಕಂದರೆ ಜನಕ್ಕೆ ಈಗೇನಾಗಿದೆ ಒಳ್ಳೆ ರಿಪೋರ್ಟ್ ಎಲ್ಲ ಬಂದ ಮೇಲೆ ಅಂದರೆ ಚೆನ್ನಾಗಿ ನೋಡ್ತಾರೆ. ಸೊ ಇಲ್ಲಿ ಬಂದಿರೋ ರಿಪೋರ್ಟು ಇದೆಲ್ಲ ನೋಡಿ USA ಇಂದ ಅವರೇ ಕಾಲ್ ಮಾಡಿದ್ರು. ಯಾರೋ ಒಬ್ಬರು ಕಾಲ್ ಮಾಡಿ, ಸರ್ ನಾವು ರಿಲೀಸ್ ಮಾಡ್ಬೇಕು ಸಿನಿಮಾ, ದಯವಿಟ್ಟು ಮಾಡಿಕೊಡಿ, ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನಮಗೆ, ರಿಲೀಸ್ ಮಾಡಬೇಕಂತ ಇದೆ ಅಂತ. ಸೊ ರಾಜು ಬಣ್ಕರ್ ಅಂತ ಅನ್ಸುತ್ತೆ, ಅವರು ಅಲ್ಲಿ ಕನ್ನಡ ಸಂಘದ ಅಧ್ಯಕ್ಷರಾಗಿದ್ದಾರೆ. ತುಂಬ ದೊಡ್ಡ ಮಟ್ಟದಲ್ಲಿ ಆಗ್ತಾರೆ. ಸೊ ಅವ್ರು ಇವತ್ತಿಂದ ಶೋಸ್ ಮೇ ಬಿ ನಾಳೆ 1-2 ಶೋಸ್ ಒಂದು ಮಾಡ್ತಾರೆ. ಅಲ್ಲಿ ನಾವು ಲೋಕಲ್ಗೆ ರೆಸ್ಪಾನ್ಸ್ ಎಲ್ಲ ತೊಗೊಂಡು ಕಂಟಿನ್ಯೂ ಶೋಗಳು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. USA ಕಂಪ್ಲೀಟ್ ಅವರೇ ಮಾಡ್ತಿದ್ದಾರೆ. ಮತ್ತು UK, ಕೆನಡಾ, ಆಸ್ಟ್ರೇಲಿಯಾ, ದೆನ್ ಅಪಾರ್ಟ್ ಫ್ರಮ್ USA ಬಿಟ್ಟು ಎಲ್ಲನೂ ಬೇರೆಯವ್ರು ಮಾಡ್ತಾಯಿದ್ದಾರೆ. ಅದನ್ನು ಅಷ್ಟೇ ಅವರೇ ಫೋನ್ ಮಾಡಿ, ಹಿಂದೆ UA ಮಾಡಿದ್ರು ಅಂತ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ಅದರ್ ಲ್ಯಾಂಗ್ವೇಜಸ್ ಎಲ್ಲ. ಅವರೇ ಫೋನ್ ಮಾಡಿ, ಸರ್ ಕಂಪ್ಲೀಟ್ ಎಕ್ಸ್ಪೆನ್ಸಸ್ ಏನು ಬರುತ್ತೆ ನಾವೇ ಹಾಕ್ಕೊತೀವಿ, ಬರೋ ಪ್ರಾಫಿಟಲ್ಲೂ ಅಷ್ಟೇ ನೀವೇನು ಬೇಕಾದ್ರೂ ಕೊಡಿ ಸರ್, ನಮ್ಗೆ ಫಿಕ್ಸ್ಡ್ ಇರುತ್ತೆ, ಅದು ಬೇಡ, ಯಾಕಂದರೆ ಈ ಸಿನಿಮಾ ಅಷ್ಟು ರೀಚ್ ಆಗಿದೆ, ನಾವು ಎಲ್ಲರೂ ನೋಡಬೇಕು ಅಂತ ಇದ್ದಾರೆ ಅಂತ. ಆಫ್ಟರ್ ಕಾಂತಾರ ತುಂಬ ಚೆನ್ನಾಗಿ ಹೋಗಿತ್ತಂತೆ. ಇದು ಆ ಒಂದು ರೇಂಜಲ್ಲಿ ಕೇಳ್ತಿದ್ದಾರೆ, ಸರ್ ನಾವು ನೋಡಬೇಕು ದಯವಿಟ್ಟು ಮಾಡಿಕೊಡಿ ಅಂತ. ಸೊ ಅಲ್ಲಿಗೂ ಸೆನ್ಸಾರ್ ಆಗ್ತಾಯಿದೆ. ಲಂಡನ್, UK ಮತ್ತು ನ್ಯೂಜಿಲೆಂಡು, ಆಸ್ಟ್ರೇಲಿಯಾಗೆ ಸೆನ್ಸಾರ್ ಆಗಬೇಕು, USA ಸೆನ್ಸಾರ್ ಆಗೋ ನೆಸಿಟಿ ಇಲ್ಲ. ಸೊ ಇವತ್ತು ಸೆನ್ಸಾರ್ ಆಗ್ತಾ ಇದೆ. ನೆಕ್ಸ್ಟ್ ವೀಕಿಂದ ಎಲ್ಲ ಕಡೆನೂ ಅಲ್ಲೂ ಆಗ್ತಾ ಇದೆ. ಅಂದರೆ ಅವ್ರಿಗೆ ಕೇಳಿ ಸಿನಿಮಾ ಹಾಕ್ಸ್ಕೊತಾ ಇದ್ದಾರೆ. ಡಬ್ಬಿಂಗು ತೆಲುಗು ಕೇಳಿದ್ದಾರೆ, ಬಟ್ ಇನ್ನೂ ಅದೇನು ಮಾತುಕತೆ ಯಾಕಂದರೆ ಆಲ್ಮೋಸ್ಟ್ 2 ವೀಕ್ಸ್ ಆಯಿತು. ಮೇ ಬಿ ಡೌಟ್, ಅಂದರೆ OTTನಲ್ಲಿ ಡಬ್ ಮಾಡಿ ಅದು ಎಲ್ಲ ಕಡೆ ನೋಡ್ತೀವಿ, ಅದೊಂದು ದೊಡ್ಡ ಮಟ್ಟದಲ್ಲಿ OTT ಪ್ಲ್ಯಾನ್ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ಒಂದು ತೆಲುಗು ಮಾತುಕತೆ ನಡೀತಾ ಇದೆ. ಸೊ ಅವ್ರೇನಾದರೂ ಆದರೆ ಮೇ ಬಿ 31st ರಿಲೀಸ್ ಮಾಡೋಣ ಅಂತ ನಡೀತಾ ಇದೆ. ತೆಲುಗು ಮಾತುಕತೆ ನಡೀತಾ ಇದೆ. ಕರೆಕ್ಟ್. ಮೊದಲಿಂದನೂ ನಮಗೆ ಆ ಥರದ್ದೊಂದು ಪ್ಲ್ಯಾನ್ಸ್ ಇಟ್ಕೊಂಡೇ ಬಂದಿದ್ದೀವಿ. ಇವಾಗ ಫಸ್ಟ್ ವೀಕು ಇಲ್ಲಿ ಕವರ್ ಮಾಡಿ, ನಾನು ಆ್ಯಕ್ಚುಲಿ ಮೊನ್ನೆ ಮೈಸೂರಿಗೆ ಹೋಗಿದ್ವಿ. ಮೈಸೂರಲ್ಲಿ ಐನಾಕ್ಸ್ ಸೆಂಟರ್ ಅಂತ ಅನ್ನುವಂಥ ಒಂದು ಸೆಂಟರು, ಮತ್ತು ಗಾಯತ್ರಿ ಥಿಯೇಟರ್ ನನಗೆ ಭಾಳ ಫೇವ್ರೇಟ್ ಥಿಯೇಟರ್ ಅದು. ನನ್ನ ಮೊದಲನೇ ಸಿನಿಮಾದಿಂದನೂ ಕೂಡ 50 ದಿವಸ, 75 ದಿವಸ, 100 ದಿವಸಗಳನ್ನು ಕಂಡಂಥ ಒಂದು ಚಿತ್ರಮಂದಿರ ಅದು. ಅದೇನೋ ಅದು ಬರೀ ನಮಗೆ ಥಿಯೇಟರ್ ಆಗಿ ಉಳಿದಿಲ್ಲ, ಅದೊಂದು ಎಮೋಷನ್ ಅದು, ಆ ಥಿಯೇಟ್ರಿಗೆ ಹೋಗುವಂಥದ್ದು. ಥಿಯೇಟ್ರ್ ಮುಂದೆ ಅಂದರೆ ಶೋ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಮುಂದೆ ಹೋಗಿ ನಿಂತಾಗ ಎಷ್ಟು ಆ ಪಾರ್ಕಿಂಗ್ ಲಾಟಲ್ಲಿ ಗಾಡಿಗಳನ್ನ ನೋಡ್ಬಿಟ್ಟು ಎಂಥ ಒಂದು ನಿರಾಳತೆ, ಒಂದು ಜನ ಖಂಡಿತವಾಗ್ಲೂ ಸಿನಿಮಾಗಳ ಮೇಲೆ ಇರ್ತಾ ಇರುವಂಥ ಪ್ರೀತಿ ಇದೆ ಗೊತ್ತಾ. ಖಂಡಿತವಾಗ್ಲೂ ಮುಂಬರುವ ದಿವಸಗಳಲ್ಲಿ ಅವರಿರೋ ಜಾಗಕ್ಕೆ ಹೋಗಿ ಅವ್ರನ್ನ ಭೇಟಿ ಮಾಡುವಂಥ ಯೋಚನೆ ನಮಗೆ. ಒಳ್ಳೆ ಶುಭ ಸೂಚನೆ. ಯಾಕೆಂದರೆ ಹೋದ ವರ್ಷ ಬಹಳ ಸಿನಿಮಾಗಳು ನೆಲಕಚ್ಚಿತ್ತು. ಪ್ರಾರಂಭದಲ್ಲೇ ಒಂದು ಶುಭ ಸೂಚನೆ ನಿಮ್ಮ ಸಿನಿಮಾಯಿಂದ. ನನಗೇನೆಂದರೆ, ನಾನಿದ್ದೀನಿ ಈ ಸಿನಿಮಾದಲ್ಲಿ ಅಂತಲ್ಲ, ಈ ಸಿನಿಮಾ ಅಂತ ಅಲ್ಲ, ಯೂಶಲಿ ಒಬ್ಬ ನೋಡುವನಾಗಿ ಕೂಡ, ಚಿತ್ರರಂಗವನಾಗಿ ಕೂಡ ಆಗು ಹೋಗುಗಳ ವಿಚಾರವಾಗಿ ನಮಗೊಂದು
ಒಂದು ಗಮನ ಇದ್ದೇ ಇರುತ್ತೆ. ಈ ಪಿಕ್ಚರ್ ಹೆಂಗಾಯಿತು, ಆ ಸಿನಿಮಾ ಹೆಂಗಾಯಿತು, ವರ್ಷನ ಹೆಂಗೆ ಮುಗಿಸ್ತಾ ಇದ್ದೀವಿ, ವರ್ಷನ ಹೆಂಗೆ ಪ್ರಾರಂಭಿಸ್ತಾ ಇದ್ದೀವಿ ಅಂತ ಅನ್ನೋವಂಥದ್ದು. ನನಗೆ ನೋಡಿ 2025 10ನೇ ತಾರೀಕು ಅದು ಕರೆಕ್ಟಾಗಿ ನಾವು ಆಮೇಲೆ ನಮಗೆ ಗೊತ್ತಿಲ್ಲ ನೋಡಿ ಎಷ್ಟು ಚೆಂದ ಇದೆ ಅಂದರೆ, ಎಂಥ ಕಾಕತಾಳೀಯ ನೋಡಿ ಅದು. ನಾವು ಏನೂ ಅಂದ್ಕೊಂಡೇ ಇದ್ದಲ್ಲ, ರಿಲೀಸ್ ಪ್ಲ್ಯಾನ್ ಮಾಡಿ ಒಂದೂವರೆ ತಿಂಗಳ ಹಿಂದೆ ಪ್ಲ್ಯಾನ್ ಮಾಡಿದ್ವಾ, 1.5 ತಿಂಗಳ ಹಿಂದೆನೇ ಆಗಿದೆ. 1.5 ತಿಂಗಳ ಹಿಂದೆ ನಾವು ಪ್ಲ್ಯಾನ್ ಮಾಡಿದಾಗ ನಮಗೆ ಗೊತ್ತಿರಲಿಲ್ಲ 10ನೇ ತಾರೀಕು ವೈಕುಂಠ ಏಕಾದಶಿ. ಎಂಥ ಕೋಇನ್ಸಿಡೆನ್ಸ್ ಅಂತಂದರೆ ವೈಕುಂಠದ ಬಾಗಿಲು ತೆಗೆದಿರುತ್ತಂತೆ. ನನಗೆ ಯಾರೋ ಜುಮ್ಮನಂತೆ ನನಗೆ ಇನ್ನೂ ಕೂಡ, ಏನಪ್ಪ ಎಂಥ ದಿವಸ ಬರ್ತಾ ಇದ್ದೀರಾ, ವೈಕುಂಠ ಏಕಾದಶಿ ದಿವಸ ಅಂತ. ನನಗೆ ನಾವು ದೇವರ ನಂಗೆ ಅಂದ್ಕೊಂಡು ಮಾಡಿದ್ದಲ್ಲ ಅದು. ನಾವು 1.5 ತಿಂಗಳ ಹಿಂದೆ ನಮಗೆ ಅದು ವೈಕುಂಠ ಏಕಾದಶಿ ಅಂತಲೂ ನಮಗೆ ಗೊತ್ತಿರಲಿಲ್ಲ ಅದು. ನೋಡಿ ಅದು ದೇವರು ಅನುಗ್ರಹ. ಎಲ್ಲ ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ ನವನೀತ್ಗೂ ಕೂಡ, ದೇವರು ನಮ್ಮ ಜೊತೆಲಿ ಇದ್ದಾನೆ ರೀ ಅಂತ ಅನ್ನೋದಕ್ಕೆ ವೈಕುಂಠ ಏಕಾದಶಿ ದಿವಸ ಕನ್ನಡ ಚಿತ್ರರಂಗದ ಮೊದಲನೆಯ ವಾರ ಅಂದರೆ ಶುಕ್ರವಾರ ಪ್ರಾರಂಭ ಆಗುತ್ತೆ. ಇವತ್ತು ವೈಕುಂಠದ ಬಾಗಿಲು ತೆಗೆದಿರುತ್ತೋ ಅವತ್ತು ಅಂತನ್ನುವಂಥ ಇದು ಭಗವಂತ ನಮ್ಮ ಜೊತೆಲಿದ್ದಾನೆ ಅಂತಂದರೆ ನಮ್ಮ ಇಡೀ ಚಿತ್ರರಂಗದ ಮೇಲೆ ಇದ್ದಾನೆ ಅಂತ ಅನ್ನೋದಕ್ಕೆ ಒಂದು ಒಳ್ಳೆಯ ಸೂಚನೆ 10ನೇ ತಾರೀಕು ಭಗವಂತ ಕೊಟ್ಟಿರುವಂಥದ್ದು. ನನಗೇನೋ ಒಂದು ಚಿಕ್ಕ ಇಂಟ್ಯೂಷನ್ನು, ಈ ವರ್ಷ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಕ್ಸಸ್ಫುಲ್ ಸಿನಿಮಾಗಳು ಸಿಗುತ್ತೆ ಅಂತನ್ನುವಂಥದ್ದು ಆಗುತ್ತೆ ಅಂತನ್ನುವಂಥ ಒಂದು ಚಿಕ್ಕ ಇಂಟ್ಯೂಷನ್ ನನ್ನ ತಲೆಯಲ್ಲಿ ಯಾವಾಗಲೂ, ಅದು ಹೃದಯದಲ್ಲಿ ಬೇರೆ ನನಗೆ ಅನ್ನಿಸ್ತಾ ಇರೋವಂಥದ್ದು. ಖಂಡಿತವಾಗ್ಲೂ ಅದು ನಿಜ ಆಗಲಿ. ಮುಂಬರುವ ಸಿನಿಮಾಗಳು ಕೂಡ ಅಂದರೆ ನನಗೆ ಹೇಳ್ತಾ ಇರೋದು ಲೈನಪ್ಸ್ ಇದೆಯಲ್ಲ, ಕನ್ನಡ ಚಿತ್ರರಂಗದ ಲೈನಪ್ಸು ಭಾಳ ಒಳ್ಳೆ ಲೈನಪ್ಸ್ ಇದೆ. ಮೊನ್ನೆ ಯಾರೋ ತುಂಬ ಒಳ್ಳೆ ಸ್ಟೋರಿ ಮಾಡಿದ್ರು ಈ ನಿಟ್ಟಿನಲ್ಲಿ, ಯಾವ್ಯಾವ ಸಿನಿಮಾಗಳು ನಿರೀಕ್ಷೆ ಇರುವಂಥ ಸಿನಿಮಾಗಳು, ಎಷ್ಟು ಸಿನಿಮಾಗಳು ಬರ್ತಾ ಇದ್ದೆ. ನಾನು ಆರ್ಡರ್ ನೋಡ್ತಾ ಹೋಗ್ತಾ ಇದ್ದೆ. ನಾನು ಅಂದ್ಕೊಂಡೆ ಅವಾಗ ಕನ್ನಡ ಚಿತ್ರರಂಗದಲ್ಲಿ ಒಂದು ಎಷ್ಟು ಹಿಟ್ ಸಿನಿಮಾಗಳು 2025 ಆಗುತ್ತೆ ಅಂತ ಅನ್ನುವಂಥದ್ದು. ಅದಾಗಲಿ, ಭಗವಂತ ನಮ್ಮ ಜೊತೆಲಿ ಇದ್ದಾನೆ ಅನ್ನುವ ನಂಬಿಕೆ. ಈ ಸಿನಿಮಾದಲ್ಲಿ 2 ಪಾತ್ರ ನಿಭಾಯಿಸಿದ್ದಾರೆ. ಮಕ್ಕಳ ಕ್ರಿಶ್ಚಿಯನ್ ಪಾತ್ರ ಏನೋ ತುಂಬ ಪ್ರಭಾವ ಬೀರ್ತಾ ಅಂತ, ಯಾಕೆ ನಿಮ್ಮ ಟಿ ವಿಲಿ ಕೂಡ ಎಷ್ಟು ಫೋಟೋಗಳನ್ನ ಪಡೆಯೋದಕ್ಕೆ ನನಗೆ ಅದೊಂದು ಮೊದಲಿಂದನೂ ಕೂಡ ಅವ್ರ ಜೊತೆಯಲ್ಲೇ ಬೆಳೆದಿದ್ದೀನಿ ನಾನು. ಯಾಕಂದರೆ ನನ್ನ ಹುಟ್ಟಿನಿಂದನೂ ಕೂಡ ದೇವರು ಭಗವಂತ ಯಾವಾಗಲೂ ಕೂಡ, ನೀವು ಜಾಸ್ತಿ ನನ್ನ ಇದನ್ನು ತೆಗೆದು ನೋಡಿ, ನಾನು ಇನ್ಸ್ಟಾಗ್ರಾಮಲ್ಲಿ ತೆಗೆದು ನೋಡಿ ನೀವು, ಆ ದೇವಸ್ಥಾನ ಇಲ್ಲಿದು ಬರೀ ಇದನ್ನೇ ಜಾಸ್ತಿ ಇರುತ್ತೆ. ಒಂದು ಚೂರು ದೇವರನ್ನು ಜಾಸ್ತಿ ಮೊರೆ ಹೋಗುವಂಥ ಇದು. ಆಮೇಲೆ ನೀವು ಡಬಲ್ ಆ್ಯಕ್ಟಿಂಗ್ ಅಂತ ಹೇಳಿದ್ರೆ ಅದೇನೋ ಗೊತ್ತಿಲ್ಲ ಗುರುವೆ, ಮಾಡಿರೋ ಕಮ್ಮಿ ಪಿಕ್ಚರು 3/4 ಭಾಗ ಡಬಲ್ ಆ್ಯಕ್ಟಿಂಗ್. ನಾನು ಮಾಡಿರೋದೇ ಕಮ್ಮಿ ಪಿಕ್ಚರು. ನನಗೆ ನಿಜವಾಗ್ಲೂ ಅದು ನನಗೆ ಅಂತಲೇ ಹಿಂಗೆ ಮಾಡ್ತಾರಾ ಅಥವಾ ಅದು ಕಾಕತಾಳೀಯವಾಗಿ ಬಂದು ಸೇರ್ಕೊಳ್ಳುತ್ತಾ? ನೀವು ನೋಡಿ ಬೇಕಾದ್ರೆ ನಾನು ಮಾಡಿರೋದು ಒಂದು ಕಮ್ಮಿ ಪಿಕ್ಚರಲ್ಲಿ ಆಲ್ಮೋಸ್ಟ್ ಡಬಲ್ಲು. ಆ್ಯಕ್ಚುಲಿ ಇದು ಕಮ್ಮಿ, ಇವರೇನೆ 4 ಮಾಡಿಸಿದ್ರು ಹಿಂದೆ ನನಗೆ. ವಿಕ್ಟ್ರಿ 2 ಅಲ್ಲಿ ಹೌದು, ಅದಕ್ಕೆ ಹೇಳ್ತಾ ಇರೋದು. ಆ್ಯಕ್ಚುಲಿ 4 ಅಲ್ಲ, 4 ಇವರೇ ಇದ್ದಾರೆ ನೋಡಿ ರೆಕಾರ್ಡು. ಸೊ 4, 2, 3 ಇಂಥದ್ದು ನನಗೇನೋ ನನಗೆ ಆಸೆನೂ ಕೂಡ ಒಂದಿಷ್ಟು ವಿಭಿನ್ನವಾದಂಥ ಪಾತ್ರಗಳಲ್ಲಿ ಮಾಡಬೇಕು ಅಂತ ಅನ್ನೋವಂಥದ್ದು. ಇದು ಸ್ಟಾರ್ಟ್ ಆಗಿದ್ದು ವಿಕ್ಟ್ರಿಯಿಂದ. ಯಾವುದು ವಿಕ್ಟ್ರಿ 1 ಅಲ್ಲೇ ನೀವು ನೋಡಿ 2 ಪಾತ್ರ. ಅದಾದ ನಂತರ ರಾಜರಾಜೇಂದ್ರ, ಆಮೇಲೆ ಜಯಲಲಿತಾ ನೀವು ನೋಡ್ತಾನೆ ಬರ್ತಾ ಇದ್ರು ಕೂಡ 3/4 ಭಾಗ ಸಿನಿಮಾ ನಾನು ಡಬಲ್ ಆ್ಯಕ್ಟಿಂಗ್ ಮಾಡಿರೋವಂಥದ್ದು. ಅದೇನೋ ಆ ಥರದ್ದು ಡಬಲ್ ಆ್ಯಕ್ಟಿಂಗ್ ಬರ್ತಾ ಇರುತ್ತೆ. ನನಗೊಂದಿಷ್ಟು ನನ್ನ ಮೂಲ ರಂಗಭೂಮಿಯವನು, ನಾನು ಈ ಥಿಯೇಟರ್ ಬ್ಯಾಕ್ಡ್ರಾಪಿಂದ ಬಂದಂಥವನು. ನನ್ನ ಮನೆ ಅದು. ಅಲ್ಲಿ ಒಂದಿಷ್ಟು ಪಾತ್ರಗಳು ಚಿಕ್ಕ ವಯಸ್ಸಿನಲ್ಲೇ ಪಾತ್ರಗಳನ್ನ ಮಾಡಿದಂಥವ್ರು. ಇದೆಲ್ಲ ಒಂಚೂರು ಎಕ್ಸ್ಪ್ಲೋರ್ ಮಾಡಬೇಕಲ್ಲ, ದೊಡ್ಡ ಸ್ಕ್ರೀನಲ್ಲೂ ಇಲ್ಲಿ ಈ ಸಿನಿಮಾದಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕಲ್ಲ ಅಂತ ಅನ್ನೋ ಒಂದು ಆಸೆ ತುಡಿತ. ನೀವು ನಿಜ ಹೇಳಿದ್ರೆ ನಂಬ್ತೀರಾ, ನಾನು 13ನೇ ವರ್ಷದಲ್ಲಿ ಥಿಯೇಟರ್ನಲ್ಲಿ 13 ಇಯರ್ಸಲ್ಲಿ ನಮ್ಮ ತಾಯಿಯವರಿಗೆ ತಂದೆ ಪಾತ್ರ ಮಾಡಿದ್ರು ನಾನು. ಹೌದು, ಇದು ನ್ಯೂಸ್ ಇದು. 13 ಇಯರ್ಸ್ ನನಗೆ ಅವಾಗ, 13ನೇ ವರ್ಷದಲ್ಲೇ. ಆಮೇಲೆ ನಮ್ಮ ನಾಟಕದಲ್ಲಿ ಲೆಕ್ಚರ್ ಸೀನ್ ಅಂತ ಇರುತ್ತೆ. ಅಂದರೆ ಇನ್ನೊಂದು ಶೋಗಿಂತ ಮುಂಚೆ ಇವತ್ತಿನ ದಿವಸದಲ್ಲಿ ಇನ್ನೊಂದು ಪ್ರವೇಶದೊಂದಿಗೆ ಇವತ್ತಿನ ನಾಟಕ ಮುಗಿತಾ ಇದೆ, ಮುಂದೆ ಕೂಡ ಇದೇ ನಾಟಕ ಇರುತ್ತೆ ಅಥವಾ ನಾಟಕ ಚೇಂಜ್ ಮಾಡಿ ಇಂಥದ್ದೊಂದು ಅನೌನ್ಸ್ಮೆಂಟಿಗೆ ನಾವು ಲೆಕ್ಚರ್ ಸೀನ್ ಅಂತೀವಿ. ಆವಾಗ ನಮ್ಮಪ್ಪ ಬಂದು ಜನಕ್ಕೇ ಸುಮ್ಮನೆ ಒಂದು ಕ್ವಶನ್ ಥರ ಕೇಳಿಬಿಟ್ಟು, ಒಂದು ನಮ್ಮ ಅಂದರೆ ನಮ್ಮಪ್ಪ ಅಳಿಯ, ನಮ್ಮಪ್ಪ ಅಳಿಯ, ನನ್ನ ಮಗಳು ನಮ್ಮಮ್ಮ, ನಾನು ಅವರಿಬ್ಬರಿಗೂ ಅಪ್ಪ. ಒಂದು ಸೂಪರ್ ಹಿಟ್ ನಾಟಕ ಅದು. ಆವಾಗ ಬಂದು ನನ್ನ ಕರೆದ್ಬಿಟ್ಟು
ಜನಕ್ಕೆ ಇವ್ನು ಯಾರು ಗೊತ್ತಾ, ಇವನು ಮಾವನ್ ಥರ ನೀವು ಆ್ಯಕ್ಟ್ ಮಾಡಿದಾನಲ್ಲ ಅಂತ ಅಂದ್ಬಿಟ್ಟು ಒಂದೊಂದೇ ಮೀಸೆ ಗೀಸೆ ಎಲ್ಲ ತೆಗಿಯೋದು, ಮೀಸೆ ಒಂಥರ ಮೀಸೆ ತೆಗಿಯೋದು, ಇದನ್ನು ತೆಗಿಯೋದು, ಮೇಕಪ್ ಎಲ್ಲ ತೆಗೆದುಬಿಟ್ಟು ಇವ್ನು ನನ್ನ ಮಗ ಅಲ್ಲಿ ಅಂತ ಹೇಳೋದು. ಸೊ ಅಲ್ಲಿಂದನೂ ಕೂಡ ವಿಭಿನ್ನ ಥರದ ಗೆಟಪ್ಗಳನ್ನು, ವಿಭಿನ್ನವಾದಂಥ ಪಾತ್ರಗಳನ್ನು ಮಾಡಿದಂಥದ್ದು ಆ ಹಂಬಲ ನನಗಿದೆ. ಅದಕ್ಕೆ ಕಾಕತಾಳೀಯವೋ ಅಥವಾ ನನ್ನ ಅದೃಷ್ಟವೋ ಏನೋ ಗೊತ್ತಿಲ್ಲ, ಸಿನಿಮಾದಲ್ಲೂ ಕೂಡ ಡಬಲ್ ಆ್ಯಕ್ಟಿಂಗ್ಗಳು ಅದು ಇದು ಬರ್ತಾ ಇರೋವಂಥದ್ದು. ಈ ಥರ ನೀವು ಹೇಳಿದ್ರಲ್ಲ, ಒಂದಿಷ್ಟು ಇನ್ನೂ ನನ್ನ ಬತ್ತಳಿಕೆಯಲ್ಲಿ ಒಂದಿಷ್ಟು ಆಸೆ ಇದೆ. ಈ ಥರದ ಸಿನಿಮಾಗಳು ಸಕ್ಸಸ್ ಆದಾಗ ಮಾತ್ರ ಆ ಆಸೆ ಮತ್ತು ಅದು ನೆರವೇರೋದಕ್ಕೆ ಅನುಕೂಲವಾಗುತ್ತೆ. ಇವತ್ತು ದೇವರು ನಮ್ಮ ಜೊತೆಲಿ ಇದ್ದಾನೆ ಅನ್ನೋದಕ್ಕೆ ಈ ಥರದ್ದು ಮಾಡಿದ ಪ್ರಯೋಗಗಳು, ಪ್ರಯತ್ನ ಅನ್ನೋದಕ್ಕಿಂತ ಪ್ರಯೋಗ ಅನ್ನಬೇಕು ಆ್ಯಕ್ಚುಲಿ, ನಿಜ ಇದು. ಈ ಥರದ ಪ್ರಯೋಗಗಳು ಗೆದ್ದಾಗ ಶರಣ್ ಒಂದಿಷ್ಟು ನನ್ನ ಬಾಕ್ಸನ್ನು ಬಿಟ್ಟು ಹೊರಗಡೆ ಹೋಗಿ ರಿಸ್ಕ್ ತೊಗೊಳೋಕ್ಕೆ ನಾನು ರೆಡಿ ಇದ್ದೀನಿ. ಅದನ್ನು ನಾನು ಯಾವುದೇ ನನ್ನ ಹಿಂದಿನ ಸಿನಿಮಾಗಳಲ್ಲಾಗಿರ್ಬೋದು, ಈ ಸಿನಿಮಾಗಳಲ್ಲಾಗಿರ್ಬೋದು, ನಾನು ಯಾವತ್ತೂ ಬೇಕಾದ್ರೆ ನೋಡಿ ನಾನು ಸೇಫಾಗಿ ಆಟ ಆಡೋಲ್ಲ. ಪಾಪ ನನಗೇನದು ನನ್ನದೊಂದು ಜಾನರ್ ಹಿಂಗಿದೆ, ಹಿಂಗೆ ಈ ಥರ ಕಾಮಿಡಿ ಸಾಂಗು ಹಂಗೆ ನಾನು ಆ್ಯಕ್ಚುಲಿ ಹಂಗೆ ಮಾಡಿಲ್ಲ. ಕತೆ ಏನು ಕೇಳುತ್ತೆ ಹಾಗೇ ಹೋಗಿರೋವಂಥದ್ದು ನಾನು. ಈ ಥರದ್ದು ಪ್ರಯೋಗ ಇರೋವಂಥ ಸಿನಿಮಾಗಳು ಗೆದ್ದಾಗ ಶರಣ್ ಒಬ್ಬ ಕಲಾವಿದನಾಗಿ ಇನ್ನೊಂದಿಷ್ಟು ಪಾತ್ರ ಮಾಡುವಂಥ ಶಕ್ತಿ ಸಿಗುತ್ತೆ ಸರ್. ಅದು ಸಿಗೋವಂಥದ್ದೆಲ್ಲ ಕಾಣಿಸ್ತಾ ಇದೆ ನನಗೆ. ಏನಿಲ್ಲ, ಏನು ಗೊತ್ತಾ, ಹಾರರ್ ಜಾನರ್ ಅಂತಲೇ ಅದನ್ನು ಸಪ್ರೇಟ್ ಮಾಡುವಂಥದ್ದಲ್ಲ, ವಿಭಿನ್ನವಾದಂಥ ಸಿನಿಮಾ. ಈಗ ಒಬ್ಬ ನೋಡೋದನಾಗಿ ನನಗೇನೆ ಒಂದು ತಿಂಗಳಲ್ಲಿ ಸೀರೀಸ್ ಆಗಿ ಹಾರರ್ ಪಿಕ್ಚರ್ ನೋಡೋದಕ್ಕೂ ಕಷ್ಟವಾಗ್ಬೋದು. ಒಂದ್ಸಲ ಕಾಮಿಡಿ ಕೇಳ್ತಿದ್ದೆ, ಇನ್ನೊಂದ್ಸಲ ಯಾವುದೋ ಒಂದು ಆ್ಯಕ್ಷನ್ ಪಿಕ್ಚರ್ ನೋಡೋಣ ಅನ್ಸುತ್ತೆ, ಇನ್ನೊಂದೇನೋ ಹಾರರ್ ನೋಡೋಣ ಅಂತ ಅನ್ಸುತ್ತೆ. ಇಲ್ಲಿ ಒಬ್ಬ ನೋಡೋದನಾಗೇ ನನಗೆ ವಿಭಿನ್ನವಾದಂಥ ಸಿನಿಮಾಗಳನ್ನ ನೋಡಬೇಕು ಅಂತ ಅನ್ನಿಸ್ದಾಗ ನಾನು ಮಾಡೋ ನಾವು ಹಂಗೆ ಅದೇ ಥರನೇ ಇರಬೇಕಲ್ವಾ ಅಂತ ಅನ್ನೋವಂಥದ್ದು ನಾವು ಚಿಕ್ಕ ನಾನು ಸುಮಾರು ಸಲ ಹೇಳ್ತಿರ್ತಲ್ಲ ರೀ, ನಾನು ನೋಡೋದನಾಗಿನೇ ಬೇರೆ ಬೇರೆ ಥರದ ಪಿಕ್ಚರ್ ನೋಡಬೇಕು ಅಂತ ಅನ್ಸುತ್ತಲ್ವ, ನಾನೇ ಒಂದೇ ಥರದ್ದು ಹೆಂಗೆ. ಅದು ಆ್ಯಕ್ಚುಲಿ ಏನು ಅಂತಂತಂದರೆ ಇತ್ತೀಚಿನ ದಿವಸಗಳಲ್ಲಿ ಆಡಿಯನ್ಸನ್ನು ಕೂಡ ಒಂದಿಷ್ಟು ವಿಭಿನ್ನವಾದಂಥ ಸಿನಿಮಾಗಳನ್ನು ಕೈ ಹಿಡಿತಾ ಇದ್ದಾನೆ ಗೊತ್ತಾ. ಅದು ಶರಣ್ ಒಳಗಡೆ ಇರೋ ಒಬ್ಬ ಕಲಾವಿದನಿಗೆ ಎಂಥ ದೊಡ್ಡ ಶಕ್ತಿ, ಎಂಥ ದೊಡ್ಡ ಆಶೀರ್ವಾದ ಅಂತಂತಂದರೆ, ನಾನು ಆ್ಯಕ್ಚುಲಿ ಫಸ್ಟ್ ಕೈಗೆತ್ಕೊಂಡಿದ್ದು ಅವತಾರ ಪುರುಷದಲ್ಲೇ ನಾವು ಚೆನ್ನಾಗಿ ಒಂದು ಕ್ಲಾರಿಟಿ ಇತ್ತು ನಮ್ಮ ತಲೆಯಲ್ಲಿ. ನಾವು ಒಂದು ಚೂರು ನಮ್ಮ ಬಾಕ್ಸನ್ನು ಬಿಟ್ಟು ಹೊರಗಡೆ ಹೋಗಿ ಒಂದು ಚಿಕ್ಕ ರಿಸ್ಕಿನ ಆಟ ಆಡ್ತಾ ಇದ್ದೀವಿ ಅಂತ. ಸೊ ಅಲ್ಲಿ ಜನ ನಮ್ಮ ಜೊತೇಲಿ ಇದ್ದಿದ್ದು. ಎರಡನೇದು ಅತೀ ದೊಡ್ಡ ನನ್ನ ವೃತ್ತಿ ಜೀವನದಲ್ಲೇ ಒಂದು ಇಂಥ ಪ್ರಯೋಗಗಳಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂದರೆ ಅದು ಗುರು ಶಿಷ್ಯರು ಮಾಡಬೇಕಾದ್ರೇ ನಾನು ಅರ್ಧಕ್ಕರ್ಧ ಅಂದರೆ ನಾನು ಹೇಳ್ತಾ ಇರೋದು ಶರಣ್ ತನ ಇದೆಯಲ್ಲ ಸ್ಟೈಲು, ಅದನ್ನು ಕರೆಕ್ಟಾಗಿ ಅರ್ಧಕ್ಕರ್ಧ ಕಟ್ ಮಾಡಿದ್ದೆ. ನಮಗೆ ಇದ್ದಿದ್ದು ಹೆಂಗೆ ಅಂತಂದರೆ ಗುಡುಗುಡು ಅಂತಿತ್ತು. ಒಂದು ಕಲಾವಿದನಾಗಿ, ಇನ್ನೊಂದು ನಿರ್ಮಾಪಕನಾಗಿ. ಆ ಸಿನಿಮಾಗೆ ನಾವೇ ನಿರ್ಮಾಣ ಅಲ್ವಾ, ಎರಡೂ ಥರದಲ್ಲಿ ಗುಡುಗುಡು. ಒಂಥರ ಕಲಾವಿದನಾಗಿ ಅಂದರೆ ಬಾಗಿಲು ಕ್ಲೋಸ್ ಆಗಿಬಿಡುತ್ತಲ್ವಮ್ಮ, ಮುಂದೆ ನನಗೆ ಇಲ್ಲ ಇದೇ ಥರದ್ದೇ ಪಾತ್ರಗಳು ಅಂತ. ನಿಜ ಹೇಳ್ತೀನಿ ಕೇಳಿ, ಗುರು ಶಿಷ್ಯರು ಚಂದ ಆಗಿದ್ದಕ್ಕೆ ತಾನೆ ಚೂಮಂತರು ಅನ್ನುವಂಥ ಒಂದು ಪ್ಲಾಟ್ ನನಗೆ ಸಿಕ್ಕಿದ್ದಂಥದ್ದು. ಸೊ ಹಾರರ್, ಇವಾಗ ಹೇಳ್ತೀನಿ ನಿಮ್ಮ ಕ್ವಶನ್ನು, ಹಾರರ್ ಭಕ್ತ ನಾನು, ಹಾರರ್ ಸಿನಿಮಾ ಭಕ್ತ, ಹಾರರ್ ಸಿನಿಮಾ ಫ್ಯಾನ್ ನಾನು. ಎಲ್ಲರಿಗೂ ಹೇಳ್ತಾ ಇರ್ತೀನಿ, ದಿವ್ಸಕ್ಕೆ 3 ಪಿಕ್ಚರ್ ಬೇಕಾದ್ರೆ ನೋಡ್ತೀನಿ ನಾನು. ಸೊ ಅಂಥದ್ರಲ್ಲಿ ನನಗೆ ಇಷ್ಟವಾಗಿರೋ ಜಾನರಲ್ಲಿ ಪಾತ್ರ ಮಾಡುವಂಥದ್ದು ಒಂದು ಅವಕಾಶ ಸಿಗುತ್ತಲ್ಲ, ಇದು ಎಷ್ಟು ಎಂಥ ಪುಣ್ಯ ನಮಗೆ ಒಬ್ಬ ಕಲಾವಿದನಿಗೆ. ಸೊ ಹಾಗಾಗಿ ಇವತ್ತೇನು ಬ್ರ್ಯಾಂಡ್ ಅಂತದಲ್ಲ, ಹಾರರ್ ಸಿನಿಮಾನ ಇಷ್ಟಪಡ್ತಾ ಇದ್ದಾರೆ ಅಂತ ಅನ್ನೋದಾದರೆ ನೋಡಿ, ಅಂಥ ಒಳ್ಳೆ ಮಾಂತ್ರಿಕ ಇವತ್ತು ನಮಗೆ ಸಿಕ್ಕಿದ್ದಾರೆ. ಹಾರರ್ ಸಿನಿಮಾನ ಚಂದ ಜನಕ್ಕೆ ತಲುಪಿಸುವಂಥ ಒಂದು ಸೂಪರ್ ಡೈರೆಕ್ಟರ್ ನಮಗೆ ಸಿಕ್ಕಿರೋವಂಥದ್ದು. ಈಗ ಅವ್ರು ಬೇರೆ ಇನ್ನೊಂದು ಸಿನಿಮಾನ ಅಧಿಕೃತವಾಗಿ ಬೇರೆ ನಾವು ಅದೇ ಹಂಗೇನೋ ಮಾಡೋಣ ಹಿಂಗೇನೋ ಮಾಡೋಣ ಅಂತಂದರೆ ಬಿಟ್ಟರು ಅವರು. ಸೊ ಅವ್ರ ಜೊತೇಲಿ ಇದೊಂದಲ್ಲ, ಇನ್ನೆರಡಲ್ಲ, ಅವ್ರ ಜೊತೆಲಿ ಒಂದು 100 ಸಿನಿಮಾ ಮಾಡಿದ್ರು ಕೂಡ ನಮಗೆ ಸಾಕು ಅಂತ ಅನ್ಸೋದಿಲ್ಲ, ಅಷ್ಟು ಒಳ್ಳೆ ನಿರ್ದೇಶಕರು. ಎಲ್ಲ ಆ್ಯಕ್ಚುಲಿ ಪ್ರೊಡ್ಯೂಸರ್ ಅವ್ರು ಸಾಥ್ ಕೊಟ್ಟಿದ್ದಕ್ಕೆ ಇವತ್ತು ಎಷ್ಟು ರೀಚ್ ಆಗಿದೆ ಅಂತಂದರೆ, ಒಬ್ಬ ಅಕ್ಷಯ್ ಅನ್ನೋ ಒಬ್ಬ ಆರ್ಟಿಸ್ಟ್, ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ, ಅವ್ರಿಗೆ ನಾವು ಯಾರು ಅಂತ ಗೊತ್ತಿಲ್ಲ. ಒಂದು ಸಿನಿಮಾನ ನೋಡಿಕೊಂಡು ಒಂದು ಕ್ಯಾರೆಕ್ಟರ್ನ ಚಿತ್ರ ಬಿಡಿಸಿ ಅದನ್ನು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಕಳಿಸಿದ್ರು. ನನ್ನ ಪಾಪ ಅವ್ರನ್ನ ಕರೆದೆ, ನೀವು ಅವ್ರನ್ನ ಇದನ್ನು ಶರಣ್ ಸರ್ಗೆ ಪ್ರೆಸೆಂಟ್ ಮಾಡಬೇಕು ಅಂತ. ಥ್ಯಾಂಕ್ಸ್ ಅಕ್ಷಯ್ ಅವರೇ.